ಮೇರೆಗ್ ಎಂಕಲ ಮಾಜಿ ಜೊತೆ ಕಾರ್ಯಾಂತರ ಇಂಚಿತ್ತಿನ ವಿಜಿತ್ ಸಾಲ್ಯಾನ್ ಮೇರೆ ಬತ್ತದು ಶಾಲು ಪೊದೆಪಾದು ವೀಳ್ಯ ಕೊಡ್ದು ಅರೇನು ಈ ಒಂಜಿ ಲೇಸಿಗೆ ಎದುಕೊನೋಡೊಂದು ಕೇಳೋಣ್ಮ. ಸೊಲ್ಮೇಲು ವಿಜಿತಣ್ಣಗೆ ಅಂಚನೆ ಇನಿ ನಮ್ಮೊಟ್ಟಿಗೆ ಕುಡೊಂಜಿ ಮಲ್ಲ ಬಿನ್ನೆರಾದ ಬಂದಲೆ ಶ್ರೀ ಜುಮಾದಿ ಬಂಟ ದೈವಸ್ಥಾನದ ಪಾತ್ರಿಲ ಇಂಚಿತ್ತಿನ ಜಗ್ಗು ಪೂಜಾರಿ ಮೇರು ನಮ್ಮೊಟ್ಟಿಗೆ ಉಳ್ಳೇರು ಮೇರೆಲ್ಲ ಅರ್ತಿ ಪಿರ್ತಿಡು ಮೋಕಿಡೆ ಎದುಕೊನೊಂದುಳ್ಳೆ ಮೇರೆಗ್ ಎಂಕಲ್ಲ ಹಿರಿಯರ ಇಂಚಿತ್ತಿನ ಲೀಲಾಧರ ಗಂಧಕಾಡು ಮೇರು ಬತ್ತದು ಶಾಲು ಪೊದೆಪಾದು ಈ ಒಂಜಿ ಲೇಸಿಗೆ ಮೋಕಿಡೆ ಎದುಕೊನೋಡೊಂದು ಕೇಳೋಣ್ವ. ಅಂಚನೆ ನಮ್ಮ ಈ ಒಂಜಿ ಕ್ಷೇತ್ರಗೆ ಸ್ಥಳದಾನ ಮಲ್ತಿಂಚಿತ್ತಿನ ಶ್ರೀಯುತ ತಾರನಾಥ ಲಕ್ಷ್ಮಿ ಗಂಧಕಾಡು ಮೇರ್ಲ ನಮ್ಮೊಟ್ಟಿಗೆ ಉಳ್ಳೇರು ಗೌರವಾಧ್ಯಕ್ಷರ್ಲ ಅಂದು ಮೇರೆಲ್ಲ ಈ ಒಂಜಿ ಲೇಸಿಗೆ ಅರ್ತಿ ಪಿರ್ತಿಡು ಮೋಕಿಡೆ ಎದುಕೊನೊಂದುಳ್ಳೆ ಮೇರೆಗ್ ಎಂಕಲ್ಲ ಬಾಲಕೃಷ್ಣ ಕತ್ತಲ್ ಸರ್ ಮೇರು ಬತ್ತದು ಶಾಲು ಪೊದೆಪಾದು ಈ ಒಂಜಿ ಲೇಸಿಗೆ ಎದುಕೊನೋಡೊಂದು ಕೇಳೋಣ್ವ. ಅಂಚನೆ ಇನಿ ನಮ್ಮೊಟ್ಟಿಗೆ ಹಿರಿಯರಾದ ಶ್ರೀ ಲಕ್ಷ್ಮಣ ಸಾಲ್ಯಾನ್ ಮೇರು ನಮ್ಮೊಟ್ಟಿಗೆ ಉಳ್ಳೇರು ಅರೆಲ್ಲ ಈ ಒಂಜಿ ಲೇಸಿಡು ಮೋಕಿಡೆ ಎದುಕೊನೊಂದುಳ್ಳೆ ಮೇರೆಗ್ ಎಂಕಲ್ಲ ಸುರೇಶಣ್ಣೆ ಮೊಯ್ಲೊಟ್ಟದ ಸುರೇಶಣ್ಣೆ ಬತ್ತದು ಅರ್ತಿ ಪಿರ್ತಿಡು ಮೋಕಿಡೆ ಎದುಕೊನೋಡೊಂದು ಕೇಳೋಣ್ವ. ಅಂಚನೆ ಅಂಚನೆ ಇನಿ ನಮ್ಮೊಟ್ಟಿಗೆ ಶ್ರೀ ಕೃಷ್ಣ ಕಲ್ಲೋಡಿ ಮೇರ್ನ ಧರ್ಮಪತ್ನಿ ಆಯ್ಚಿತ್ತಿನ ಶ್ರೀಮತಿ ಸುಮಾ ಕಲ್ಲೋಡಿ ಆರ್ಲ ಈ ಒಂಜಿ ಲೇಸಿಡು ನಮ್ಮೊಟ್ಟಿಗೆ ಪಾಲ್ದೆ ತೊಂದೇರು ಅರೆಲ್ಲ ಈ ಒಂಜಿ ಲೇಸಿಗೆ ಅರ್ತಿ ಪಿರ್ತಿಡು ಮೋಕಿಡೆ ಎದುಕೊನೊಂದುಳ್ಳ. ಅಂಚನೆ ಈ ಒಂಜಿ ಲೇಸಿಡು ನಮ್ಮೊಟ್ಟಿಗೆ ನಮ್ಮ ಸಮಾಜ ಸಂಘದ ಗುರುಕಾರ ಇಂಚಿತ್ತಿನ ಶ್ರೀ ಪುರುಷೋತ್ತಮ ಗೋಳಿ ಪಲ್ಕೆ ಉಳ್ಳೇರು ಅರೆಲ್ಲ ಈ ಒಂಜಿ ಲೇಸಿಗೆ ಅರ್ತಿ ಪಿರ್ತಿಡು ಮೋಕಿಡೆ ಎದುಕೊನೊಂದುಳ್ಳೆ. ಅಂಚನೆ ಇನಿ ಮಾಧ್ಯಮ ಮಿತ್ರರ ಇಂಚಿತ್ತಿನ ಮಾತೆರೆಗ್ಲ ಈ ಒಂಜಿ ಲೇಸಿಗೆ ಅರ್ತಿ ಪಿರ್ತಿಡು ಮೋಕಿಡೆ ಎದುಕೊನೊಂದುಳ್ಳೆ. ಅಂಚನೆ ಸೌಂಡ್ ಸಿಸ್ಟಮ್ ಮಲ್ತಿ ಇಂಚಿತ್ತಿನ ಪ್ರವೀಣ್ ಅಂಚನೆ ವರ್ಷಾ ಸೌಂಡ್ಸ್ ಶೇಖರ್ ಶಕ್ತಿನಗರ ಮೆರೆಗ್ಲ ಈ ಒಂಜಿ ಲೇಸಿಗೆ ಮೋಕಿಡೆ ಎದುಕೊನೊಂದುಳ್ಳೆ. ಬತ್ತಿ ಬಿನ್ನೇರನ್ ಮಾತೆರೆಲ್ಲ ಅರ್ತಿ ಪಿರ್ತಿಡು ಈ ಒಂಜಿ ಲೇಸಿಗೆ ಮೋಕಿಡೆ ಎದುಕೊನೊಂದುಳ್ಳೆ. ಕಾರ್ಯದರ್ಶಿಲೆಗು ಸೊಲ್ಮೇಲು ನನ್ನ ದುಂಬುಗು ನಮ್ಮ ಮಾತ ನಿರೀಕ್ಷೆಲಾಕಾನೆ 10 ದಿನದ ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮ ಉದಿಪನದ ಪೊರ್ತು ಈ ಲೇಸುಡು ಮಲ್ಲ ಬಿನ್ನೆರಾಯಿನ ಶ್ರೀ ಕೃಷ್ಣ ಕಲ್ಲೋಡಿ ಮೇರು ಮಾತ ಬಿನ್ನೇರ್ನ ಒಟ್ಟಿಗೆ ಈ ಲೇಸುಡು ಉದಿಪನ ಮಲ್ಪೋಡು ಪಂದಕೇನುವೆ.
ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಶಾಂತಿ ಶಾಂತಿ ಶಾಂತಿ. ನನದುಂಬುಗು ಈ ಕಾರ್ಯಕ್ರಮನು ಉದಿಪನ ಮಂತಿನ ಶ್ರೀಕೃಷ್ಣ ಕಲ್ಲೋಡಿ ಮೇರು ಉದಿಪನದ ನುಡಿಕೊರಡು ಪಂದಕೇನೊನ್ವೆ. ಹರಿ ಓಂ. ಹರಿ ಓಂ. ಊರ್ದ ಬಕ್ಕ ಜಾಗದ ಮಾತ ದೇವದೇವರಿಗೆ ದೇವದೇವರನ್ನು ಸ್ಮರಣೆ ಮಲ್ತೊಂದು ಊರ್ದ ಬಕ್ಕ ಜಾಗ್ಯದ ಮಾತ ದೇವದೇವರನ್ನು ಸ್ಮರಣೆ ಮಲ್ತೊಂದು ಇನಿ 40ನೇ ವರ್ಷದ ನವರಾತ್ರಿ ಉತ್ಸವದ ಈ ಉದಿಪನದ ಪೊರ್ತುಡು ನಮ್ಮ ವೇದಿಕೆ ಉಡುಪುನ ಮಲ್ಲ ಬಿನ್ನೆರಿ ಅಂಚನೆ ಈ ಸಂಘದ ಅಧ್ಯಕ್ಷರಾಯಿನ ಪುರುಷೋತ್ತಮ ಕೊಳ್ತಮಜಲ್ ಗೋಳಿಪಲ್ಕೆ ಅಂಚನೆ ಈ ಸಂಘದ ಪದಾಧಿಕಾರಿಗಳ ಸರ್ವ ಸದಸ್ಯರುಗಳ ಸೇರಿದಿನಂಚಿನ ಮಾತ ಭಕ್ತ ಜನಗಳಿಗೆ ನವರಾತ್ರಿ ಉತ್ಸವದ ಯಾನು ಶುಭಾಶಯ ಪನ್ನೊಂದುಲ್ಲೆ. ಒಂಜಿ ಸಂಘ ಅವಾರ್ಡ್ ಒಂಜಿ ಸಂಸ್ಥೆ ಅವಾರ್ಡ್ ಕಟ್ಟೋಡಂಡ ಐಕ್ ಒಂಜಿ ಬಲವಾಯಿನ ಯಜಮಾನಿಂದ ಬೋಡು ಅಂಡ ಯಾನ್ ಪ್ರತಿ ವರ್ಷಲ ಈ ಜಾಗೆಗೆ ಮುಲ್ಪ ನವರಾತ್ರಿ ಉತ್ಸವದ ಕಾರ್ಯಕ್ರಮಕ್ಕೂ ಬರೋದಿಲ್ಲ. ಕಾರ್ಯಕ್ರಮ ಭಾರಿ ಶೋಕುಡು ಮಸ್ತ್ ಜನಕ್ಕೂ ಸೇರಿದು ಮಲ್ತೊಂದುಲ್ಲಾರಿ ಅಂಡ ಪ್ರತಿ ವರ್ಷಲ ಮುಲ್ಪ ಅಧ್ಯಕ್ಷರನ್ನು ಚುನಾವಣೆ ಮಲ್ಪನ ಅವೊಂಜಿ ನಿಜವಾದ ಮಲ್ಲ ಒಂಜಿ ಬಂಗದ ವಿಷಯನೇ. ಈ ಪುರುಷೋತ್ತಮಣ್ಣೆ ಈ ಸರ್ತಿದ ಎಂಕಲ್ನ ಅಧ್ಯಕ್ಷರು ಪನ್ಪಿನ ತೆರೆದು ಎಂಕಲೆ ಭಾರಿ ಖುಷಿಯಾಂಡು. 6 ಜನ ತೂಪಿನ ಲೆಕ್ಕ ಹತ್ತು 6 ಎಲೆಮರೆಯ ಕಾಯಿಂದ ಪನ್ಪಿರ ಅಂಚ 6 ಕೆಲಸ ಮಲ್ತು ತೋಜಾನವ್ರು ಬಾಯ್ಡು ಪನ್ಪಿನಾರತ್ತು 6 ಅವೇತೋ ಯೋಜನೆಯನ್ನು ಆಲೋಚನೆ ಮಲ್ತೊಂದುಲ್ಲೇರಿ ಅರ್ನ ಅಧ್ಯಕ್ಷ ಸ್ಥಾನೋಡು ಅವು ಅವಾರ್ಡ್ ಪಂಡದು ಯಾನ್ಲ ನಟ್ಟೊನ್ವೆ ಅಂಚನೆ ಇನಿ ಉದೀಪನ ಮಲ್ತಿನ ಪೊರ್ತೊಡ್ದು ಎಲ್ಲಂಜಿ ವರ್ಮದಿನತ ಕಾರ್ಯಕ್ರಮ ಮಾತ ಎಡ್ಡ ರೀತಿಡ್ ಆವಡು ಪಂಡದು ಆ ದೇವೆರಡ ನಟ್ಟೊಂದು ಯಾನು ಎನ್ನ ಎಲ್ಲಿ 2 ಪಾತ್ರನು ಮುಕ್ತಾಯ ಮಲ್ಪೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮಕ್ ಮಾತೆರೆಗ್ಲ ಹಿತವಚನ ಕೋರ್ನ ಇರೆಗು ಸೊಲ್ಮೇಲು ಇನಿ ಕಾರ್ಯಕ್ರಮಗ ಮುಖ್ಯ ಅತಿಥಿ ಆಯ್ನ ಶ್ರೀ ಜಗ್ಗು ಪೂಜಾರಿ ಮೇರು ಉದಿಪನದ ನುಡಿಕೊರಡು ಪಂದಕೇನೊನ್ವೆ. ನಮ್ಮ ಗ್ರಾಮದ ದೇವರಾಯನ ಕದಿರಿ ಮಂಜುನಾಥ ದೇವರಿಲ್ಲ ಅಂಚನೆ ಅನಂತ ಪದ್ಮನಾಭ ದೇವರೇನು ನಮ್ಮ ಈ ಜಾಗದ ಜುಮಾದಿ ಬಂಟಲ್ನ ಅಂಚನೆ ಈ ಜಾಗದ ಅಣ್ಣಪ್ಪ ಪಂಜಲಿ ಅಂಚನೆ ಅಪ್ಪ ಉಲ್ಲಾಲ್ದಿನ ಪೂರ ಸ್ಮರಣೆ ಮಲ್ತೊಂದು ಪಂಬದರಯಾನೆ ದೈವಾಧಿಕಾರ ಸಮಾಜ ಸಂಘ ಅಂಚನೆ ಅಪ್ಪ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರ ಮೊಕಲ್ನ
ಈ 40ನೇ ವರ್ಷದ ನವರಾತ್ರಿ ಉತ್ಸವ 40 ವರ್ಷ ಹಿರಿಯಾಕಲು ನಂಗೆ ದುಂಬು ಮಲ್ತೊಂದಿತ್ತೇರು ಅವೇ ಸಾಧಿನ ನಂಗೆ ತೋಜಾದು ಕೊಡ್ತೀರು ಹಿರಿಯಾಕಲು ಎಂಚ ನಡತೊಂದು ಪೋತೇರ ಅವೇ ಪ್ರಕಾರ ನಮ್ಮ ಇತ್ತದ ಮಾತ ಜವನೀರು ಒಟ್ಟುಗಾದು ಈ ಒಂಜಿ ನವರಾತ್ರಿದ ಉತ್ಸವ ಅತ್ತಂಡ ಒವ್ವೇ ಒಂಜಿ ಈ ಮಂದಿರಡ ಆಪುನಂಚಿನ ಮಸ್ತ್ ಕೆಲಸಗಳು ಪೂರ ಆವೊಂದುಂಡು ಯಾನು ತೂವೊಂದುಲಲ್ಲ ಯಾನು ಬರೊಂದುಲವಲ್ಲೆ ಸಮಾಜ ಮಸ್ತ್ ಎಡ್ಡೆಡ್ಡೆ ಕೆಲವು ಕಾರ್ಯಕ್ರಮಗಳು ಮಲ್ತೊಂದುಲ್ಲೇರು ಇತ್ತದ ಅಧ್ಯಕ್ಷರ್ಲ ಬಾರಿ ಒಂಜಿ ಯವ್ವನದ ಹುಡುಗಿ ಅಂಡಲ ಮಾತ ಬಾರಿ ಒಂಜಿ ಮುರಾನಿಲ್ಲ ಯಾನು ನಮ್ಮ ಒಂಜಿದಿಂತ ಭಜನೆ ಉತ್ಸವ ಅತ್ತನು ಆನ್ಲ ಭಜನದ ಅಂದೆತ್ತು ಬತ್ತಿತ್ತೆ ಭಾರಿ ಖುಷಿ ಆನೆಂಕ ದುಂಬುದಾಕ್ಲ ಮಾತ ಅಧ್ಯಕ್ಷರನಕ್ಲ ಭಾರಿ ಒಂಜಿ ಈ ಸಮಾಜನೇ ಮಾತೆರ್ಲ ದಯಂದು ಕೇಂಡ ಅಕ್ಲು ಮಕ್ಳುಂದತ್ತು ಮಾತೆರ್ಲ ಭಾರಿ ಒಂಜಿ ಪ್ರೀತಿ ಬಾಂಧವ್ಯಡು ಒಟ್ಟುಗಿತ್ತದು ಈ ಸಮಾಜ ದುಂಬುದಾಕ್ಲ ಎಂಚ ಬುಲೆಪ ಒಂದು ಬತ್ತೆರ ಅಂಚೆ ನಿತ್ಯ ಮಾತೆರ್ಲ ಒಟ್ಟುಗಾ ಬಂದು ಮಾತೆರ್ಲ ಒಟ್ಟುಗಾದ ಈ ಸಮಾಜ ಬುಲೆಪ ಒಂದು ಬಲೆ ನನಾತ್ ನಿಕಲ್ನ ಕೈಟ ಕೆಲಸಗಳು ಪೂರ ದೇವರು ಆ ಅಪ್ಪೆ ಉಲ್ಲಾಲ್ಜಿಲನ ಪುರ್ಲುಡು ಮಲ್ಪ ಅಂದು ಬರಡು ಅಂಚೆನೆ ಈ ಇನ್ನು ಒಂಜಿ ಅಲ್ಪ ಉದ್ಘಾಟನೆ ಆಂಡು ಹೆಂಗೆ ಭಾರಿ ಖುಷಿ ಆಂಡು ದಯಂದು ಕೇಂಡ ನಮ್ಮ ಸಮಾಜ ಭಾರಿ ದುಂಬುದ ದಿನೊಟ್ಟು ಪಿರ ಇತ್ತುಂಡಲ್ಲ ಈ ಪೊರ್ತುಗಾನಾಗ ಭಾರಿ ಒಂಜಿ ದುಂಬು ಬತ್ತದು ನಂಗೆ ಎಂಚಿನ ಸವಲತ್ತು ಪೂರ ಗೌರ್ಮೆಂಟ್ದ ತಿಕ್ಕರೆ ಉಂಡ ಅವೇನು ಮಾತ ಅವೊಂಜಿ ಆ ಒಂಜಿ ಇನ್ನು ಮಲ್ ತಿನ್ನಡ್ದು ನಂಗೆ ಮಸ್ತ್ ಉಪಯೋಗ ಉಂಡು ಆ ಉಪಯೋಗವನ್ನು ಮಾತೆಲ್ಲ ಇತ್ತದ ಅಧ್ಯಕ್ಷರು ಪೂರ ಉಲ್ಲೇರು ಅಕಲ್ಡ ತೆರೆದು ಮಾತೆರೆಗಳ ಆ ತಿಕ್ಕುನಂಚಿನ ಸವಲತ್ತನ್ನು ಆ ಅಪ್ಪ ಉಲ್ಲಾಲ್ದಿಲ್ಲ ಮಾತ ದೆಪ್ಪಾದು ಕೊರಡು ಪಣಂದು ಈ ಸಮಾಜ ನನಾತ್ ಮಿತ್ತು ಬುಲೆ ಒಂದು ಬರಡು ದಾದ ಸಮಾಜಕ್ಕೆ ಆಪುನಂಚಿನ ಕಾರ್ಯಲು ಪೂರ ಉಂಡ ಮಾತೆರ್ನ ಕೈಟು ಪುರ್ಲುಡು ಮಲ್ಪಾಡು ಪಣಂದು ಎನ್ನ ಎಚ್ಚದಲ್ಲ ಹಿಂಗೆ ಪಾತೆರೆಯರು ತೆರಿಯಂದು ಅಂಚ ಅದು ಮಾತೆರೆಗಳ ಎಡ್ಡೆ ಆಡು ಅಪ್ಪ ಉಲ್ಲಾಲ್ದಿ ಮಾತೆರೆಗಳ ಎಡ್ಡೆ ಮಲ್ಪಾಡು ಪಣಂದು ಎನ್ನ ರೆಡ್ಡೆ ಪಾತೆರೆನು ನಮಕ್ ಹಿತವಚನ ಕೊರ್ನ ಮೆರೆಗ್ಲಾ ಸೋಲ್ಮೇಲೆ ಬತ್ತಿ ಪಿನ್ನೇರೇನು ಎಂಚ ಮೋಕೆಡ್ ಎದುಕೊನುವಾನೆ ಅಂಚೆನೆ ಸೊಲ್ಮೆ ಸಂದಾಯಿತ ಮಲ್ಪುನ ನಮ್ಮ ಧರ್ಮ ಲೇಸ್ತ ಗುರ್ಕಾರ್ಮೆನು ವಯಸ್ಸೋನಿನ ಶ್ರೀ ಪುರುಷೋತ್ತಮ್ ಗೋಳಿಪಾಲಿಕೆ ಸಮಾಜ ಸಂಘದ ಅಧ್ಯಕ್ಷರು ಗುರ್ಕಾರ್ಮೆದ ನುಡಿಕೊರಡು ಅಂಚೆನೆ ಸೊಲ್ಮ ಸಂದಾಯಿತ ಮಲ್ಪೋಡು ಪಂದಕೇನೋನ್ವೆ ಸ್ಥಳ ಸಾನ್ನಿಧ್ಯೋಡು ನೆಲೆಯ ನೆಚ್ಚಿತಿನ ಅಪ್ಪೆ ಉಳ್ಳಾಲ್ದಿಗೆ ತರತಗ್ಗ ಒಂದು ಅಂಚನೆ ನಮ್ಮ ಹಿರಿಯರ ಆರಾಧನೆ ಮಲ್ತೊಂದು ಹೊತ್ತಿನಂಚಿನ ಮಾತ ಧರ್ಮ ದೈವಳಿಗೆ ತರತಗ್ಗ ಒಂದು ಅಂಚನೆ ಗ್ರಾಮ ದೈವಳು ಮಾತಿರೆಲ್ಲ ಊಡಲಡು ಸುಗಿತೊಂದು ಕರಿದು ಪೋಯಿನಂಚಿತ್ತಿನ ಈ ಸಮಾಜ ಸಂಘನು ಕಟ್ಟಿನಂಚಿತ್ತಿನ ನಮಕ್ ಈ ಸಮಾಜ ಸಂಘ ಇತ್ತೆ ಆರಂಭ ಆದ 51ನೇ ವರ್ಷಗೂ ನಮ್ಮ ಕಾರ್ದಿ ಒಂದುಳ್ಳ ಅಂಚಿತ್ತಿನ ಸಂದರ್ಭಡು ಇನಿ ನಮಕ್ ಈ ಪಂಬದ ಸಮುದಾಯಗೂ ಒಂಜಿ ಎಡ್ಡೆ ಚಿಂತನೆಯನ್ನು ಕೊರ್ನಾಕುಲಿಂದಿತ್ತಂಡ ಅವು ಎಂಕಲ್ನ ಹಿರಿಯಾಕುಲು ಪಂಡ್ರೆ ಎಂಕ ಭಾರಿ ಸಂತೋಷ ಆಪುಂಡು ದಯಂದು ಕೇಂಡ 50 ವರ್ಷದ ಪಿರಾಕ್ಗೆ ಅಂಚಿತ್ತಿನ ಆ ದುಶ್ಚಟ ಉಪ್ಪುನಂಚಿತ್ತಿನ ಕಾಲಗಟ್ಟೊಡ್ಲ ಎಂಕಲ್ನ ಹಿರಿಯಾಕುಲು ಇಂಚಿತ್ತಿನ ಒಂಜಿ ಸಮಾಜ ಸಂಘದ ಕಲ್ಪನೆಯನ್ನು ಮಲ್ದಿರು ಐತೊಟ್ಟಿಗೆ ಒಂಜಿ ಅಪ್ಪೆ ಉಳ್ಳಾಲ್ದಿನ ಭಜನಾ ಮಂದಿರದ ಕಲ್ಪನೆಯನ್ನು ಮಲ್ದಿರು ಪಂಡ ಐರ್ದು ಮಿತ್ತದ ಭಾಗ್ಯ ಎಂಕ್ಲಿಗೆ ಓಲಜ್ಜಿ ಬಹುಶಃ ಅಕುಲು ಆ ಸಾಧಿನೇನಿ ಎಂಕ್ಲಿಗೆ ತೋಜಾಯಿ ನೆಟ್ಟು ಇಂಚಿತ್ತಿನ ಮತ್ತು ಧರ್ಮ ಕಾರ್ಯವನ್ನು ಮಲ್ಪೆರೆ ಎಂಕ್ಲಿಗೆ ಅವಕಾಶ ಒದಗದು ಬತ್ತನ ಪಂಡ್ರೆ ಎಂಕ ಭಾರಿ ಸಂತೋಷ ಆಪುಣು ಅಂಚಿತ್ತಿನ ಮಾತ ಹಿರಿಯರೆಂಡ್ಲ ಈ ಪುರ್ತುಡು ಉಡಲಡಿ ಸುಗಿತೊಂದು ಬಂದುಳೆ ಯಾನು ಅಧ್ಯಕ್ಷೀಯ ಪಾತೆರದಾಲಜ್ಜಿ ದಯಂದು ಕೇಂಡ ನನ್ನ ದುಂಬುಗು ಮಸ್ತ್ ಕಾರ್ಯಕ್ರಮಗಳು ಎಂಕುಲು ಮಾತ ನಿಕಲ್ನ ಸಹಕಾರಡು ಸಮಾಜ ಸಂಘದ ಕಲ್ನ ಮಾತೆರ್ಲ ಒಮ್ಮತದ ಸಹಕಾರಡು ನಡಪಡ ಒಂದು ಪೋಯರಲ್ಲ ಈ ಸಮಾಜ ಸಂಘಡು ಅಂಚನೆ ಎಂಕಲ್ನ ಈ ಸಮಾಜ ಸಂಘದ ಒಟ್ಟಿಗೆ ಎಂಕಲ್ನ ಈ ಒಂಜಾತು ಸಮಾಜಮುಖಿ ನೆಂಚಿತ್ತಿನ ಕಾರ್ಯಕ್ರಮ ಐತ ಚಿಂತನೆದ ಒಟ್ಟಿಗೆ ಎಂಕಲ ಕೃಷ್ಣ ಕಲ್ಲೋಡಿ ಅಂಚಿತ್ತಿನ ಒಂಜಿ ಧರ್ಮಾತ್ಮೇರು ಪುಣ್ಯಾತ್ಮೇರು ಎಂಕಲಿಗೆ ನಿರಂತರವಾದ ಬಿರಿತಾಂಗ ಕೊರ್ದು ಎಂಕಲೇನ ಬುಳೆಪಾಯಿ ನೆಟ್ಟ ಹತ್ರ ಬಹುಶಃ ಯಾನು ಈ ಪುರ್ತುಡು ಒಂಜಿ ಪಾತೆರ ಪನೋಡೆ ಆಪುಡು ನಿಕಲಿಗೆ ಅವು ತಿರಿದುಪ್ಪೆರಜ್ಜಿ ಅಂಡ ಎಂಕ ತಿರಿ ನೆಟ್ಟ ಹತ್ರ ಯಾನು ಈ ಪುರ್ತುಡು ಪನೋಡ ಆಪುಡು ಇನಿ ಎಂಕಲ್ನ ಬಾರಿ ಬಡಪತ್ತದ ಎಂಕಲ್ನ ಪಂಬದ ಸಮುದಾಯ ಇನಿ ಪರಿಷ್ಠ ಜಾತಿಡು ಪಂಬದ ಸಮುದಾಯ ಬಾರಿ ಬಡಪತ್ತದ ಸಮುದಾಯ ಅಂಡಲ ನಮನ ಮಾತ ಮಿತ್ತು ಪೋನಗ ಮಾತ ಸಮುದಾಯ ಇಡ್ಲ ಎಂಕಲ್ನ ಸಮುದಾಯ ಅಂದತ್ತು ಮಾತ ಸಮುದಾಯ ಇಡ್ಲ ಮಿತ್ತು ಪೋಯರ ಅನಗ ಅವೇನು ತುರ್ತು ತೀರ್ಥಪಾಡ್ನ ಕುಳಿಯಪ್ಪುನು ಅಂಚಿತ್ತನ ಸಂದರ್ಭಡು ನಮ್ಮ ಮಾತ ಒಂಜಾತ್ ಗಟ್ಟಿತನೊಟ್ಟು ದುಂಪು ಓಡಾಪುಡು ಅಪಗ ಎಂಕ್ಲೆಗೆ ಕೃಷ್ಣನ್ನ ನಂಚಿತ್ತಿನ ಪುಣ್ಯಾತ್ಮೇರು ಎಂಕ್ಲೇನು ಒಂಜಾತ್ ಮಿತ್ತು ಕೊನೊಪ್ಪು ನಂಚಿತ್ತಿನ ಒಂಜಿ ಪುಣ್ಯದ ಕೆಲಸ ಮಲ್ದಿರಿ ಎಂಕ ಭಾರಿ ಸಂತೋಷ ಅಂಡ್ ದಯಂದಿಕೆಂಡ ಮುರಣೆಂಜಾರ್ನ ಮರವರುಡು ಕೃಷ್ಣಂ ಲಾರ್ಜ್ ಒಂಜಿ ಉದಿಪನಾಂಡ್
ಐಟ್ ಗಣ್ಯಾತಿ ಗಣ್ಯರಿತ್ತೀರ ಆಂಡ ಎಂಕಲ್ನ ಸಮುದಾಯದ ಒಂಜಿ ಕೀರ್ತಿ ಸಂಪಾದನೆ ಮಲ್ತನ ಅಂಚಿತ್ರ ತುಳು ಸಾಹಿತ್ಯ ಅಕಾಡೆಮಿದ ಗುರ್ಕಾರೆ ಅದು ಸೇವೆ ಮಲ್ತನ ಅಂಚಿತ್ರ ಎಂಕಲ ದಯಾನಂದ ನನ್ನ ದಯಾನಂದಜಿ ಕತ್ತಾಲ್ ಸರ್ ಅರ್ನ ಕೈಟ್ ಆ ಒಂಜಿ ಆತ ಮಲ್ಲ ಒಂಜಿ ಲಾಡ್ಜಿದ ಕಟ್ಟೋಣದ ಉದಿಪನ ಮಲ್ದಿರಿಂದ ಪಂಡ ಎಂಕಲ ಕೃಷ್ಣಣ್ಣನ ಹೃದಯ ಶ್ರೀಮಂತಿಕೆ ಏತು ಮಲ್ಲ ಪಂಡದ ನಮ್ಮ ಅರ್ಥ ಮಲ್ತು ನೋಡು ದಯಂದಿಕೆಂಡ ನಮ್ಮನ್ನು ಬುಲೆಪಾವನಂಚಿತ್ತಿನ ಮಲ್ಲ ವ್ಯಕ್ತಿತ್ವ ಎಂಕಲ ಕೃಷ್ಣಣ್ಣನ ಉಂಡು ಆರ ಇನಿತ ಪೊರ್ತುಡು ಬತ್ತದು ಬಹುಶಃ ಅಪ್ಪೆ ಉಳ್ಳಾಲ್ದಿನ ಸಂಕಲ್ಪ ಒಂದು ಅರ್ನ ಕೈಟ್ ಅಂಚನೆ ಎಂಕಲೆಗೆ ಈ ಗ್ರಾಮೋಡು ಎಂಕ್ಲೆಗೆ ವೈದ್ಯನಾಥಿ ಜುಮಾದಿ ಬಂಟೇರು ಅಂಚನೆ ಕೋಡ್ದಬ್ಬು ದೈವದ ಅನುಗ್ರಹ ಏಪಲ ಬೋಡು ಅಂಚನೆ ಕದಿರೆ ಮಂಜುನಾಥ ದೇವರನ ಅನುಗ್ರಹ ಬೋಡು ಅಂಚ ಎಂಕುಲು ಮಾತ ನಮ್ಮ ಹಿರಿಯಾಕುಲ್ಲ ದೈವಾರಾಧನೆ ತನಂತಾಡು ತೊಡಗ ಸಾದು ನಮಕ್ ಮಾತ ದೈವಗಳನ್ನ ಅನುಗ್ರಹ ಬೋಡು ಅಂಚ ಎಂಕಲ ಬಂದಲೆ ಜುಮಾದಿ ಬಂಟನ ದೈವಸ್ಥಾನ ನೋಡ್ದು ಎಂಕಲ ಜಗ್ಗು ಪೂಜಾರ್ಲು ಯಾನ್ ಲೆತ್ತಿನಂಚಿತ್ತಿನ ಪೊರ್ತುಗಾರು ಎಂಕಲೊಟ್ಟಿಗೆ ಸೇರ್ದು ಇನ್ನು ಆ ಬಂದಳೆ ಜುಮಾದಿ ಬಂಟನ ಒಂಜಿ ಅನುಗ್ರಹಲ ನಮಕ್ ಪ್ರಾಪ್ತಿ ಆಂಡ್ ಪಂಡ್ರೆ ಎಂಕ ಭಾರಿ ಸಂತೋಷ ಆಪಡು ಅಕಲು ಮಾತ ಎಂಕಲೊಟ್ಟಿಗೆ ಇತ್ತಿನೆಟ್ಟಾತ್ರ ಎಂಕುಲು ನನಾತ್ ಸಾಧನೆ ಮಲ್ಪೆರೆ ಎಂಕಲಿಗೆ ಪ್ರೇರಣೆ ಆಪುಂಡು ಪನ್ಪಿನ ಪಾತ್ರದ ಒಟ್ಟಿಗೆ ಎಂಕಲ ಜಗ್ಗು ಪೂಜಾರಲ್ಲಿನ ಒಂಜಿ ಬಗೆಟ್ ಪನ್ಪುಂಡ ಎಂಕಲ ಒವ್ವೇ ಒಂಜಿ ಈ ಸಮಾಜ ಸಂಗೋಡು ಒಂಜಿ ಕಾರ್ಯಕ್ರಮ ಆವಡ್ ಆರ್ ಒಂಜಿ ಯೋಗೋಡ್ಲಂಚೆನೆ ಆರ್ಲ ಒಂಜಿ ಪೊರ್ತುಡು ಎಂಚೆತ್ತೀರ ಪಂಡದು ಎಂಕಲೆ ಮಾತ ತೂತಿನಾರು ಆಂಡ ಆ ಒಂಜಿ ಸಚ್ಚಿಂತನೆಗೆ ಆರು ಯಾಪ ಪೋಯರ ಇನಿಕ್ ಆರೊಂಜಿ ವ್ಯಕ್ತಿ ಆದ ಶಕ್ತಿ ಆದ ನಮ್ಮ ಎದುರು ಉಂತುದೇರ ಪಂಡ್ರೆ ಎಂಕ ಭಾರಿ ಸಂತೋಷ ಆಪುಂಡು ಎಂಕಲ್ಲ ಮಿತ್ತದ ಭಾರಿ ಅಭಿಮಾನೋಡು ಎಂಕಲ ಮಾತ ಕಾರ್ಯಕ್ರಮಕ್ಕೆ ಎಂಕಲ ಜಗ್ಗು ಪೂಜಾರ್ಲು ಸೇರೊಂದುಳ್ಳಿರು ಅಂಚನೆ ಇನಿ ಅಕಲ್ನ ಕೈಟ್ ಎಂಕಲ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಎಂಕಲು ಒರಂಬ ದಿನ ಎಂಕಲ್ನ ಸಮಾಜದ ಜನಕುಲು ಒಂಜಾತ್ ನನಾತ್ ಅಕಲೆಗೆ ಅವಕಾಶ ಮಲ್ತು ಕೊರೋಡು ಅಕಲು ಬೇತೆ ಬೇತೆ ವಿಭಾಗ ಮಿತ್ತು ಬರೋಡು ಮನ್ಪಣಂಚಿ ಉದ್ದೇಶೋಡು 10 ದಿನ ಬೇತೆ ನಮೂನಿದ ಕಾರ್ಯಕ್ರಮನು ನಮ್ಮ ಅಟ್ಟಣೆ ಮಲ್ತದ ಐತ ಇನ್ನಿತ ಮೂರ್ತ ಸ್ವರೂಪ ಏನಂಚಿತ್ತಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಉದಿಪನನು ಅಕಲ್ನ ಕೈಟ್ ಮಲ್ಪೆರೆ ಎಂಕಲಿಗೆ ದೇವರ ಅನುಗ್ರಹ ಮಲ್ದಿರ ಪಂಡ್ರೆ ಎಂಕ ಭಾರಿ ಸಂತೋಷ ಆಪುಡು ಐತ ಒಟ್ಟಿಗೆ ಯಾನ ಎಂಕಲ ಮಾತ ಜವಣಿರ್ನಲ್ಲ ಒಂಜಿ ಚಿಂತನೆ ಉಂಡು ದಯಂದಿಕೆಂಡ ಎಂಕುಲು ಮಾತ್ರ ಬುಳೆಪಿನತ್ ಐತ ಒಟ್ಟಿಗೆ ಎಂಕಲ ಇಡೀ ಸಮುದಾಯ ಬುಳೆಯೋಡು ನನ್ನ ಒಂಜಾತ್ ಜನಕ್ಲೇನ ನಮ್ಮ ದುಂಬುದ ಪೀಳಿಗೆನ ಸೃಷ್ಟಿ ಮಲ್ಪೋಡು ಪನ್ಪಣಂಚಿತ್ತಿನ ಉದ್ದೇಶದೀದು ಇನ್ನಿತ ದಿನೊಟ್ಟು ಬೇತೆ ನಮೂನೆಡ್ ಎಂಕುಲು ಈ ಕಾರ್ಯಕ್ರಮನ ಅಟ್ಟಣೆ ಮಲ್ತದ ಇನ್ನು ನಿರೂಪಣೆಗೆ ಎಂಕುಲು ಅವಕಾಶ ಮಲ್ತು ಕೊರೊಂದುಳ್ಳ ಅಂಚನೆ ಈ ವೇದಿಕೆಡ್ ಬೇತೆ ಅಕಲ್ಲ ಒಂಜಿ ಪ್ರತಿಭೆಯನ್ನು ತೋಜಾರೆ ಎಂಕುಲು ಅವಕಾಶ ಮಲ್ತು ಕೊರೋಡು ಪನ್ಪುನ ಉದ್ದೇಶೋಡು ನನ್ನ ದುಂಬುದ ದಿನಕ್ಲೇಡು ನಿಕಲ ನಮ್ಮ ಇಡೀ ಸಮುದಾಯದ ಜನಕ್ಲೇನ ನೆಟ್ಟು ಜೋಡಣೆ ಮಲ್ತದು ನಮ್ಮ ಸಮುದಾಯ ಒಟ್ಟುಗೂ ಬುಲೆಯೋಡು ಪನ್ಪುನ ಆಶಯ ಉಂಡು ಅಂಚನೆ ವಿಶೇಷವಾದ ಇನಿ ಎಂಕಲ ಜನಜಾಗೃತಿ ಜಾತಿ ಜನಗಣತಿದ ಒಂಜಿ ಆಂದೋಲನ ಇತ್ತೇನೆ ನಮ್ಮ ಉದಿಪನ ಮಲ್ತ ಐಕಲ ನಿಕಲ ಮಾತ ಸಹಕಾರ ಬೋರ್ಡು ಪನ್ಪನ ಆಶಯದೊಟ್ಟಿಗೆ ಈ ಒಂಜಿ ಕಾರ್ಯಕ್ರಮಗೂ ಬರ್ತದೆ ಅಂಚನೆ ಎಂಕಲ ಗೌರವಾಧ್ಯಕ್ಷರು ಉಳ್ಳಿರು ಈ ಕಾರ್ಯಕ್ರಮಡು ಎಂಕಲ್ನ ಮೇರ್ನ ಹಿರಿಯರು ಎಂಕಲಿಗೆ ಈ ಒಂಜಿ ಜಾಗನ ಎಂಕಲಿಗೆ ಪರಿಷ್ಠ ಜಾತಿ ಅಂಡಲ ಎಂಕಲಿಗೆ ನೀ ಸರಕಾರದ ಜಾಗ ಗೊರ್ತುಜಿ ಎಂಕಲ್ನ ಹಕ್ಕದ ಜಾಗಡುಲ್ಲ ಪಂಡ್ರೆ ಎಂಕಲಿಗೆ ಭಾರಿ ಹೆಮ್ಮೆ ಆಪುಡು ಅಂಚಿತ್ತಿನ ಜಾಗನ ಎಂಕಲ್ನ ಪುಣ್ಯಾತ್ಮೇರಾಯನ ಅಂಚಿತ್ತಿನ ತನಿಯಪ್ಪ ಮೇಸ್ತಿರು ಆ ಪೊರ್ತುಡು ಎಂಕಲ್ನ ಆರ್ನ ಹಿರಿಯರು ಕೊರ್ತಿರು ಐತೊಟ್ಟಿಗೆ ಎಂಕಲ ಪದ್ಮಾವತಿ ಅಕ್ಕನ ಕುಲ್ಲ ಭಾರಿ ಎಂಕಲಿಗೆ ಸಹಕಾರ ಮಲ್ತದ ಆ ಜಾಗದ ವ್ಯವಸ್ಥೆಯನ್ನು ಮತ ಹಾಕಲು ಎಂಕಲಿಗೆ ಮಲ್ತು ಕೊಡ್ತೀರು ಆ ಕುಲ್ಲ ಅಂಚೆನೆ ಎಂಕಲ ಮಾತ ಕಾರ್ಯಕ್ರಮಗಳ ಇನ್ನಿಲ್ಲ ಎಂಕಲ ತಾರ್ನ ತಣ್ಣೆ ಎಂಕಲೊಟ್ಟಿಗೆ ನಿರಂತರವಾದ ಎಂಕಲೊಟ್ಟಿಗೆ ಸೇರ್ದಿರು ಪಂಡ್ರೆ ಎಂಕ ಭಾರಿ ಸಂತೋಷ ಆಪುಡು ಅಂಚೆನೆ ಎಂಕಲ ಹಿರಿಯರ್ ಲಕ್ಷ್ಮಣನ್ನೆಲ್ಲ ಅಂಚೆನೆ ಎಂಕಲ ಮೂಲ ಒವ್ವೇ ಒಂಜಿ ಕಾರ್ಯಕ್ರಮ ನಮ್ಮ ಸಮಾಜ ಸಂಘದ ವತಿರ್ದ ಆಪುಂಡ ಅವೇ ಆರು ಯಾನು ಸತ್ಯ ಪನ್ಪುಂಡ ಅಕಲೇನು ಮಾತ ಎಂಕುಲು ನಿಕಲ್ನ ದುಂಬುಡು ತೋಜಾವನ ಉದ್ದೇಶ ಈತೆ ದಯಪಂಡ ನನದ ಜೋಕುಲೆಗೆ ಅಕುಲ ಪಾಠ ಆವಡು ದಯಪಂಡ ಈತ ಪ್ರಾಯದ ಕಾಲೋಡ್ಲ ಎಂಕಲ ಸಮಾಜ ಸಂಘ ಬೋಡು ಎಂಕಲ ಅಪ್ಪೆ ಉಳ್ಳಾಲ್ದಿನ ಭಜನಾ ಮಂದಿರ ಬೋಡು ಪನ್ಪುಣ ಚಿಂತನೆಡು ಅಕಲಿಗೆ ಆರೋಗ್ಯ ಕೊರತೆ ಎತ್ತಂಡಲ್ಲ ಅತ್ತಂಡ ಅಕಲಿಗೆ ಪ್ರಾಯ ಆತ ದಂಗಂಡಲ್ಲ ಒವ್ವೇ ಕಾರ್ಯಕ್ರಮ ಆವಡು ಅಕಲು ಸಮಾಜ ಸಂಗೋಡು ತಯಾರಾದ ಪುಯರು ಅಂಚಿತ್ತಿನ ಒಂಜಿ ಮಲ್ಲ ಗುಣ ಅಕಲ್ಡ ಉಂಡು ಪಂಡ್ರೆ ಇಂಕ ಭಾರಿ ಸಂತೋಷ ಆಪಡು ಅಂಚನೆ ಮಾತ ಪೊಂಜೋಳ್ಳ ನಿಕುಲು ಮಾತಿರ್ಲ ಮುರಾಣಿದ ದಿನೊಟ್ಲ ಎಕ್ಕ ಭಜನದ ಎಂಕಲ್ಲ ಭಾರಿ ಮಲ್ಲ ಸಂಕಲ್ಪ ಉಂಡ್ಲ ನಿಕುಲು ಮಾತ ಸಮಾಜ ಬಾಂಧವ್ಯರು ಸೇರ್ದು ಪೊರ್ಲು ಮಲ್ತು ಕೊಡ್ತಾರೆ ಅಂಚನೆ ನನ್ನ ದುಂಬುಗು ನಡಪು ಅಂಚಿತ್ತಿನ ಮಾತ ಸಮಾಜ ಸಂಘದ ವತಿರ್ದು ನಡಪು ಅಂಚಿತ್ತಿನ ಧರ್ಮ ಕಾರ್ಯಗಳು ಉಂಡ ಐಕ ಮಾತ ನಿಕಲ್ನ ಬೆರಿತಾಂಗ್ ಸಹಾಯ ನಿಕಲು ಏಪಲ ಬೋಡು ಪನ್ಪನ ಆಶಯದೊಟ್ಟಿಗೆ ಈ ಒಂಜಿ ಲೇಸಿಡ ಬತ್ತದ ಈ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮದ ಉದಿಪನದ ಲೇಸಿನ ಪೊರ್ಲು ಕೂಟ ಚಿತ್ತಿನ ಮಾತ ಬಿನ್ನೆರೆಗಳ ಎಂಕಲ ಕೃಷ್ಣಣ್ಣಗ ವಿಶೇಷವಾದ ಎಂಕಲ ಸಮಾಜ ಸಂಘದ ವತಿರ್ದು ಅಂಚನೆ ಅಪ್ಪೆ ಉಳ್ಳಾಲ್ದಿನ ಭಜನಾ ಮಂದಿರದ ವತಿರ್ದು ಉಡಾಲದ ಇಂಜಿನ ಸೋಲ್ ಮೇಲಿನ ಸಂದಾಯ್ತ ಮಲ್ತೊಂಡ ಅಂಚನೆ ಎಂಕಲ್ನ
ಪಾತ್ರಿಲ ಆಯ್ನ ಅಂಚಿತ್ತಿನ ಎಂಕಲ ಬಂದಲೆ ಜುಮಾದಿ ಬಂಟನ ಅನುಗ್ರಹ ಎಂಕಲೆಗೆ ಪ್ರಾಪ್ತಿಯಾಂಡ ಅಂಚಿತ್ತಿನ ಸ್ಥಳದ ಬತ್ತಿನ ಅಂಚಿತ್ತಿನ ಎಂಕಲ ಜಗ್ಗು ಪೂಜಾರ್ಲೆಗೆ ಎಂಕಲ ಸಮಾಜ ಸಂಘದ ವತಿರ್ದು ಅಪ್ಪೆ ಉಳ್ಳಾಲ್ದಿನ ಭಜನಾ ಮಂದಿರದ ವತಿರ್ದು ಉಡಲ ದಿಂಜಿನ ಸೊಲ್ಮೆಲೆನರಿಗೆ ಸಂದಾಯ್ತ ಮಲ್ತೊನ್ ಬಾ ಅಂಚನೆ ಎಂಕಲ ಗೌರವಾಧ್ಯಕ್ಷರು ತಾರನಾಥ ಗಂಧಕಾಡು ಮಿರೆಗ್ಲ ಎಂಕಲ ಮಾತ ಕೂಟದ ವತಿರ್ದು ಉಡಲ ದಿಂಜಿನ ಸೊಲ್ಮೆಲೆನ ಸಂದಾಯ್ತ ಮಲ್ತೊನ್ ಬಾ ಅಂಚನೆ ಎಂಕಲ ಹಿರಿಯರ ಲಕ್ಷ್ಮಣ ನಗಲ ಶೀರ್ದ ಮಾತ ಆತ್ಮೀಯ ಬಂಧುಳ ವತಿರ್ದು ಉಡಲ ದಿಂಜಿನ ಸೊಲ್ಮೆಲೆನ ಸಂದಾಯ್ತ ಮಲ್ತದೆ ಇತನೆಟ್ಟ ಎಂಕಲ ಮಾತ ಕಾರ್ಯಕ್ರಮನ ಬಾರಿ ಪುರ್ಲುಡು ಎಂಕಲು ಸಮಯಗೂ ಸರಿಯಾದ ಕಾರ್ಯಕ್ರಮ ಮಲ್ಪೋಡು ಸಮಯಗೂ ಸರಿಯಾದ ಮುಗಿಪೋಡು ಪನ್ಪ ಎಂಕಲ ಒಂಜಿ ಚಿಂತನೆ ಉಂಡು ಐಕ್ ನಿಕುಲ್ಲ ಸಹಕಾರಿ ಅವಡು ಇನ್ನಿತ ದಿನೋಟ್ಲ ನಿಕುಲು ಬಾರಿ ಪುರ್ಲದ ಸಹಕಾರವನ್ನು ಕೊಡ್ತಾರೆ ಎಲ್ಲದ ದಿನೋಟ್ಲ ಅಂಚನೆ ಎಲ್ಲ ಅಂಜಿ ನಡಪನ ಅಂಚಿನ ಮಾತ ಕಾರ್ಯಕ್ರಮ ಅಂಚನೆ ಸಮಯಗೂ ಸರಿಯಾದ ಕೂಡ್ದು ಸಮಯಗೂ ಸರಿಯಾದ ಆಗಪನ ಅಂಚಿತ್ತಿನ ವ್ಯವಸ್ಥೆಗೆ ನಿಕಲು ಮಾತ ಎಂಕಲೊಟ್ಟಿಗೆ ಕೈ ಜೋಡಿಸೋಡು ಪನ್ಪಿನ ಪಾತ್ರದೊಟ್ಟಿಗೆ ಇತನೇಟ ಎಂಕಲೊಟ್ಟಿಗೆ ಸೇರಿನಂಚಿನಕಲೆ ಮಾತೆರೆಗ್ಲ ಉಡಲ ದಿಂಜಿನ ಸೊಲ್ಮೆಲೆನ್ ಸಂದಾಯ್ತ ಮಲ್ತದೆ ಮಾತೆರೆಗ್ಲ ಸೊಲ್ಮೆ ಸಂದಾಯ್ತ ಮಲ್ತ ಸೊಲ್ಮೆಲು ಸರ್ವೇ ಜನ ಸುಖಿನೋ ಭವಂತು ಪನ್ಪಿನ ಒಟ್ಟಿಗೆ ಈ ಲೇಸಿನ ಮುಗಿತಲ ಮಲ್ಪೆ ಮಾತೆರೆಗ್ಲ ಸೊಲ್ಮೆಲು. ನನ್ನ ಒಂತೆ ಪೊರ್ತುಡು ಯಕ್ಷಗಾನ ಬಯಲಾಟ ನಡಪೆರುಂಡು ಅಂಚನೆ ಎಲ್ಲದಾತ ದಿನ ಬಯ್ಯ 6 ಗಂಟೆ 7 ಗಂಟೆ ಮುಟ್ಟ ಭಜನಾ ಕಾರ್ಯಕ್ರಮ ಭಜನಾ ಸೇವೆ ಅಯ್ಯಪ್ಪ ಭಜನಾ ಮಂಡಳಿ ಕೊಡಪಟ್ಯ ಬೊಕ್ಕ 7 ಗಂಟೆ 8 ಗಂಟೆ ಮುಟ್ಟ ಶ್ರೀರಾಮ ಭಜನಾ ಮಂದಿರ KPT ಮೊಕ್ಲೇರ್ದು ಭಜನಾ ಕಾರ್ಯಕ್ರಮ ನಡಪೆರುಂಡು ಅಂಚನೆ ರಾತ್ರಿ 9 ಸರಿಯಾದ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪೆರುಂಡು ಅತಿಥಿ ಗಣ್ಯರಾದ ಶ್ರೀ ಪ್ರಮೋದ್ ಕುಮಾರ್ ರೈ ದೋಣಿಂಜಗುತ್ತು ಅಂಚನೆ ಶ್ರೀ ಶರತ್ ಉಡುಪಿ ಉದ್ಯಮಿ ಮಕ್ಕಳು ಮಾತ ನಮ್ಮೊಟ್ಟಿಗೆ ಎಲ್ಲೇ ಲೇಸಡ್ ಪಾಲ್ದೆ ತೊಂಡ್ರೆಲ್ಲೇರು ಐದು ಬೊಕ್ಕ ರಾತ್ರಿ 10 ಗಂಟೆಗೆ ಜೋಕ್ಲೆಡ್ದು ದೇವಿವೇಶ ಪ್ರದರ್ಶನ ನಡಪೆರುಂಡು ಮಾತೆಲ್ಲ ಬತ್ತದು ಈ ಒಂಜಿ ಕಾರ್ಯೆಲ್ಲ ಪೊರ್ಲು ಮಂತ್ ಕೊರೋಡು ಕೇಳೋಣ್ವೆ ಇತ್ತೆ ಕೆಲವೇ ಪೊರ್ತುಡು ಯಕ್ಷಗಾನ ಬಯಲಾಟ ಭ್ರಮರ ಕಲಾವಿದರು ಗಂಧಕಾಡು ಮೊಕ್ಲೆಡ್ದು ಯಕ್ಷಗಾನ ಬಯಲಾಟ ಸಂಗ್ರಾಮ ಮೋಕ್ಷ ಪನ್ಪಿನ ಯಕ್ಷಗಾನ ಬಯಲಾಟ ಈ ಒಂಜಿ ದೇವಾನುಚಾವಡಿದ ದುರ್ಗಾ ವೇದಿಕೆಡ್ ನಡಪೆರುಂಡು.
ಶಯನ ಮುಕುಂದಯೇನೆ ಒಳಗೆ ಹೂವ ತರುವರ ಮನೆಗೆ ಹುಲ್ಲ ತರುವ ಅವ್ವ ಲಕುಮಿ ರಮಣ ಇವಗಿಲ್ಲ ಗರುವ ಹೂವ ತರುವರ ಮನೆಗೆ ಹುಲ್ಲ ತರುವ ಪಾಂಡವರ ಮನೆಯೊಳಗೆ ಕುದುರೆಗಳ ತೊಳೆದು ಪುಂಡರೀಕಾಕ್ಷತ ಹುಲ್ಲ ತಿನಿಸಿದ ಪಾಂಡವರ ಮನೆಯೊಳಗೆ ಕುದುರೆಗಳ ತೊಳೆದು ಪುಂಡರೀಕಾಕ್ಷತ ಹುಲ್ಲ ತಿನಿಸಿದ ಅಂಡಜಾಧಿಪನಮ್ಮ ಪುರಂದರ ವಿಠಲನು ಅಂಡಜಾಧಿಪನಮ್ಮ ಪುರಂದರ ವಿಠಲನು ತೊಂಡರಿಗೆ ತೊಂಡನಾಗಿ ಸಂಚರಿಸುತ್ತಿಗನು ಹೂವ ತರುವರ ಮನೆಗೆ ಹುಲ್ಲ ತರುವ ಅವ್ವ ಲಕುಮಿ ರಮಣ ಇವಗಿಲ್ಲ ಗರುವ ಹೂವ ತರುವರ ಮನೆಗೆ ಹುಲ್ಲ ತರುವ ಅವ್ವ ಲಕುಮಿ ರಮಣ ಇವಗಿಲ್ಲ ಗರುವ
ಚರಣ शोभित व्याल कोटि सदृश किरण सदृश किरण सदृश किरण चंदन चर्चित सुमनोहर शुभकर सुंदर सुमनोहर मंदहास महिमा बुद्धि शुभकर वदन त्रैलोक्य सुमोहन वदन वारणस्यवनायक सन्नुत नारदादि मुनि वंदित पदयुग वारण वदन गजवदना
ಪ್ರವೇಶ ಮಾಡಿದ್ದೇನೆ. ದೇವೇ ಬಂದನ್
ದೇವತೆಗಳೇ, ಪ್ರಣವ ಸ್ವರೂಪೆಯಾದ ಆದಿಮಾಯಿಂದ ಆದಿಯಲ್ಲಿ ಆವಿರ್ಭವಕ್ಕೆ ಬಂದವರು ತ್ರೈಮೂರ್ತಿಗಳಂತೆ. ಅವರಿಂದಲೇ ಸೃಷ್ಟಿಯಾದುದು ಸ್ವರ್ಗ, ಮರ್ತ್ಯ, ಪಾತಾಳವೆಂಬ 3 ಲೋಕಗಳು. ವಿಶ್ವ ವಿರಾಟ್ ಸ್ವರೂಪನ ಪಾದವನ್ನು ಪಾತಾಳ, ಅಡಿಪ್ರದೇಶವನ್ನು ಮರ್ತ್ಯ, ಶಿರಸ್ಸನ್ನು ಸ್ವರ್ಗವೆಂದು ಜ್ಞಾನಿಗಳು ಹಾಡಿದರು, ಕೊಂಡಾಡಿದರು. ಒಬ್ಬ ಮಾನವನ ದೇಹದಲ್ಲಿ ಶಿರಸ್ಸು ಎಷ್ಟು ಪ್ರಾಧಾನ್ಯತೆಯನ್ನು ಪಡೆದಿರುತ್ತದೆಯೋ ಜ್ಯೇಷ್ಠವಾಗಿ ಕಂಗೊಳಿಸುತ್ತಿರುವಂತಹ ರಾಜ್ಯ ನಮ್ಮ ದೇವಲೋಕ. ಹಾಗೆಂದು ಜ್ಞಾನಿಗಳು ಕೊಂಡಾಡಿದ್ದಾರೆ. ಒಬ್ಬ ಮಾನವನು ಭೂಮಿಯಲ್ಲಿ ಹುಟ್ಟಿದಾತನು ಸಾಧಿಸಿದ ಎಂದಾದರೆ ಮಾಧವನು ಆಗಬಲ್ಲ, ಮಹಾದೇವನು ಆಗಬಲ್ಲ ಎಂಬುದಕ್ಕೆ ಜ್ವಲಂತ ನಿದರ್ಶನದೋಪಾದಿಯಲ್ಲಿ ಈ ಪುರಂದರನ ಬದುಕು. ಯಾಕೆ ಬಲ್ಲಿರ? ಮರ್ತ್ಯಲೋಕದಲ್ಲಿ ಸಂಚರಿಸಿದೆ. ಅತಿಥಿ ಕಶ್ಯಪನಿಗೆ ಮಗನಾಗಿ ಹುಟ್ಟಿದೆ. ಹುಟ್ಟಿದಂತಹ ಕಾಲಕ್ಕೆ ಪುರಂದರ ಎಂಬ ನಾಮವನ್ನೆನಿಸಿದರು. ಬೆಳೆಯುತ್ತಾ 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 ಉತ್ತುಂಗದ ಶಿಖರಕ್ಕೆ ಏರಬೇಕು, ಬದುಕಿನಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕೆಂಬ ಉತ್ತೇಜ ಅಧಿಕವಾಗುತ್ತಾ ಹೋಯಿತು ನನಗೆ. ಹೋದಂತಹ ಕಾಲಕ್ಕೆ ಏನು ಮಾಡಲಿ ಎಂದು ಯೋಚಿಸುವಂತಹ ಕಾಲಕ್ಕೆ ತಾಯಿಯಾದ ಅತಿಥಿಯ ಆಶೀರ್ವಾದ, ತಂದೆಯಾದ ಕಶ್ಯಪನ ಅನತಿಯಂತೆ ಮೇಘಲಂತ ಪರ್ವತವನ್ನು ಪ್ರವೇಶಿಸಿದೆ. ಶತ ಯಾಗಗಳನ್ನು ಕೈಗೊಂಡೆ, ಮಗವನೆಂದೆನಿಸಿದೆ. ಆ ಕಾಲಕ್ಕೆ ತ್ರಿಮೂರ್ತಿಗಳು ಒಲಿದು ನನಗೆ ಕೊಟ್ಟರಲ್ಲ ದೇವಲೋಕದ ಅಮರ ಸಿಂಹಾಸನ. ಆ ಕಾಲಕ್ಕೆ ಹೇಳಿದಂತಹ ಮಾತು ಮರೆಯುವಂತಿಲ್ಲ. ದೇವಲೋಕದ ಸುರ ಸಂಪತ್ತು ಸೌಭಾಗ್ಯಗಳು ಅದನ್ನು ಅನುಭವಿಸುವುದಕ್ಕಾಗಿ ಮಾತ್ರವಲ್ಲ, ಅದನ್ನು ಕಾಯುವಂತ ಹೊಣೆಗಾರಿಕೆಯೂ ನಿಮಗೆ ಇರಲಿ ಎಂಬ ಹಾಗೆ ಹೇಳಿದಂತಹ ಮಾತು. ಅಷ್ಟು ಮಾತ್ರವಲ್ಲ, ಸ್ವರ್ಗ, ಮರ್ತ್ಯ, ಪಾತಾಳವೆಂಬ 3 ಲೋಕಗಳಲ್ಲಿಯೂ ಯಾವಾಗ ಧರ್ಮಕ್ಕೆ ಗ್ಲಾನಿ ಉಂಟಾಗುತ್ತದೋ ಆ ಕಾಲಕ್ಕೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬೇಕೆನ್ನುವುದು ಅವರ ಆಶಯವಾಗಿತ್ತು. ಅದೇ ಪ್ರಕಾರ ನಡೆದುಕೊಂಡು ಬಂದವರು ನಾವಾಗಿದ್ದೇವೆ. ದೇವತೆಗಳೇ ದೇವತೆಗಳೇ ದೇವತೆಗಳೇ, ನೋಡಿದಿರ ನಮ್ಮ ಈ ಸುರ ಸಂಪತ್ತನ್ನು, ನಮ್ಮ ಈ ಸುರಸಭೆಯನ್ನು. ಒಂದೆಡೆ ಗಾನ ವೈಭವ, ಒಂದೆಡೆ ನೃತ್ಯ ವೈಭವ. ರಂಬೆ, ಊರ್ವಶಿ, ಮೇನಕೆ, ತಿಲತಮೆ, ಮಂದುಕೋಶೇರೆ ಮೊದಲಾದವರಿಂದ ನೃತ್ಯ ವೈಭವ. ಇನ್ನೊಂದೆಡೆ ನಾರದ, ಚಿತ್ರಸೇನ ಮೊದಲಾದವರಿಂದ ಗಾನ ವೈಭವ. ಇದನ್ನು ನೋಡುವುದಕ್ಕೆ 2 ಕಣ್ಣು ಸಾಲದು. ಹಾಗಾದರೆ ಈ ನಮ್ಮ ಸಭೆಯನ್ನು ನೋಡಲು ಬಂದಂತಹ ಒಮ್ಮೆ ಸಭಾಸದರನ್ನು ಗಮನಿಸಿದ್ದೀರಾ? ನೋಡಿ ನೋಡಿ ನೋಡಿ, ಸುರರು, ನರರು, ಕಿನ್ನರರು, ಕೆಂಪುರುಷರು, ಗರುಡರು, ಗಂಧರ್ವರು, ನಾರದರು ಮೊದಲಾದವರು ಸಭೆಯಲ್ಲಿ ಬಂದು ನಿರತರಾಗಿದ್ದಾರೆ. ಈ ಸಭೆಯ ಘನತೆಯನ್ನು ಹೆಚ್ಚಿಸಿದ್ದಾರೆ. ಈ ಕಾಲಕ್ಕೆ ದೇವಬಾಲಕನಿಗೆ ಜಯವಾಗಲಿ, ದೇವೇಂದ್ರನಿಗೆ ಜಯವಾಗಲಿ, ಇಂದ್ರನಿಗೆ ಶುಭವಾಗಲಿ ಎನ್ನುವ ಹಾಗೆ ಶುಭವಾರ್ತೆಗಳನ್ನು ಹಾಡುತ್ತಿದ್ದಾರೆ. ಕೇಳುವಾಗ ಮನಸ್ಸಿಗೆ ತುಂಬಾ ಆನಂದ ಉಂಟಾಗುತ್ತಾ ಇದೆ. ಕಾಲಕ್ಕೆ ಮನಸ್ಸಿನ ಅಂತರಾಳದಲ್ಲಿ ಮೂಡಿದಂತಹ ಒಂದು ಜಿಜ್ಞಾಸೆ ಏನೊಂದು ಕೇಳುವಿರ ಸುಮನಸರೇ? ಕೇಳಿದಿರೇ ಸುಮನಸರೇ, ಕಮಲ ನಾಭನ ಕೇಳಿದಿರೇ ಸುಮನಸರೇ, ಕಮಲ ನಾಭನ ದಯದಿ ಆ ಕಮಲ ನಾಭನ ದಯದಿ ಅಮಿತ ಸುರ ಸಂಪದ ಗೆಮಗೆ ಲಭಿಸಿದುದು. ಅಮಿತ ಸುರ ಸಂಪದ ಗೆಮಗೆ ಲಭಿಸಿದುದು. ಆದರ ಕಳರುದಾಯ ದಿವಸರದಿಂದ, ಆದರ ಕಳರುದಾಯ ದಿವಸರದಿಂದ ಬಾದಿ ಪರು ಅಡಿಗಡಿಗೆ ಹಾದಿಗೆ ನಿದಕೆನುತ
ಕೇಳಿದಿರೇ ಸುಮನಸರೇ ನೋಡಿದಿರಾ 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 ನಮ್ಮ ಈ ದೇವಲೋಕದ ಸುರ ಸಂಪದವನ್ನ. ಆ ಕಾಲಕ್ಕೆ ಮೂರ್ತಿಗಳು ಒಲಿದುಕೊಟ್ಟಂತಹ ದೇವಲೋಕದ ಸುರಗದ್ದುಗೆ ಕೊಟ್ಟಂತಹ ಕಾಲಕ್ಕೆ ಇದನ್ನು ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ನಿಮ್ಮದೇ ಎಂಬ ಹಾಗೆ ಕೊಟ್ಟು ಹೇಳಿದಂತಹ ಮಾತು. ಹಾಗಾದರೆ ನೋಡಿದಿರಾ 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 ಒಂದೆಡೆ ಅಲ್ಪ ಕಾಲದಲ್ಲಿ ತಲುಪಿಸಿದನ್ನು ಕೊಡುವಂತಹ ಕಲ್ಪವೃಕ್ಷ ಒಂದೆಡೆ, ಕಟುಕನನ್ನಾದರೂ ಕರುಣೆಯ ದೃಷ್ಟಿಯಿಂದ ನೋಡುವಂತಹ ಕಾಮಧೇನು ಇನ್ನೊಂದೆಡೆ, ಏರುವುದಕ್ಕೆ ಗಜವೈರಿ ವಿಷ್ಟರವ, ಶತ್ರುಗಳನ್ನು ಸದೆಬಡಿಯಲು ಕೈಯಲ್ಲಿ ಪುಲಿಶ, ಅದು ಮಾತ್ರವಲ್ಲ ಸಾಗುವುದಕ್ಕೆ ಐರಾವತ. ಇಂತಹ ಸುರ ಸಂಪತ್ತಿನ ಸುರ ಸೊಬಗನ್ನು ಬಣ್ಣಿಸಲು ಸಾಸಿರ ನಾಲಿಗೆಯುಳ್ಳಂತಹ ಆ ಆದಿಶೇಷನಿಗೆ ಒಂದೊಮ್ಮೆ ಅಸದಳವಾಗಿ ಹೋದೀತು. ಆದರೆ ನಾನು ಯೋಚಿಸುವುದು ಅದನ್ನಲ್ಲ. ನಾವು ಸಾಗಿ ಬಂದಂತಹ ಲೋಕ ಯಾವ ಲೋಕ? ಮರ್ತ್ಯಲೋಕವದು. ಯಾಗಗಳನ್ನು ಕೈಗೊಂಡು ದೇವಲೋಕದ ಪೀಠಕ್ಕಾಗಿ ಬಂದವರು ನಾವಾಗಿದ್ದೇವೆ. ಆದರೆ ನಮ್ಮನ್ನು ಸುಮನಸರು ಎಂದು ಕೊಂಡಾಡಿದರು. ಯಾಕೆ ಬಲ್ಲಿರಾ? ಎಲ್ಲರನ್ನು ಸಮಾನವಾದ ಮನಸ್ಸಿನಲ್ಲಿ ಕಾಣುವವರು ಸುಮನಸರು. ಅವರ ದೃಷ್ಟಿಕೋನ ಒಂದೇ ತರ ಇರುತ್ತದೆ, ಅವರಲ್ಲಿ ಭೇದವಿಲ್ಲ ಎನ್ನುವ ಕಾರಣಕ್ಕಾಗಿ ಸುಮನಸರು ಎಂಬಂತಹ ಹೆಸರನ್ನು ಇರಿಸಿದರು ಜ್ಞಾನಿಗಳು. ಅದೇ ಪ್ರಕಾರವಾಗಿ ನಡೆದುಕೊಂಡು ಬಂದವರು ನಾವಾಗಿದ್ದೇವೆ. ಹಾಗಾದರೆ ನಾನು ಹೇಳುವಂತಹ ಮಾತು, ನಾವು ಸಾಗಿ ಬಂದಂತಹ ಮರ್ತ್ಯಲೋಕ, ಆ ಮರ್ತ್ಯಲೋಕ ಹಾಗಲ್ಲವಲ್ಲ. ಅಲ್ಲಿ ಕಳ್ಳರು ಹುಟ್ಟಬಾರದೆಂದೇನಿಲ್ಲವಲ್ಲ. ಅಲ್ಲಿ ಅನೇಕ ಪ್ರಭೇದಗಳಿವೆ. ಸತ್ಯ ಅಸತ್ಯ, ಧರ್ಮ ಕರ್ಮ, ಪಾಪ ಪುಣ್ಯ, ಕಾಮ ಕ್ರೋಧ ಲೋಭ ಮೋಹಗಳು ಮೊದಲಾದ ಅಂತಹದ್ದು ಆ ಲೋಕದಲ್ಲಿ ಹುಟ್ಟಿ ನಮ್ಮ ದೇವಲೋಕಕ್ಕೆ ದಾಳಿ ಇಟ್ಟಂತಾದರೆ ಏನು ಮಾಡೋಣ? ವ್ರತವನ್ನು ನಿಮಿಷದಿ ಹಿಂದೆ ಕಟ್ಟುವೆನು. ಸುರರ ದೇಶದಲ್ಲಿ ಕಾಳಗವಿಯುತ್ತ ಕಡೆಗೆ ನಾನಟ್ಟುವೆ ರವಿಜಾತ ನಡೆಗೆ. ಕ್ಷಣದಳು ದಂಜರ ತರಿದು ಬರುವೇನೋ ಕ್ರಮದಿ ಮೆರೆದು
ಮೆರೆವ ವಿಭವಗಳ ವಯಸ್ಸುತ್ತಲಿ ಬರುವ ಕುಳರ ರಣದಲ್ಲಿ ನಾ ತರಿವ ಪರಿಯ ನೀನೋಡು ಮಗವ. ಬಲು ದೋಷವಾಂತೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಬಲು ದೋಷವಾಂತೇನ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗ್ರಾಮದೊಳಗೆ ಕಲಿಗಳು ನಿಶ್ಚಯ ಸಂಗ್ರಾಮದೊಳಗೆ ಆ ಕಳರ ಭೀತಿಗೂ ನಮಗೆ ಆ ಕಳರ ಭೀತಿಯು ನಮಗೆ ನಿಂತಿಲ್ಲ ನಳಿನ ಬನದಯದಿಂದ ಸುಳ್ಳಲ್ಲ ಬಲು ದೋಷವಾದೇನ ನೀವೆಂದ ನುಡಿಗೆ ನೀವೆಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗ್ರಾಮದೊಳಗೆ ಆ ದೇವತೆಗಳೇ, ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ನಿಮ್ಮದಾದಂತಹ ಈ ವೀರವಾಣಿಯನ್ನು ಕೇಳುವಾಗ ಉತ್ಸಾಹ ತುಂಬಿ ಹರಿಯುತ್ತಾ ಇದೆ. ಆದರೆ ದೇವಲೋಕದ ಸುಧರ್ಮ ಸಭೆಯಲ್ಲಿ ಇಂಥದ್ದೊಂದು ಪ್ರಶ್ನೆಯನ್ನು ನಾನು ಇಡಬಾರದಿತ್ತು ಎಂದು ನೀವು ಅನ್ಯತಾ ಭಾವಿಸಕೂಡದು. ನಿಮ್ಮದಾದಂತಹ ಭುಜಬಲದ ಮೇಲೆ, ನಿಮ್ಮದಾದಂತಹ ಪರಾಕ್ರಮದ ಮೇಲೆ ನನಗೆ ಎಳ್ಳಿಲಿತ್ತು ಸಂಶಯವಿಲ್ಲ. ಆದರೆ ಆತ್ಮಸ್ಥೈರ್ಯ ಎನ್ನುವುದು ಒಬ್ಬ ಮಾನವನಲ್ಲಿ ಇಲ್ಲ ಎಂದಾದರೆ ಅವನು ದೇವತೆ ಆದರೇನು, ರಾಕ್ಷಸ ಆದರೇನು, ವೀರ ಆದರೇನು, ಶೂರನಾದರೇನು, ದೇವಬಲ ಇದ್ದರೇನು, ಗುರುಬಲವಿದ್ದರೇನು, ಎಲ್ಲವೂ ವ್ಯರ್ಥವೇ. ಹಾಗಾಗಿ ಈ ಕಾಲಕ್ಕೆ ಬಂದಂತಹ ನಾನು ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವುದಕ್ಕಾಗಿ, ನಿಮ್ಮಲ್ಲಿರುವ ಆ ಪುಲಿಶವನ್ನು ಏಳಿಸುವುದಕ್ಕಾಗಿ ಈ ಮಾತನ್ನು ನಾನು ಆಡಿದೆ, ಅನ್ಯತಾ ಭಾವಿಸಕೂಡದು. ಆದರೆ ಆ ನಳಿನಾಭನ ದಯದಿಂದ ನಮಗೆ ಭಯ ಎಳ್ಳಿನಿತಿಲ್ಲ. ಆ ನಳಿನಾಭನಿಂದಲೇ ನಾವು ಇಲ್ಲಿವರೆಗೆ ಸಾಗಿ ಬಂದವರಾಗಿದ್ದೇವೆ. ಹಾಗಾದರೆ ನಿಮ್ಮದಾದಂತಹ ಈ ಮಾತನ್ನು ಕೇಳುವಾಗ ಮನಸ್ಸಿಗೆ ತುಂಬ ಸಂತೋಷವಾಗುತ್ತಾ ಇದೆ. ಇಂದಿಗೆ ನಮ್ಮ ಈ ಸುಧರ್ಮ ಸಭೆಯನ್ನು ಸಮಾಪ್ತಿಗೊಳಿಸಿ ನಮ್ಮದಾದಂತಹ ಕೆಲಸಗಳಿಗೆ ತೆರಳೋಣ.
ಆಗುವುದಕ್ಕೆ ಬ್ರಾಹ್ಮಣ ಕುಲದಲ್ಲಿ ಜನಿಸಿದವನ ಅತಿಥಿ ಕಚ್ಚವರ ಪುಣ್ಯ ಗರ್ಭದಲ್ಲಿ ಪಾವನಗೊಳಿಸಿದಂತಹ ಅಸುರವರೇಣ್ಯ ಕನಕನೇತ್ರ ಕನಕನೇತ್ರ ಎನ್ನುವಂತ ನಾಮಾಂಕಿತವನ್ನು ನಮ್ಮ ಅಪ್ಪಾಜಿಯವರಾದಂತ ಕಶ್ಯಪ ಮಹಾಬ್ರಹ್ಮರು ಇರಿಸಿದಂತ ಹೆಸರು. ಕಶ್ಯಪ ಬ್ರಹ್ಮರ 13 ಮಂದಿ ಪತ್ನಿಯರಲ್ಲಿ ದ್ವಿತೀಯ ಪುಣ್ಯ ಗರ್ಭವನ್ನು ಪಾವನಗೊಳಿಸಿದವರೇ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪರು. ಏನಾಶ್ಚರ್ಯ ಏನಾಶ್ಚರ್ಯ, ಆದಿ ದೈತ್ಯರು ನಿಘಂಟಿಗೆ ನಾವು ಪಾತ್ರರಾಗಿದ್ದೇವೆ. ಹುಟ್ಟಿದ ಕ್ಷಣ ಆಟವನ್ನು ಆಡುವಂತಹ ಸಂದರ್ಭದಲ್ಲಿ ಋಷಿ ಮುನಿಗಳನ್ನ ನಡೆಸುವಂತಹ ಹೊತ್ತು ಕರೆದಳಲ್ಲ ಮಕ್ಕಳೇ, ಋಷಿ ಮುನಿಗಳನ್ನು ಛೇಡಿಸುವುದಲ್ಲ ನಿಮ್ಮದಾದಂತ ಕರ್ತವ್ಯವಿದೆ. ಕಾಂತಾರಕ್ಕೆ ತೆರಳಬೇಕು, ತಿಳಿದು ಘನಘೋರವಾದಂತಹ ತಪಸ್ಸನ್ನು ಆಚರಿಸಬೇಕು. ಆ ಮುಖೇನ ವಿಧಾತನನ್ನೇ ಮೆಚ್ಚಿಸಿ ವರಬಲವನ್ನ ಪಡೆಯಬೇಕು. ಅಸುರ ವೀರರ ಕನಸಾಗಿರುವಂತಹ ಸುರಗದ್ದುಗೆಯನ್ನು ಆಕ್ರಮಿಸಬೇಕು. ಮಾತೆಯ ಅಪ್ಪಣೆಯನ್ನು ಶಿರೋಧಾರಿ ಎನ್ನುವ ಹಾಗೆ ವಹಿಸಿಕೊಂಡಿದ್ದಾನೆ. ಅಷ್ಟು ಮಾತ್ರವೇ ಘನಘೋರವಾದಂತಹ ಕಾಂತಾರಕ್ಕೆ ತೆರಳಿ ವಿಶೇಷವಾದಂಥ ತಪಸ್ಸನ್ನು ವಿಧಾತನ ಬಗೆಗಾಗಿ ವಿರಚಿಸಿದೆ. ನಾನು ಒಲಿದು ಬಂದನಲ್ಲ ವಿಧಾತ, ಒಲಿದು ಬಂದದ್ದು ಮಾತ್ರವೇ ಏನು ಬೇಕು ಎನ್ನುವುದಕ್ಕಾಗಿ ಕೇಳುವುದಕ್ಕಿಂತ ಮುಂಚಿತವಾಗಿ ಇತ್ತನಲ್ಲ ಗದಾದಂತ, ಎಲ್ಲಿಯವರೆಗೆ ಗದಾದಂತ ನಿನ್ನ ಕೈಯಲ್ಲಿರುವುದು ಅಲ್ಲಿಯವರೆಗೆ ನಿನಗೆ ಮರಣವಿಲ್ಲ ಎನ್ನುವಂತಹ ಅನುಗ್ರಹವನ್ನಿತ್ತ. ಅಷ್ಟು ಮಾತ್ರವೇ ಇನ್ನೇನು ಬೇಕು ಎಂದು ಕೇಳಿದ ಕ್ಷಣ ಹಸಿವು ಹಸಿವು ಹಸಿವು, ಕೊಡುವುದಾದರೆ ಕೊಡು ಬ್ರಹ್ಮ. ಹಸಿವೆಯನ್ನು ಇಂಗಿಸುವುದಕ್ಕೆ ಶತವರ ಅನುಗ್ರಹ ಇತ್ತನಲ್ಲ, ಅನುಗ್ರಹ ಇತ್ತ ವರವನ್ನು ಕೊಟ್ಟ ಒಂದು ಇಟ್ಟ. ಏನು 100 ವರ ಹಸಿವೆಯನ್ನು ಇಂಗಿಸ್ತಾರೆ, 100ಕ್ಕೆ 101 ವರಾಹ ಬಂತು ಅಂತಾದ್ರೆ ಅದರಲ್ಲಿ ನಿನಗೆ ಮರಣ ಎನ್ನುವ ಮಾತನ್ನು ಎಚ್ಚರಿಕೆಯನ್ನು ಕೊಟ್ಟನಲ್ಲ, ಎಚ್ಚರಿಕೆಯನ್ನು ಸ್ವೀಕರಿಸಿದೆ. ಮರಣ ಮರಣ 100 ವರಾಹಗಳನ್ನು
ಮೀರಿ 101ಕ್ಕೆ ನಾನು ಸ್ವೀಕರಿಸಿದಂತಾದ್ರೆ ಮಾತ್ರ ಮರಣ. ಇರಲೇ ಹಂದೆ ನಗಣ್ಯ, ನನಗೆ ನಗಣ್ಯ. ಮಾತ್ರವೇ ವರಬಲವನ್ನು ಪಡೆದಾಗಿದ್ದು ಪಡೆದರೆ ಸಾಕೆ. ಮತ್ತೆ ದಂಡಯಾತ್ರೆಯನ್ನು ನಾನು ಹೊರಡಬೇಕಾಗಿದೆ. ದಂಡಯಾತ್ರೆಯನ್ನು ಹೊರಟು ಬೇಕಾದಂತ ನಾಡನ್ನು ಆಕ್ರಮಿಸಬೇಕು. ಪಾತಾಳಕ್ಕೆ ಬಂದಾಗ ಸರ್ಪ ಸಂತತಿಗಳ ಓಡೋಡಿ ಬಂದವಲ್ಲ. ಬಂದಂತ ಸರ್ಪ ಸಂತತಿಗಳನ್ನ ಬಾಲವನ್ನೇ ಕಪ್ಪಿಸಿದೆ. ಆ ಪಣಿಗಳ ಎಡೆಯನ್ನ ಮೆಟ್ಟಿದೆ. ಓಡೋಡಿ ಬಂದ ನಾಗರಾಜ ಶರಣು ಬಂದ. ಕಪ್ಪ ಕಾಣಿಕೆಗಳನ್ನು ನನ್ನ ಪಾದ ಮೂಲಕ್ಕಿಟ್ಟ. ಅನುಗ್ರಹವನ್ನು ಕೊಟ್ಟೆ. ಅಷ್ಟು ಮಾತ್ರವಲ್ಲದೆ ಆಮೇಲೆ ಬಂದದ್ದು ಭೂತಳಕ್ಕೆ ಬಂದ ಅಂಗ ವಂಗ ಕಳಿಂಗ ಕಾಳಿಂಗ ಕಾಂಬೋಜ ಎಲ್ಲರ ಮಂಡಲಾಧಿಪರ ಮಂಡೆಯನ್ನು ಬಗ್ಗಿಸಿ ಕಪ್ಪವನ್ನು ಸ್ವೀಕರಿಸಿದೆ. ಸಾಕಾಗುವುದಿಲ್ಲ. ಮಾತೆಯ ಮಾತೊಂದು ನೆನಪಾಗುತ್ತಾ ಇದೆ. ಸ್ವರ್ಗಲೋಕಕ್ಕೆ ಲಗ್ಗೆ. ಹಾಗಾದ್ರೆ ಕಾಯುವುದಲ್ಲ, ಸ್ವರ್ಗಲೋಕಕ್ಕೆ ಲಗ್ಗೆ ಇಡಬೇಕಂತಿದ್ರೆ ಇದ್ದರಲ್ಲ ಸೇನಾಧಿಪತಿಗಳು ಎಲ್ಲಿದ್ದಾರೆ? ಸೇನಾಧಿಪತಿಗಳು ಬರಲೇ.
ಸರದಾಲ ಕ್ಷಣದಿ ಕಾರ್ಯವನ್ನು ರಮಿಸುವುದನು ಕ್ಷಣದಿ. ಕರೆಸಿದ ಹದವಿರುವುದೇನು ದೈತ್ಯೇಶ ನೀನರಿದ ಕಾರ್ಯವನ್ನು ಅಕ್ಷರವಾದ ವಿಚಾರಿಸಿ ಬರುವಂತೆ ದುಡಿದಿರ ನಾನಿ ಅಸುರವರಾಣ್ಯರೇ, ಕರೆಸಿದ ಕ್ಷಣ ಸಭೆಯನ್ನು ಪ್ರವೇಶಿಸಿದರೆ ಪ್ರವೇಶಿಸಿದ್ದು ಮಾತ್ರವಲ್ಲ, ಅಸುರೇಂದ್ರ ನಮ್ಮನ್ನು ಕರೆಸಿದಂತಹ ಕಾರಣವೇನು ಎನ್ನುವ ಹಾಗೆ ನಿಮ್ಮ ಮನದ ವಾಚ್ಯೆಯನ್ನು ನನ್ನೆದುರು ಬಿಡಿಸಿಟ್ಟಿದ್ದೀರಿ. ನಿಮಗೆ ಗೊತ್ತಿರಬಹುದು, ಅದಿತಿ ಕಶ್ಯಪರ ಪುಣ್ಯಗರ್ಭವನ್ನು ಪಾವನಗೊಳಿಸಿದ್ದು ಮಾತ್ರವಲ್ಲ, ನಿಮ್ಮೆಲ್ಲರನ್ನ ಸಂಘಟಿಸಿ ಆದಿದೈತ್ಯರು ಎನ್ನುವಂತಹ ನೆಗಳ್ತೆಗೆ ನಾವಿರುವರು ಪಾತ್ರ ಆಗಿದ್ದೇವೆ. ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪರು ಅಷ್ಟು ಮಾತ್ರವೇ, ನಾವು ಭೂತಳವನ್ನ ಸಾರಿ ಮಂಡಲಾಧಿಪರ ಮಂಡೆಯನ್ನು ಬಗ್ಗಿಸಿದ್ದೇವೆ. ಪಾತಾಳಕ್ಕೆ ಇಳಿಹೇ ಸರ್ಪ ಸಂತತಿಯನ್ನು ತುಳಿದು ನಾಗರಾಜನೇ ಕಪ್ಪ ಕಾಣಿಕೆಯನ್ನು ನಮಗಿತ್ತಿದ್ದಾನೆ. ಅಷ್ಟು ಮಾತ್ರವಲ್ಲ, ಸ್ವರ್ಗಲೋಕ ಕಾಣುತ್ತಾ ಇದೆ. ನಮ್ಮ ಮಾತೆ ದಿತಿದೇವಿ ಕೊಟ್ಟಂತ ಅಪ್ಪಣೆ, ಸ್ವರ್ಗಲೋಕ ನಮ್ಮ ಸ್ವಾಧೀನವಾಗಬೇಕು. ಸ್ವರ್ಗಲೋಕ ಸ್ವಾಧೀನವಾಗಬೇಕಂತಿದ್ರೆ ನಾವು ಇಲ್ಲಿ ನಿಂತರೆ ಆಗುವುದಿಲ್ಲ. ನಮ್ಮ ದಂಡಯಾತ್ರೆಯನ್ನ ಸ್ವರ್ಗದೆಡೆಗೆ ಮುಂದುವರಿಸಬೇಕು. ಏನು ಹೇಳ್ತೀರಾ? ಅಸುರೇಶ ಸ್ವರ್ಗಲೋಕದ ಮೇಲೆ ಕಾಯಿದೆ ಇದು ಚಿಂತೆ. ಸ್ವರ್ಗಲೋಕದ ದೇವತೆಗಳನ್ನು ಪರಿಗಣಿಸಿ ಸ್ವರ್ಗವನ್ನು ನಮಗೊಪ್ಪಿಸಿಕೊಡುತ್ತೇನೆ. ಮೊದಲಾಗಿ ನಿಮಗೆ ನಂಬಿಸಿಕೊಳ್ಳುತ್ತಿದ್ದೇನೆ. ಸ್ವರ್ಗಲೋಕದ ಆಸೆಯನ್ನು ನಾವು ಪಟ್ಟಿದ್ದೇವೆ. ಸ್ವರ್ಗಲೋಕದ ಚಿಂತೆಯನ್ನು ಬಿಟ್ಟು ಬಿಡಿ, ಹೊರಡೋಣ ಯುದ್ಧಕ್ಕೆ. ಸಂತೋಷವಾಯಿತು. ಅಸುರ ವೀರನೆಂದರೆ ಹೀಗಿರಬೇಕು. ಕರೆಸಿದಾಕ್ಷಣ ಅಸುರೇಂದ್ರ ಹಿರಣ್ಯಾಕ್ಷ, ನಿನ್ನ ಬಲಗೈ ಎಡಗೈಯಾಗಿ ಸೇನಾಧಿಪತಿಗಳಾದಂತ ನಾವಿದ್ದೇವೆ. ದೇವತೆಗಳು ನಮಗೆ ಲಕ್ಷ್ಯವಲ್ಲ, ಸುರಗತ್ತಿಗೆಯೇ ಲಕ್ಷ್ಯ.
ನಿಮ್ಮಂತಹ ಸೇನಾಪತಿಗಳನ್ನು ಪಡೆದಂತಹ ಈ ಶೋನಿತ ನಗರಿ ಧನ್ಯ. ನನ್ನ ಮಾತೆಯ ಕೂಗಿಗಾಗಿ ನನ್ನಪ್ಪನಾದಂಥ ಕಶ್ಯಪ ಬ್ರಹ್ಮರು ನಮಗೆ ವಿಶ್ವಕರ್ಮ ನಂಬಿಕೆಯನ್ನು ಕಟ್ಟಿಸಿಕೊಟ್ಟಂತಹ ಈ ಶೋನಿತ ನಗರಿಗೆ ಅಸುರೇಂದ್ರ ಹಿರಣ್ಯ ಕಶ್ಯಪ ಹಿರಣ್ಯಾಕ್ಷ ಹಾಗಿದ್ದರೆ ಸಮರ್ಥವಾದಂತಹ ಸೇನಾಬಲ ನೀವು. ಸಮಯ ವಿಳಂಬಿಸುವುದಲ್ಲ, ಸೇನಾಬಲ ಬಲಿಷ್ಠಗೊಂಡಿದೆ. ಚತುರಂಗ ಸೇನೆಯನ್ನ ಕೂಡಿಕೊಂಡು ಸ್ವರ್ಗದೊಳಗೆ ಮುತ್ತಿಗೆ ಹಾಕೋಣ. ಇಲ್ಲ ಸಾಯಲಿಲ್ಲ. ಓ, ಇವಂತ ಇದ್ದೀಯಾ? ಇವಂತ ಇದ್ದೇನೆ. ಯಾರು ನೀನು? ಹೊರ್ಗು ಏನ ಹೊರ್ಗು ಪ್ರಭು? ಹಾ, ಪ್ರಭು ಪ್ರಭು. ಬಂದಂತಹ ಕಾರ್ಯ ಯಾರು ನೀನು? ಬಂದಂತಹ ಕಾರ್ಯವೇ? ನಾನು ದ್ವಾರಕೀಶ್. ಯಾರು? ದ್ವಾರಕೀಶ್. ಅದು ಯಾರ? ಅಂತವರು ನಮ್ಮ ಸ್ವರ್ಗಲೋಕದಲ್ಲಿ ಯಾರು ಇಲ್ಲ. ನಾನು ದ್ವಾರಕೀಶ್. ಓ, ದ್ವಾರಪಾಲಕ. ದ್ವಾರಪಾಲಕ. ಬಂದಂತಹ ಕಾರ್ಯ ಲಾಲಿಸಬೇಕು ಪ್ರಭು, ನನ್ನದು ನಿತ್ಯ ನೇಮವೇ. ಓ, ನಿಯಮ. ನಿಯಮ. ನಾನು ನನ್ನ ಕೆಲಸದಲ್ಲಿ ನಿರಂತರವಾಗಿರುವಂತಹ ಸಂದರ್ಭ. ನಿರತ? ಅದೇ ನಿರತನಾಗಿರುವಂತಹ. ನಿನ್ನ ಗುರುಗಳು ಯಾರು ಮಾರಾಯ? ಅದು ನನಗೆ ಸಹ ನೆನಪಿಲ್ಲ. ನಿಮ್ಮಂತವರನ್ನು ಈ ಸ್ವರ್ಗಲೋಕದಲ್ಲಿ ಇಡಲೇಬಾರದು. ನಿಮಗೆ ಒಳಗೆ ಬಂದವರು ಯಾರು ಸಹ ಗೊತ್ತಿಲ್ಲ, ಹೊರಗೆ ಹೋದವರು ಸಹ ಯಾರು. ಒಳಗೆ ಬಂದದ್ದು ಯಾರಂತ ಗೊತ್ತಿಲ್ಲ. ಯಾರು ಬಂದದ್ದು? ಒಳಗೆ ನಾನು ನನ್ನ ದ್ವಾರದಲ್ಲಿ ಕಾವಲು ಕಾಯ್ತಿರುವ ಒಬ್ಬ ಬಂದ. ಯಾರು? ಅವ. ಅದು ಸಹ ಇವನಿಗೆ ನೆನಪು ಹೋಯ್ತು. ಅಲ್ಲ ನೆನಪುಂಟು. ಅವ ಇವತ್ತು ಹೇಳುವುದಿಲ್ಲ ನೀನು. ಹೀರೋಯಿನ್ ಎಕ್ಸ್ ಅಂತ. ಯಾರು? ಹೀರೋಯಿನ್ ಎಕ್ಸ್. ಇಂಥ ಹೆಸರಿನವರನ್ನು ನಾನು ಮೊದಲೇ ಕೇಳುವುದು. ಅವನದ್ದು ಕಣ್ಣು ಎರಡು ಬಂಗಾರದ್ದು ಕಣ್ಣು. ಓ, ಹಿರಣ್ಯಾಕ್ಷ. ಸರಿ. ಏನಂತೆ ಬಂದಂತ ಕಾರ್ಯ? ಅವನಿಗೊಬ್ಬ ಅಣ್ಣ ಇದ್ದಾನೆ, ಹಿರಣ್ಯ ಕಶ್ಯಪ. ನೀವು ಹೇಳಿದ್ದ ಎಂತ ನಿನ್ನದು ಸ್ವಲ್ಪ ಬೇರೆತ್ತ? ಸ್ವಲ್ಪ ಬೇರೆ. ನಿನಗೆ ಮರೆ ಉಂಟು ಅಂತ ಗೊತ್ತುಂಟು, ಅದಕ್ಕೆ ಮೊದಲೇ ನಾನು ಹೇಳಿದ್ದು. ನಾನು ಅವನನ್ನು ಕೇಳಿದೆ, ನೀನೇನು ಬಂದದ್ದೇನು? ಅವನ ಅವನು ಅದೊಂದು ನೆನಪಲ್ಲಿ. ಅದು ನೀವು ಕಟ್ಟಿದ್ದು ಸ್ವಲ್ಪ ಜಾಸ್ತಿ ಆಯ್ತು ಹಾಗೆ. ಆಮೇಲೆ ಅವನಲ್ಲಿ ಕೇಳಿದೆ ಏನು ಬಂದದ್ದಂತ. ಆಗ ಅವ ಹೇಳಿದ್ದ, ಏನು ಕೂತದ್ದು ಇಳಿ ಕೆಳಗೆ, ಇಳಿಯ ಕೆಳಗೆ ಇಳಿಯ, ಏನು ನೋಡುದೇ ಯಾರ? ಅಲ್ಲ, ಅಲ್ಲಿ ಅವ ನನಗೆ ಹೇಳು. ಓ, ನಿನಗೆ ಹೇಳು? ನನಗೆ ಅದೇ ಹೇಳು ಮಾರಾಯ. ಅವ ಅಲ್ಲಿ ಮಾಡಿದ್ದನ್ನು ನಾನಿಲ್ಲಿ ಅಭಿನಯ ಮಾಡು. ಓ, ನಿನ್ನ ಅಭಿನಯ ಏಕಪಾತ್ರ ಅಭಿನಯ. ತಲೆ ನನ್ನಲ್ಲಿ ಕೇಳಿದೆ ಏನು ಕೂತದ್ದೆ? ಒಂದಕ್ಕೆರಡಕ್ಕೆ ನಿನ್ನಪ್ಪ ಸೀಮೆಎಣ್ಣೆ ನಾರಾಯಣ ಬಲಿಗೆ ಹೋಗ್ತೀಯ? ಓ, ಅದನ್ನಾದ್ರೂ ಸರಿಯಾಗಿ ಹೇಳು ಮಾರಾಯ. ಅದೇ ಸೀಮೆಎಣ್ಣೆ ನಾರಾಯಣ. ಶ್ರೀಮನ್ನಾರಾಯಣ. ಒಂದಕ್ಕೆರಡಕ್ಕೆ ನಿನಗೆ ನಿನ್ನ ದೇವರದ್ದೇ ಜಪ ಸರಿಯಾಗಿ ಬರುವುದಿಲ್ಲ. ಈ ನೀನು ದ್ವಾರದಲ್ಲಿ ಕಾವಲು ಕಾಯುದಂತೆ ಬಂದವನು ಯಾರೆಂದು ಸರಿಯಾಗಿ ಗಮನಿಸಿದ್ದೀಯಾ? ಹೇಳಿದೆ ಯಾಕೆ ಬಂದದ್ದಂತ ಕೇಳಿದ. ಹೇಳಿದ
ಪಟ್ಟ ಬಿಟ್ಟು ಕೊಡ್ಬೇಕು. ಯಾರದು ಪಟ್ಟ? ದೇವೇಂದ್ರನ ಹತ್ರ ಹೋಗಿ ಹೇಳು, ಹಾ? ಪಟ್ಟ ಬಿಟ್ಟು ಕೊಡ್ಬೇಕು. ಅದಕ್ಕೆ ನೀನೇನು ಹೇಳಿದೆ? ನಾನು ಹೇಳಿದೆ ದೇವೇಂದ್ರ ಬಿಟ್ಟು ನಿನಗೆ ನಾನೇ ಸಾಕಂತ. ಶಾಹಬಾಷ್, ಇದನ್ನು ಸರಿಯಾಗಿ ಮಾಡಿದೀಯ. ನಾನು ಬಿಡ್ತೇನ. ನಾ ಎಂತ ಮಗ, ನಾನು ಬಿಡ್ತೇನೆ. ನೀನು ಬಿಡುವುದಿಲ್ಲ ಅಂತ ನಂಗೆ ಖಂಡಿತ ಗೊತ್ತುಂಟು. ನಾನು ಅಷ್ಟು ಹೇಳುವಾಗ ಅವ ಕೊಟ್ಟ. ಏನು ಕೊಟ್ಟ? ಅವ ಕೊಟ್ಟ, ನಾನು ಬಿಡ್ತೇನೆ. ನಾನ್ ಸ ಕೊಟ್ಟೆ, ಅವ ಸ ಕೊಟ್ಟ, ನಾನ್ ಸ ಕೊಟ್ಟೆ, ನಾನ್ ಸ ಕೊಟ್ಟೆ, ಅವ ಸ ಕೊಟ್ಟ, ಅವ ಸ ಕೊಟ್ಟ, ನಾನ್ ಸ ಕೊಟ್ಟೆ, ನಾನ್ ಸ ಕೊಟ್ಟೆ, ಅವ ಸ ಕೊಟ್ಟ. ನೀನೇನು ಕೊಟ್ಟಿ? ಅಲ್ಲ, ಅವ ಕೊಟ್ಟದ್ದು ಪೆಟ್ಟು, ಅವನು ಕೊಟ್ಟದ್ದು ಪೆಟ್ಟು, ಮತ್ತೆ ನೀನು? ನಾನು ಕೊಟ್ಟದ್ದು ಗೊಬ್ಬೆ. ಹೋಗುವೊಳಗೆ ಜನರ ನುಡಿಯನ್ನು ಕೇಳಿದ ತಕ್ಷಣ ನುಡಿದನಾಗ ನಮ್ಮದಾದಂತಹ ದೇವಲೋಕಕ್ಕೆ ಅಸುರರ ದಾಳಿಯಾಗಿದೆ. ಹಾಗಾದರೆ ನಮ್ಮವರನ್ನು ಕೂಡಿಕೊಂಡು ಸಾಗುತ್ತೇನೆ. ನಿನ್ನನ್ನು ನೋಡುವಾಗ ನೀನು ನಮ್ಮ ಲೋಕದವರಾಗೆ ಕಾಣುತ್ತಿಲ್ಲ. ಹೌದು, ನಾನು ಈ ಲೋಕದವನಲ್ಲ. ನೀನು ನಮ್ಮ ಲೋಕವನ್ನು ಆಕ್ರಮಿಸಲು ಬಂದ ಹಾಗೆ ಕಾಣುತ್ತದೆ. ಹೌದು, ಮರ್ಯಾದೆಯಿಂದ ಹೇಳುತ್ತಿದ್ದೇನೆ. ಬಂದ ದಾರಿಯಲ್ಲಿಯೇ ಹಿಂದಕ್ಕೆ ಹೋದರೆ ಸರಿ, ಇಲ್ಲವಾದರೆ ನೀನು ಜತಣ. ಬಿಡುಗಣ್ಣರ ಪಡೆದೇ ನಾಗವ ದುರದೊಳಗೆ ಒಳ್ಳೆಯ ಮಾತಿನಲ್ಲಿ ಸ್ವರ್ಗವನ್ನು ಬಿಟ್ಟು ಕೊಟ್ಟರೆ ಸರಿ, ಇಲ್ಲವಾದರೆ ನಿನ್ನನ್ನು ಯಮನೂರಿಗೆ ಎಲ್ಲಿ ಪೋಪೆ ದುರುಳ
ಬಯಸುತ್ತಲೇ ದುರ್ಗೈ ದರುತ್ತಲೆ ಹರಣವ ನೀಗಿದ ನೆನಸಿಗೂ ಪೂರ್ವದಲ್ಲಿ ಏನೋ ಸ್ವರ್ಗಲೋಕದ ಆಸೆಯಿಂದ ಬಂದಿದ್ದೀಯಾ? ಬಂದ ದಾರಿಯಲ್ಲೇ ಹಿಂದೆ ಹೋದರೆ ಸರಿ. ಇಲ್ಲವಾದರೆ ನಿನ್ನನ್ನು ಯಮಪುರಕ್ಕೆ ಅಟ್ಟುತ್ತೇನೆ. ಬಲ್ಲೆ ಸುರದ ಕಾರ್ಯ ಸಮರ ಓ ಬಲ್ಲಸುರರ ಕಾರ್ಯ ಸಮರ ಅಲ್ಲಿ ಕಂಡು ತಿತಿಕುವರರ ಎಲ್ಲ ದೋಡಿ ಪೋಪಿ ವಿಪಿನದಲ್ಲಿ ಬಾಳುವುದು ಎಲ್ಲ ದೋಡಿ ಪೋಪಿ ವಿಪಿನ ದಲ್ಲಿ ಬಾಳುವುದು ನಿಮ್ಮದಾದಂತ ಸ್ವರ್ಗಲೋಕವನ್ನು ನಮ್ಮ ಒಡೆಯನಾದಂತ ಹಿರಣ್ಯಾಕ್ಷನಿಗೆ ಬಿಟ್ಟು ಕೊಟ್ಟೆ ಎಂದಾದರೆ ನಿಮಗೊಳಿತು. ಇಲ್ಲದಿದ್ದರೆ ನನ್ನ ಶಿರವನ್ನು ಕೆಳಗಿಳಿಸಿ. ಮರುಳೇ ಮೊದಲು ರಣಕ್ಕೆ ಬಂತು ಓ ಆ ಮರುಳಿ ಮೊದಲು ರಣಕ್ಕೆ ಬಂದು ಅಲ್ಲಿ ಕೊಂಡು ರಿಸಿಕುವರರ ನಿಲ್ಲ ದೋಡಿ ಹೋಗಿ ವಿಪಿನದಲ್ಲಿ ಬಾಳುವುದು ನಿಲ್ಲ ದೋಡಿ ಹೋಗಿ ವಿಪಿನ ದಲ್ಲಿ ಬಾಳುವುದು ಸ್ವರ್ಗಲೋಕವನ್ನು ದಾಳಿ ಮಾಡಲು ಬಂದಿದ್ದೀಯಾ? ಮರ್ಯಾದೆಯಿಂದ ಸ್ವರ್ಗಲೋಕವನ್ನು ಬಿಟ್ಟು ಹೊರಟಿರೆ ಸರಿ. ಇಲ್ಲದಿದ್ದರೆ ನಿನ್ನ ಸುಂಟೆ ನಡೆಸಲು ಹರಿಯ ಕಪಟದಿಂದ ನಮ್ಮ ಓ ಓ ಆ ಹರಿಯ ಕಪಟದಿಂದ ನಮ್ಮ ದುರದ ತೋಳಿ ಕಂಬ ಹೆಮ್ಮ ಮಧ್ಯದಿ ಕೇಳು ದುರದಿ ಮಧ್ಯದಿ ದೇವತೆ ನಿಮ್ಮದಾದಂತಹ ಸ್ವರ್ಗಲೋಕವನ್ನು ನಮ್ಮ ಒಡೆಯನಿಗೆ ಬಿಟ್ಟು ಕೊಟ್ಟರೆ ಸರಿ. ಇಲ್ಲದಿದ್ದರೆ ಇಗೋ ಇದರಲ್ಲಿ ನಿನ್ನ ರುಂಡವನ್ನು ಚೆಂಡಾಡಿ ಬಿಡುವೆ.
ಮನಸರ ನಾ ಪಡೆದ ಪ್ರತಿವದ ಅಧಿಕಾರ. ಸುರಪ್ಪನೆಂಬವ ನೀನೆಯೋ? ಹೌದು. ಅದಿತಿ ಕಶ್ಯಪನ ಸೂನ. ನಾನು ಯಾರು ಗೊತ್ತುಂಟ? ಯಾರು? ಹಿರಣ್ಯಾಕ್ಷ. ಓಹೋ. ಹ, ನೋಡುವುದಕ್ಕೆ ನಿನ್ನ ಅಣ್ಣ ಆದಿ ದೈತ್ಯ ಸುರಪ್ಪ. ಏನು? ಏರುವುದಕ್ಕೆ ಐರಾವತ, ಹಿಡಿಯುವುದಕ್ಕೆ ವಜ್ರಾಯುಧ. ಸ್ವರ್ಗಲೋಕ ನಿನಗೆ ಲಭ್ಯವಾಯಿತು ಎಂದಾಕ್ಷಣ ಮೆರೀತಾ ಇದೆಯಾ? ದೊಡ್ಡ ತಾಯಿಯ ಮಕ್ಕಳಾದಂತ ನಮ್ಮನ್ನು ಕಡೆಗಣಿಸಿ ಸುರಪಗತ್ತಿಯನ್ನು ಅಲಂಕರಿಸಿ ಮೆರೀತಾ ಇರುವಂತಹ ನಿಮ್ಮ ದರ್ಪವನ್ನ ಅಡಗಿಸ್ತಾನೆ. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದಾನೆ, ಸುರಪ ಗದ್ದಿಗೆ ಸುರಪ್ಪನೆ ಇಳಿದರೆ ಸರಿ, ಹೆಡೆಮುರಿ ಕಟ್ಟೆ ಅಟ್ಟಾಡಿಸಿ ಓಡಿಸಿ ಸುರಪ ಗದ್ದಿಗೆ ನಿನ್ನಂದದ ಹುಳುಗಳನ್ನು ಓಹೋ ನಿನ್ನಂದದ ಹುಳುಗಳನ್ನು ಇವವನ್ನು ಬಯಸಿ ಬಂದವರು ಎನ್ನೊಳು ದುರವ ಮಾಡಿ ಶಿರವನ್ನು ಕಳೆದಿರಂತಾಡಿ. ಏನಲ್ಲವ ಸೊಕ್ಕಿನಿಂದ ಮೆರೆಯುತ್ತಿದ್ದೀಯ. ನೀವು ಮಾಡಿದಂತಹ ಸಾಧನೆಗೆ ಏನೇನೋ ಮಾಡಬಹುದಿತ್ತು. ಆದರೆ ಸಹೋದರ ವಾತ್ಸಲ್ಯದಿಂದ ಇಲ್ಲಿ ತನಕ ಬರಲು ಬಿಟ್ಟರೆ ನಮ್ಮದಾದಂತಹ ಸುರಪೀಠವನ್ನೇ ಬಯಸಿ ಬಂದಿದ್ದೆ. ಕೆಲವಾ ಹಿರಣ್ಯಾಕ್ಷ, ಒಂದು ದೀಪವು ಆರುವ ಮುನ್ನ ಜೊಲಜೊಲನೆ ಉರಿಯುತ್ತದೆ. ಆದರೆ ಅದರ ಅರ್ಥವೇನೆಂದರೆ ಅದು ಆರುತ್ತದೆ ಎಂಬ ಅರ್ಥ. ನಿನ್ನ ಪರಿಸ್ಥಿತಿಯು ಈಗ ಹಾಗೇ ಆಗಿದೆ. ಆರುವ ಸ್ಥಿತಿಯಲ್ಲಿದ್ದೀಯ. ಅದಕ್ಕೆ ಮಾತಿನಲ್ಲಿ ಹೇಳುತ್ತೇನೆ, ಸ್ವರ್ಗಲೋಕವನ್ನು ಬಿಟ್ಟು ನಡೆದರೆ ಸರಿ, ಇದರ ತಕ್ಕ ಶಾಸ್ತಿಯನ್ನು ಮಾಡುತ್ತೇನೆ. ಸುರಲೋಕದ ದೀಪಕನೇ ನೀನು. ಹಿರಿಯ ದುತಿಸುತ್ತ ಎಮ್ಮ ನಿಗಳಿಸದೆ ಓ ಹಿರಿಯ ದುತಿಸುತ್ತರನ್ನ ಗೆಣಿಸದೆ ಗಿರಿಯರಾದಿತ್ಯನಾದ ಬಂದುದು ಜನ ಸೇವಕರಾಗಿ ನೀವಿರ ಸರಸವಾಹುದು. ಏನಂತೆ ಉರಿತಾ ಇರುವಂತಹ ದೀಪ ನಂದುವ ಹೊತ್ತಿನಲ್ಲಿ ಜ್ವಾಜ್ವಾಲ್ಯಮಾನ್ಯವಾಗಿ ಪ್ರಕಾಶಿಸ್ತಾರೆ. ಈಗ ದೀಪ ಯಾರು? ದೀಪ ನಾನು, ನಂದುವ ದೀಪ ಅಂತ ಹೇಳ್ತೀನಿ. ಎಲ್ಲವೋ ದೀಪಕ ನೀನಲ್ವೇ? ಹೌದು, ನೀನು ದೀಪಕ. ನೀನು ಸ್ವರ್ಗಲೋಕದ ದೀಪಕ ಈಗ ಅಲ್ವಾ? ನಿನಗೆ ನಿನ್ನ ಸ್ವಾಸಾಮರ್ಥ್ಯ ಬಿಡು. ಆ ಪದ್ಮನಾಭನ ಸಾಮರ್ಥ್ಯದಿಂದ ಮೆರೆಯುವುದು ನೀನು ಅಲ್ವಾ? ಆ ಪದ್ಮನಾಭನ ಅನುಗ್ರಹದಿಂದ ಆ ಸಾಮರ್ಥ್ಯದಿಂದ ಮೆರೀತಾ ಇದ್ದೆ. ಇದು ಒಳ್ಳೆ ಮಾತಿನಿಂದ ಹೇಳುತ್ತಾ ಇದ್ದಾನೆ. ಹರಿಯುವಂತಹ ತೊರೆಗೆ ಒಟ್ಟನ್ನ ಕಟ್ಟಬಹುದು, ಬೀಸುವಂತಹ ಗಾಳಿಗೆ ಅಂಕೆಯನ್ನು ನೀಡಬಹುದು. ಆದರೆ ಹಿರಣ್ಯಾಕ್ಷ ವಿಧಾತನನ್ನು ಮೆಚ್ಚಿಸಿ ವರಬಲವನ್ನು ಪಡೆದಿದ್ದಾನೆ. ಬೇಕಾದಂತ ವರಬಲ, ಅಜಯತ್ವ, ಅಜಿಂಕತ್ವ ನನ್ನಲ್ಲಿರುವಂತಹ ಗದಾದಂಡ ಒಳ್ಳೆಯ ಮಾತಿನಿಂದ ಸಾರಿ ಸಾರಿ ಹೇಳುತ್ತಾ ಇದ್ದಾನೆ. ಸುರ ಗದ್ದಿಗೆಯನ್ನು ಬಿಟ್ಟುಕೊಡು, ಮರ್ಯಾದೆಯಿಂದ ನಿನ್ನದಾದಂತಹ ಬದುಕನ್ನ ನಿನ್ನ ದೇವತೆಗಳಿಂದ ಕಟ್ಟಿಕೊಡು. ಯಾವುದೇ ಕಾರಣಕ್ಕೂ ನೀನು ಸ್ವರ್ಗವನ್ನ ಬಿಟ್ಟು ಹೋಗದೆ ಎಂದಾದಲ್ಲಿ ನಿನಗೆ ತಕ್ಕದಾದಂತಹ ಶಾಸ್ತಿಯನ್ನು ಮಾಡಬೇಕಾಗಿದೆ. ನೂರು ಯಾಗವ ಕೈದು ಮೆಚ್ಚಿದೆ ಓಹೋ
ಹಿರಿಯರು ಕಿರಿಯರೆಂಬ ವಿಚಾರವಿಲ್ಲ. ಕೆಲವ ಹಿರಣ್ಯಾಕ್ಷ, ಏನಲ್ಲವ ಸ್ವರ್ಗಲೋಕದ ದೀಪಕನೇ ನಾನು. ಹಾ ಹಾಗಂತ ಹೇಳಿ ಆ ದಯಾನಂದನ ಕೃಪಾ ಕಟಾಕ್ಷ ಹಾ ನಮ್ಮ ಮೇಲೆ ಇರುವ ತನಕ ಮಾತ್ರ ನಾವು ಹೀಗಿದ್ದೇವೆ. ಪದುಮನಾಭ ದಯಾನಂದದಿಂದ ಧರ್ಮ ನಿನ್ನನ್ನು ಮಾರ್ಗದಲ್ಲಿ ಕಾಯಬೇಕು. ಬಂದಿದ್ದೇವೆ. ಹಾಗಂತ ಹೇಳಿ ಧರ್ಮವನ್ನು ತೊರೆದು ಹಾ. ನಮ್ಮದಾದಂತಹ ಸ್ವರ್ಗವನ್ನು ವಶಪಡಿಸಲು ಬಂದೆ ಅಂತಾದರೆ ಹಾ. ಬಿಡುವುದಿಲ್ಲ ಬಿಡುವುದಿಲ್ಲ ಬಿಡುವುದಿಲ್ಲ. ನೋಡು ಸುರಪ್ಪನೇ, ನಿನಗೆ ಕತ್ತಲೆ ಕವಿದಿದೆ. ಕತ್ತಲೆಯನ್ನ ಸರಿಸಿ ದಯೆ ಮತ್ತು ಆನಂದವನ್ನ ನಾನು ದಯಪಾಲಿಸ್ತೇನೆ. ಹಿರಣ್ಯಾಕ್ಷ ಕಣಕನೇತ್ರ, ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೇನೆ. ನೀನು ಸುರಪ ಗದ್ದಿಗೆಯನ್ನು ತೊರೆಯಬೇಕು. ಜೀವನೋತ್ಕರ್ಷದ ಸಾಧನೆಗಾಗಿ ಯಜ್ಞವನ್ನು, ದಾನವನ್ನು, ತಪಸ್ಸನ್ನು ಪ್ರಾಜ್ಞರು ಹೇಳಿಕೊಟ್ಟಿದ್ದಾರೆ. ಶತಯಾಗವನ್ನ ಮಾಡಿ ಹವಿಸ್ಸನ್ನು ಸಲ್ಲಿಸಿ ನೀನು ಸುರಪ ಗದ್ದಿಗೆಯನ್ನು ಅಲಂಕರಿಸಿದೆ. ನನಗೆ ಯಜ್ಞ ಬೇಡವೋ, ನನಗೆ ದಾನ ಬೇಡ, ನನಗೆ ಬೇಕಾಗಿರುವಂತ ತಪಸ್ಸು. ಆ ತಪಸ್ಸಿನಿಂದ ವಿಧಾತನನ್ನೇ ಮೆಚ್ಚಿಸಿಕೊಂಡಿದ್ದೇನೆ, ಮುಕ್ಕಣ್ಣನನ್ನೇ ಒಲಿಸಿಕೊಂಡಿದ್ದೇನೆ. ಮುಕ್ಕನನ್ನು ಒಲಿಸಿಕೊಂಡಿದ್ದೆ ಮಾತ್ರವಲ್ಲ, ಬೇಕಾದಂತ ವರಬಲವನ್ನು ಪಡೆದಿದ್ದೇನೆ. ಒಳ್ಳೆಯ ಮಾತಿನಿಂದ ನಿನ್ನ ಆ ಯಜ್ಞದ ಫಲವನ್ನು ನನ್ನ ತಪಸ್ಸಿನ ಬಲದಿಂದ ಮೆಚ್ಚಿಯಾಗ್ತೇನೆ. ಚಾರು ಚತುರ್ದಶ ಜಗಕ್ಕೆ ಓಹೋ ಚತುರ್ದಶ ಜಗಕ್ಕೆ ಅಧಿಕಾರಿಯು ತಾನೆಂಬುದಕ್ಕೆ ಹೋರಿಡಂಗುರ ಹೊಯಿಸಿ ಸುರವಾರವತ ದೆಸೆಗೆಡಿಸಿ ದೋಷವಾಯಿತು, ಬಲು ದೋಷವಾಯಿತು. ಏನು ನಗು ಬರುದಿಲ್ಲ ನನಗೆ? ನಗಬೇಕು. ಅಟ್ಟಹಾಸ ಅಟ್ಟಹಾಸ. ಸುರಪ್ಪ ಇದುವರೆಗೆ ಮಾಡ್ತಾ ಇದ್ದ ಎರೆಮುಡಿಯನ್ನು ಮೆಟ್ಟಿದ್ದೇವೆ, ಸುರಗದ್ದಿಗೆಯನ್ನು ಅಲಂಕರಿಸಿದ್ದೇವೆ. ಅಸುರ ವೀರರು ಬೇಕಾದಷ್ಟು ಕಟ್ಟಿಕೊಂಡಿದ್ದಾರೆ, ಕುಣಿಯುವುದಕ್ಕೆ ಕಷ್ಟವಾಗ್ತದೆ. ನೀವು ಬೇಕಾದಷ್ಟು ಕುಣಿದಿದ್ದೀರಿ, ದೇವತೆಗಳ ಎಡೆಮರಿಯನ್ನು ಮೆಟ್ಟಿದ್ದೇವೆ, ಸೂರಪ್ಪನನ್ನು ಅಟ್ಟಿಸಿದ್ದೇವೆ. ಹಾಗಾದ್ರೆ ಸಮಯ ಕಳೆಯುವುದಲ್ಲ, ಬರಿದಾಗಿದೆ ಸುರಗದ್ದಿಗೆ, ಅಲಂಕರಿಸ್ತೇನೆ. ದೇವತೆಗಳನ್ನ ಬಡಿದಟ್ಟಿದ್ದೇವೆ, ಸ್ವರ್ಗವನ್ನು ಸೂರಿಗೊಂಡಿದ್ದೇವೆ. ಸಾಕಾಗುವುದಿಲ್ಲ, ಇನ್ನು ನಮ್ಮದಾದಂತಹ ಆಳ್ವಿಕೆಯನ್ನು ಸ್ವೀಕರಿಸಬೇಕು. ನೋಡಿ
ನಮ್ಮ ಮಾತನ್ನ ಮೀರಿ ನಡೀತಾ ಇದ್ದಾರಲ್ಲ, ನಿಲ್ಲಿ! ನನ್ನ ಮಾತನ್ನ ಮೀರಿ ಸೂರ್ಯ ಹಗಲು ಪ್ರಕಾಶಿಸ್ಬೇಕು ಅಂತ ಹೇಳಿದ್ರೆ ಹಗಲಲ್ಲಿ ಪ್ರಕಾಶಿಸ್ಬೇಕು. ಏ ಚಂದ್ರ, ನೀನು ರಾತ್ರಿ ಅಲ್ಲ ಹಗಲು ಬರಬೇಕು ಅಂತ ಹೇಳಿದ್ರೆ ನಾವು ಹೇಳಿದ ಹಾಗೆ ಕೇಳಬೇಕು. ಸುಮನ ಸಾರೆ, ನಿಮ್ಮದಾದಂತಹ ಏನಾದರೂ ಕ್ರೌರ್ಯವನ್ನು ಪ್ರದರ್ಶಿಸಿದರೆ ಕೆಡೆಮರಿ ಕಟ್ತೇವೆ. ಬಹಳ ಶೆಕೆ ಆಗ್ತಾ ಇದೆ. ಅಗ್ನಿಯ ತಾಪ ಸಹಿಸುವುದಕ್ಕೆ ಆಗುವುದಿಲ್ಲ. ಆ ವಾಯುಯಲ್ಲಿದ್ದಾನೆ, ಸರಿಯಾಗಿ ಬೀಸಬೇಕು. ನಾರಾಯಣ ಅಡಗಿ ಕುಳಿತಿದ್ದಾನೆ. ನಾರಾಯಣ ಅವನ ಹೆಡೆಮರಿ ಕಟ್ಟಬೇಕಲ್ಲ. ಹಾಗಾದರೆ ಸಮಯಕ್ಕಾಗಿ ಕಾಯ್ತಾ ಇದ್ದೇವೆ. ಸ್ವಲ್ಪ ವಿಶ್ರಾಂತಿಯನ್ನು ನೀವು ತಗೊಳ್ಳಿ. ಮುಂದೆ ಆಗಬೇಕಾದದನ್ನು ನಾನು ಯೋಚಿಸ್ತೇನೆ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರದರ ಪಿನಾಕದರ ಹರ, ಸುಂದರದರ ಪಿನಾಕದರ ಹರ, ಗಂಗಾಧರ ಗಜ ಚರ್ಮಾಂಬರಧರ, ಗಂಗಾಧರ ಗಜ ಚರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಶಂಕರ ಹರ ಹರ ಮಹಾದೇವ ಶಿವ ಶಂಕರ. ದೂರದಿ ಬರುತ್ತಿದ್ದ ನಾರದ ಮುನಿಪನ ನೋರಿಯ ವೀಕ್ಷಿಸುತ್ತ ಮೂರನೇ ಎದುರ್ಕೊಂಡು ಕದೆ ತಂದು ಪೀಠವ ನಿಲ್ಲಿಸಿ ಭಕ್ತಿಯಲ್ಲಿ ಸುರಪಗತ್ತಿಗೆಯನ್ನು ಅಲಂಕರಿಸಿದ್ದೇನೆ. ಒಮ್ಮೆಂದೊಮ್ಮನೆ ಹರಶಂಭೋ ಮಹಾದೇವ, ವಿಶ್ವೇಶ್ವರ ಹರವಲ್ಲವ, ಶಿವ 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 ನನ್ನೊಡೆಯ ನಾಮಸ್ಮರಣೆ ಕೇಳ್ತಾ ಇದೆ. ನೋಡಿದರೆ ನಾರದರು ಬಹಳ ಸಂತೋಷವಾಯಿತು. 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸುವಂತ ನೇಮ ನಿನಗೆ. ನೀವು 3 ಲೋಕಗಳಲ್ಲೂ ನೇಮ, ನಮಗೆಲ್ಲ ನೇಮ ಬಹಳ ಕಡಿಮೆ. ನಿನಗೆ 3 ಲೋಕಗಳೆಲ್ಲ ನೇಮ. ಅರೆಗಳಿಗೆಯಲ್ಲಿ ಎಲ್ಲ ನೇಮವನ್ನು ಮುಗಿಸ್ತೇನೆ. ನಾರದ ಮಹರ್ಷಿಗಳೇ ಬಂದಿದ್ದೇನೆ, ಸಂತೋಷವಾಯಿತು. ಹಾಗೆ ಬಂದಂತ ನಾರದ ಮಹರ್ಷಿಗಳ ಸುರಲೋಕವನ್ನ ಪ್ರವೇಶಿಸಿರುವುದು ಏನು ಮಾಡುವುದು? ಸಂಸ್ಕಾರ ಏನು? ಆತಿಥ್ಯ ಮಾಡ್ಬೇಕಲ್ಲ. ಎಲ್ಲಿದ್ದಾರೆ? ಏನ್ ಮಾಡಿದ್ರಿ? ಯಾರು ಹೇಳಿ? ನೀನೇ ಹೇಳಿದ. ನಿಮ್ಮತ್ತ ಅಲ್ಲಿ ನೋಡಿ, ಯಾರು ಯಾರು? ಸೂರ್ಯ. ನನ್ನ ಮಾತನ್ನ ಮೀರಿ ಹತ್ತಿಂದ ಇತ್ತಿಂದಕ್ಕೆ ಚಲಿಸುವುದಿಲ್ಲ. ನೋಡಿದಿರಲ್ಲ, ಇಲ್ಲಿ ನೋಡಿ, ಚಂದ್ರ ತನ್ನ ಪ್ರಾವೀಣ್ಯವನ್ನ ಮೆರೆಸ್ತಾ ಇದ್ದಾನೆ ಅವನ ಕೈ ಚಳಕದಿಂದ, ಅಲ್ವೇ? ಇಲ್ಲಿ ನೋಡಿ, ರಂಭಾದಿ ಅಪ್ಸರಾಂಗಣೆಯರು ಅವರಿಗೆ ಇವತ್ತು ಏನು ಕೆಲಸ ಇಲ್ಲ. ದೇವತೆಗಳಿಗೆ ಚಟ, ಅವರನ್ನು ಕುಣಿಸೋದು, ಚಂದ ನೋಡೋದು. ಎಲ್ಲರೂ ಕೆಲಸ ಇಲ್ಲದೆ ಕೂತ್ಕೊಂಡಿದ್ದಾರೆ. ರಾಜ್ಯ ನಾನು ಹೇಳದೆ ನೀವು ಕುಣಿಲಿಕ್ಕಿಲ್ಲ. ಹೌದಾ? ಕುಣಿತೀರಾ? ಇಲ್ಲ, ಕುಣಿಲಿಕ್ಕಿಲ್ಲ. ಹಾಗೆ ಬಂದಂತ ನೀವು ನಾರದ ಮಹರ್ಷಿಗಳಾದರೂ ಕೂಡ ನನ್ನ ಅಪ್ಪನೇ ಇಲ್ಲದೆ ಕುಳಿತುಕೊಳ್ಳಲಿಕ್ಕಿಲ್ಲ. ಹಾಗೆ ಸುಂಟ. ಯಾರು ನಾನು? 3 ಲೋಕಾಧೀಶ ಹಿರಣ್ಯಾಕ್ಷ. ನನ್ನಪ್ಪ
ಕಶ್ಯಪ ಬ್ರಹ್ಮ ನನ್ನ ಬಂಗಾರದ ವರ್ಣದಿಂದ ಕಂಗೊಳಿಸುವಂಥ ಕಣ್ಣುಗಳನ್ನು ಕಂಡು ಕನಕ ನೇತ್ರ ಎನ್ನುವ ಹೆಸರಿಟ್ಟಿದ್ದಾನೆ. ಲೋಕದ ಕೆಲವು ಹುಚ್ಚರು ಹೇಳ್ತಾರೆ ಕಾಮಾಲೆ ರೋಗದ ಕಣ್ಣು ಅಂತ. ಹೌದಾ? ಅವರಿಗೆ ಹುಚ್ಚ ಇರಲೇ ಒಳ್ಳೆ ಮಾತಿನಿಂದ ಹೇಳೋದು ನಾನು. ನಾರದರೆ ಏನು ಏನು ನಾನು ಹೇಳದೆ ಕುಳಿತುಕೊಳ್ಳಿಕ್ಕಿಲ್ಲ. ಕುಳಿತುಕೊಳ್ತೀರಾ? ಕುಳಿತುಕೊಳ್ಳುತ್ತೀರಾ? ಬೇಡ ಬೇಡ ಕುಳಿತುಕೊಳ್ತಿಲ್ಲ? ಇಲ್ಲ ಇಲ್ಲ ಇಲ್ಲ. ಕುಳಿತುಕೊಳ್ಬೇಕ. ಬಹಳ ಸತ್ಕಾರಪ್ಪ ಈ ಒಂದು, ಬಹಳ ಸತ್ಕಾರ. ಕುಳಿತದ್ದು ನೋಡಿ ಅಂತೆ ಒಳ್ಳೆ ಪೀಠದಲ್ಲಿ ಕುಳಿತುಕೊಂಡಾಗೆ ಕುಳಿತುಕೊಂಡು ಒಳ್ಳೆ ಪೀಠದಲ್ಲಿ ಕುಳಿತ ಅನುಭವ ಇದೆ. ಹಾ, ಇಷ್ಟು ಸಾಕೆ. ನಾರದ ಮಹರ್ಷಿಗಳೇ, ನಿಮ್ಮ ಕಾಲಿಗೆ ನೀರು ಬಂದಿದೆಯಾ? ಬಂತು ಬಂತು ಬಂತು, ಬೇಡ ಬೇಡ, ಸಾಕು ಸಾಕು ಸಾಕು. ನಿಮ್ಮ ಕಾಲಿಗೆ ನೀರು ಬಂದಿದೆಯಾ? ಬಂತು ಬಂತು ಬಂತು. ನಿಮ್ಮ ಕೈಗೆ ನೀರು? ಇಲ್ಲ, ಬರ್ಲಿಲ್ಲ. ಹೊಟ್ಟೆಗೆ? ಅದು ಸಹ ಬರ್ಲಿಲ್ಲ. ಹಂದಿ ಮಾಂಸ ಉಂಟು ಬೇಕಾ? ಬೇಡಪ್ಪ, ಅದು ಬೇಡ. ಹಂದಿ ಮಾಂಸ 100 ವಾರ ಆಹಾರ ಬೇಕಾ ನಿಮಗೆ? ಬೇಡ ಬೇಡ ಬೇಡ. ಬೇಡ. ಮಂಗಳಾರತಿ ನಿಮ್ಮ ಮುಖಕ್ಕೆ. ಅದು ಒಂದ್ಸತಿ ಆಯ್ತು ಕೆಳಗೆ. ನಿಮ್ಮ ಮಂಗ ಹಾ, ಮಂಗಳ ಮುಖಕ್ಕೆ. ಸರಿ ಆಯ್ತಲ್ಲ? ಎಲ್ಲ ಆಯ್ತಪ್ಪ. ಆಯ್ತಲ್ಲ? ಆತಪ್ಪ. ನಾರದ ಮಹರ್ಷಿಗಳೇ, ಅದಿತಿ ಕಶ್ಯಪರ ಪುಣ್ಯಗರ್ಭವನ್ನ ಪಾವನಗೊಳಿಸಿದವರು ದೇವೇಂದ್ರ ಅಂತ ಹೇಳ್ಕೊಳ್ತಾರೆ. ಹೌದು. ಅಲ್ಲ, ದಿತಿ ಕಶ್ಯಪರ ಮಕ್ಕಳು. ದಿತಿಗರ್ಭವನ್ನು ಪಾವನಗೊಳಿಸಿದವರು ನಾವು ಆದಿದೈತ್ಯರು. ನಾವು ವಿಧಾತನನ್ನು ಮೆಚ್ಚಿಸಬೇಕು ಬೇಕಾದ ಮನಬಲವನ್ನು ಪಡೆದಿದ್ದೇವೆ. ಸ್ವರ್ಗವನ್ನ ಮುಚ್ಚಿದ್ದೇವೆ, ಪಾತಾಳ ಭೂಲೋಕವನ್ನ ಮೆಚ್ಚಿದ್ದೇವೆ, ಎಲ್ಲವನ್ನ ಆಕ್ರಮಿಸಿಕೊಂಡಿದ್ದೇವೆ. ನನ್ನ ಬಾಹುಬಲವನ್ನು ಪ್ರಯಿಸಕ್ಕೆ ಸಾಕಾಗುವುದಿಲ್ಲ. ಉಕ್ಕುತ್ತಿಹುದು ಶೌರ್ಯ. ನನ್ನಲ್ಲಿ ಬಡಪಾಯಿಯಲ್ಲಿ ನಿನ್ನ ಎಂತ ಶೌರ್ಯ ಮಾರ. ಮತ್ತೆ ಏನು? ನನ್ನ ಬಡಪಾಯಿಯಲ್ಲಿ ನಿನ್ನ ಶೌರ್ಯ ಏನು? ಉಕ್ಕುತ್ತಿದೆ, 3 ಲೋಕಗಳನ್ನು ಗೆದ್ದಿದ್ದೇನೆ. ಎಲ್ಲಿಂದ? ಶೌರ್ಯ ಉಕ್ಕಿ ಅರ್ಥ ಇದೆ. ಹೌದಾ? ಬನ್ನಿ, ನಿಮ್ಮಲ್ಲಿ ತಾಗಬೇಕಾ? ಬನ್ನಿ. ನನ್ನ ಹತ್ರ ಏನಪ್ಪ? ಮತ್ತೆ ನನ್ನ ಹತ್ರ ಎಲ್ಲ ಹಾಕ್ಬೇಡ ನೀನು. ಮತ್ತೆ ಯಾರಿದ್ದಾರೆ? ಅವರಿದ್ದಾರಲ್ಲ. ತಿರುರೇ ನೀರಿಲ್ಲವೋ ತಿರುರೇ.
ಬಲಿರೆ ಬಲಿರೆ. ನಿಮ್ಮ ಉದ್ಗಾರವೇ ಬಹಳ ಹೊಗಳ್ತಾ ಇದ್ದೀರಿ. ಹೌದಪ್ಪ, ಯಾಕೆ? ನನ್ನಲ್ಲಿ ಶೌರ್ಯ ಬೇಡ. ಹಾ ಮತ್ತೆ ಇದ್ದಾನಲ್ಲ, ಯಾರು? ತಲೆಯಲ್ಲಿ ಉಂಟು, ಕಮಲದಲ್ಲಿ ಕೂತ್ಕೊಂಡಿದವ. ಈಶ ನನ್ನನ್ನ ಹೃದಯ ಕಮಲದಲ್ಲಿ ಕುಳಿಸಿ ಆರಾಧಿಸ್ತಾ ಇದ್ದಾನೆ. ಮುಖೇಶ. ಹೌದು ಮುಖೇಶ ಹೌದು. ಬಾರಿ ಜೋರಿದ್ದಾನೆ. ನಿನ್ನಷ್ಟಲ್ಲ, ಒಮ್ಮೊಮ್ಮೆ ಬಾರಿ ಜೋರಿದ್ದಾನೆ. ಇಲ್ಲಪ್ಪ, ನಮಗೆ ಮಾತ್ರ ಅಲ್ಲ, ಬೇರೆಯವರಿಗೆ ಏನಾದರೂ ಸಹಕಾರ ಮಾಡ್ತಾನೆ. ಮುಖೇಶ ನನ್ನ ದೇವರು. ಅವರೊಂದಿಗೆ ಹೋರಾಟ ಮಾಡುವುದಕ್ಕೆ ಆಗುದಿಲ್ಲ. ಅದು ಆಗುದಿಲ್ಲ. ಅವ ನನ್ನ ಕುಟುಂಬದವ. ಹೌದಾ? ಮುಖೇಶ್ ಹೇಗೆ ಗೊತ್ತುಂಟ? ಪ್ರಾಜ್ಞರು ಹೇಳ್ತಾ ಇದ್ದಾನೆ, ಗತಿಗೋತ್ರ ಇಲ್ಲದವರಿಗೆ ಮಾತಾಚ ಪಾರ್ವತೀ ದೇವಿ, ಪಿತಾಚ ಪರಮೇಶ್ವರ, ಬಾಂಧವಾನಾಂ ಶಿವಭಕ್ತಾಂಚ ಸ್ವದೇಶೋ ಭುವನತ್ರಯ. ತಂದೆ ತಾಯಿ ಬಂಧು ಬಳಗ ಇಲ್ಲದವರಿಗೆ ತಾಯಿಯೇ ಪಾರ್ವತಿ, ಪಿತನೇ ಪರಮೇಶ್ವರ, ಶಿವಭಕ್ತರೇ ಬಾಂಧವರು, ಭುವನತ್ರಯಗಳೇ ಸ್ವದೇಶ. ಆದ್ರಿಂದ ಅವನನ್ನು ನನ್ನ ಕುಟುಂಬದವ ಅಂತ ಹೇಳಿದ್ರು. ಮುಖೇಶ ಬೇಡ. ಮುಖೇಶ್ ಅಂತ ಹೇಳಿದ್ರೆ ಕಾಂತಾರದಲ್ಲಿ ಅವನನ್ನು ಭರಿಸ್ತಾ ಇದ್ದ. ಕಾಂತಾರದಲ್ಲಿ ವಿಧಾತನನ್ನು ಭರಿಸಿದ್ರು. ಬಿಡ. ಮತ್ತೆ ಯಾರಿದ್ದಾರೆ? ನೀನು ಪುನಃ ಅಲ್ಲಿಗೆ ಯಾಕೆ ಅದರೊಳಗೆ ಹೋಗ್ತೀನಿ? ನಿಮಗೆ ಒಂದು ಪೀಠ ಸಿಕ್ಕಿ ಆಯ್ತಲ್ಲ. ಹೌದೌದು. ಹೌದು. ಮತ್ತೆ ಇನ್ನೊಬ್ಬ ಇದ್ದಾನೆ. ಯಾರೋ ಬ್ರಹ್ಮನ? ಅವನೇ. ಅವನಲ್ಲಿ ಹೋಗು. ಕಮಲನಾಭ, ಕಮಲ ನೇತ್ರ. ಹೌದು ಹೌದು. ಕಮಲಜ. ಹೌದು. ಕಮಲದ ಪಿತಾಸೂತ್ರ ಬ್ರಹ್ಮದೇವ. ಕರೆದೇ ಕ್ಷಣ ಓಡೋಡಿ ಬಂದಿದ್ದಾನೆ. ಗದಾದಂಡವನ್ನಿತ್ತಿದ್ದಾನೆ. ಶತವರಾಹಗಳನ್ನು ಆಹಾರಕ್ಕೆ ಇಟ್ಟಿದ್ದಾನೆ. ನನ್ನ ದೇವ. ವರವನ್ನಿತ್ತಂತ ದೇವ ಬ್ರಹ್ಮದೇವನಲ್ಲಿ ಜಗಳವಿಲ್ಲ. ವಿಧಾತ ಅವನಲ್ಲಿಲ್ಲ. ಬೇರೆ ಯಾರಿದ್ದಾರೆ? ಹಾಗಾದರೆ ಒಬ್ಬ ಇದ್ದಾನೆ. ಯಾರಿದ್ದಾರೆ? ಅವನೇ ದಿದಿಜ ಅಂತ. ದಿದಿಜರಿಗಂತಕ ಇವನೇ. ಓಹೋ ಅತಿ ಬೇಗತಿ ತೋರವನ ದುರ್ಮತಿಯನ್ನು ಬಾಳಿ ಗುಡನ. ನಾರಾಯಣ ಕಪಟ ನಾಟಕ ಸೂತ್ರಧಾರಿ. ಎಲ್ಲಿದ್ದಾನೆ? ಎಲ್ಲಿದ್ದಾನೆ? ಸಾಕಾಗ್ತಾ ಇದೆ ನನಗೆ. ಯಾವಾಗ ಬೇಗ ಬರ್ತಾನೆ ನಾರಾಯಣ? ಒಮ್ಮೆ ಆತನ ಕಥೆಯನ್ನ ಮುಗಿಸ್ಬೇಕು. ಎಲ್ಲಿದ್ದಾನೆ? ಏನು ಎಂತು ತೋರ್ಬೇಕಂತು ಜನಕನ ತೆರಳಿ ಏಕಾಂತದಲ್ಲಿ ಇರುವ ನಾಥನ. ಪಂಥವಿರಲು ಮರೆಯ ಸೇರಿ ನಿಂತಿರುವನೆ ಹರಿಯ ಸಾರಿ. ತುಂತು ಮಾತ್ರ ನುಡಿ ಉಪಾಯವಿಂತು ನಡೆಸಿ ಕಾಂಬೆ ಹಾಗೆಯೇ ಎಂತು ತೋರ್ಬೇಕಂತು ಜನಕನ. ಮತ್ತೆ ಅವನು ಇಡೀ ವಿಶ್ವವ್ಯಾಪಿ. ವಿಶ್ವವ್ಯಾಪಿ ವಿಷ್ಣು, ಮಹಾವಿಷ್ಣು ಅವನು. ಅವನಲ್ಲಿ ಹೇಗೂ ನಾನು ವ್ಯಾಪಿಸಿದ್ದೇನೆ ಮೂರು ಲೋಕ. ಹೌದು. ಹಾಗಾದ್ರೆ ಅವನು ಬಹಳ ದೊಡ್ಡ ಕಪಟ ನಾಟಕಿಯವ. ಅವನಲ್ಲಿ ಹಾಗೇನೆ ಹೋಗುದಲ್ಲ. ಅವ ನಮ್ಮ ಕೈಗೆ ಸಿಗುವುದಿಲ್ಲ. ಮತ್ತೆ ಹೇಗೆ ಸಿಗ್ತಾನೆ? ಯಾಕೆಂದ್ರೆ ಅವನ ದಯೆಯನ್ನು, ದಯಾನಂದ ಸಿಗಬೇಕಾದ್ರೆ, ನಿನ್ನ ಕತ್ತಲೆಯನ್ನು ಅಳಿಸಬೇಕಾದ್ರೆ ಅಷ್ಟು ಸುಲಭದಲ್ಲಿ ಅವನು ಸಿಗುವುದಿಲ್ಲ. ನಿಮಗೆ ದಯಾನಂದವೇ? ಹೌದು. ಆದರೆ ಬೇಕಪ್ಪ. ಅವನ್ನೆಲ್ಲ ನಮಗೆಲ್ಲ ಕೊಡುವುದು ಇಷ್ಟು ದೊಡ್ಡ ಕಷ್ಟದ ಕೆಲಸ. ನಿಮಗೆಲ್ಲ ಸುಖದ ಕೆಲಸ. ನಮಗೆಲ್ಲ ಕಷ್ಟದ ಕೆಲಸವನ್ನು ಕೊಟ್ಟು ರಾಕ್ಷಸರು ದಿತಿಜರು ಅಲ್ವೇ? ಇರ್ಲೆ. ಹಾಗಾದ್ರೆ ಅವ ನಮ್ಮ ಕೈಗೆ ಸಿಗಬೇಕಾದ್ರೆ ಏನು ಮಾಡಬೇಕು?
ಒಬ್ಬಳು ಸಿರಿದೇವಿ, ಒಬ್ಬಳು ಭೂದೇವಿ. ಹೇಳಿ ಸಿರಿದೇವಿಯ ನೀನ ಸಿರಿದೇವಿ ಯಾರು? ಇಲ್ಲಪ್ಪ, ಅಷ್ಟು ಅವಸರ ಏನು ನಿನಗೆ? ನೀನು ಹಾಗೇನೆ ಹೋಗಬಾರ್ದು. ಯಾಕೆ ಅಂದ್ರೆ ಒಂದು ಗಂಡನಾದವ ಹೆಂಡತಿಯ ಹತ್ತಿರ ಹೋದಾಗ ಇರುವಂತವರಲ್ಲ ಗಂಡಂದಿರು. ನಾನು ಶೈಲಜನ ಗಂಡನ ಆರಾಧನ. ಹಾಗಾಗಿ ಒಬ್ಬಳು ಇದ್ದಾಳೆ. ಯಾರು? ಸಿರಿದೇವಿ. ಸಿರಿದೇವಿ ನಮ್ಮ ಕೈಗೆ ಸಿಗುದಿಲ್ಲ ಅಂತ ಹೇಳಿದ್ರು. ಹೌದು, ಮತ್ತೆ ಯಾರು? ಅವಳ ಹೃದಯ ವಿಷ್ಣುವ ಹೃದಯ ರಂಗದಲ್ಲಿ ಇರುವವಳು. ಉದಯ ಕಮಲದಲ್ಲಿ ಹೌದು, ಅಷ್ಟು ಸುಲಭದಲ್ಲಿ ಅವಳು ಸಿಗುವುದಿಲ್ಲ ಅಂತ ಆದ್ರೆ ಯಾರಿಗೂ ಅವರಿಗೆ ಮತ್ತೆ ಇನ್ನೊಬ್ಬಳು ಇದ್ದಾಳೆ. ಯಾರು? ಅವಳು ಸಿಗುವಂತವಳು. ಆಹಾ. ಅವಳೇ ಭೂದೇವಿ. ಭೂದೇವಿ ಎಲ್ಲಿದ್ದಾಳೆ ನೋಡು? ಓ, ಅಲ್ಲಿ ಕಕ್ಷೆಯಲ್ಲಿ ತಿರುಗುತ್ತಿದ್ದಾಳಲ್ಲ. ಓಹೋ, ಅಲ್ಲಿ ಹೊರಗೆ ಕುಳಿತುಕೊಂಡಿರೋದು ಅವಳೇ? ಹಾ, ಓಹೋ, ಅವಳನ್ನು ಹಿಡಿದ್ರೆ ಅತ್ತಿಂದ ಇತ್ತಿಂದಂತ ತಿರುಗ್ತಾ ಇದ್ದಾಳೆ. ಹ್ಮ್, ಓಹೋ, ಅವಳೇ ಅವಳನ್ನು ಹಿಡಿದ್ರೆ ಹಿಡಿದ್ರ ಆ ವಿಷ್ಣು ಇಲ್ಲಿಗೆನೆ ಬರ್ತಾನೆ. ವಿಷ್ಣು ಏನಾಗ್ಬೇಕು ಅವಳಿಗೆ? ಅವನಿಗೆ ಗಂಡ. ಗಂಡನನ್ನ ಬಡಿಯದೆ ಹ್ಮ್, ಹೆಂಡತಿಯನ್ನ ಹೌದು. ಪೀಡಿಸಿದರೆ ಹ್ಮ್, ಬರದೇ ಇರುವಂತ ಗಂಡ ಬರಿ ಷಂಡ. ಗಂಡ ಬರ್ತಾನೆ. ಹಾಗಾದ್ರೆ ಭೂದೇವಿಯನ್ನ ಪೀಡಿಸಬೇಕು. ಭೂದೇವಿಯನ್ನ ಪೀಡಿಸಿದ ಕ್ಷಣ ಆತ ಓಡೋಡಿ ಬರ್ತಾನೆ. ನಾರದರೆ ಹೋಗ್ತೇನೆ. ಇನ್ನೇನಾದ್ರೂ ಉಂಟಾ? ಹಾಗೆಯೇ ಹೋಗುದಲ್ಲ. ಭಾಷೆಯ ಭಾಷೆ ತುಂಬಾ ಜನ ಕೊಟ್ಟಿದಾರಪ್ಪ. ಮೊನ್ನೆ ಬಂದು ಭಾಷೆ ಅದು ಭಾಗ್ಯ ಇದು ಭಾಗ್ಯ ಕೊಡ್ತೇನಂತ ನೋಡಿ ಎಲ್ಲರೂ ಕಾಯ್ತಾ ಇದ್ರು. ಹಾ ಹಾ ಎಲ್ಲ ಭಾಗ್ಯಗಳನ್ನು ಕೊಡ್ತಾ ಈಗ ಎಲ್ಲ ಬರಿದಾಗಿದೆ. ಹಾ. ಹಾಗೆ ನಾವು ಭಾಗ್ಯ ಕೊಟ್ಟದ್ದರಿಂದ ಹಾ, ಧರ್ಮಾರ್ಥಕ್ಕೆ 3 ಲೋಕ ತಿರುಗ್ತಾ ಇದ್ದೀರಿ ಮಹಿಳೆಯರು. ಹೌದು. ಧರ್ಮಾರ್ಥಕ್ಕೆ 3 ಲೋಕ ಹಾ, ತಿರುಗ್ತಾ ಇದ್ದೀರಿ. ಹ್ಮ್. ಹಾ, ಮತ್ತೆ ಹಾಗೇನೆ ನಂಗೆ ಭಾಷೆ ಕೊಡುದಲ್ಲ. ಮತ್ತೆ ನಂಗೆ ಮತ್ತೊಂದು ವಿಷಯ ಇತ್ತು. ಏನು? ಮೊನ್ನೆ ಆ ಭಾಗ್ಯ ಕೊಟ್ಟಲ್ಲ, ಹೌದು. ಮೊನ್ನೆ ಒಂದಾಯ್ತು. ಏನು? ಒಬ್ಬ ಬಂದ, ಯಾರು? ಗುರುಕುಲದಲ್ಲಿ ವಿದ್ಯಾಭ್ಯಾಸ ಕೊಡ್ತೇನೆ ಅಂತ ಇಬ್ರು ಬಂದ್ರು. ಓಹ, ಇಬ್ರು ಬಂದು ಯಾರು ಅದು? ಆ ಪೀಠವನ್ನು ಅವರು ಆಗ್ಲಿಕ್ಕೆ. ಆ ಆಗ ಹಾ. ಒಬ್ಬ ಬಂದು ಹೇಳಿದ, ಗುರುಕುಲಕ್ಕೆ ವಿದ್ಯಾಭ್ಯಾಸ ಎಲ್ಲ ಕೊಡ್ತೇನೆ ಆಶ್ವಾಸನೆ ಕೊಟ್ಟ. ಮತ್ತೊಬ್ಬ ನಾನು ಯಾವುದು ಆಶ್ವಾಸನೆಯನ್ನು ಕೊಡುವುದಿಲ್ಲ, ಆ ನಿಮ್ಗೆ ಎಲ್ಲ ಸರಿಯಾಗಿ ನಡೆಸ್ತೇನಂತ ಭಾಷೆ ಕೊಟ್ಟ. ಈಗ ನಡೆಸ್ತಿದ್ದಾನೆ. ನಡೀತದಪ್ಪ ಲೋಕದಲ್ಲಿ ರಾಜಕೀಯ. ಮತ್ತು ಇಬ್ರು ಇದ್ರು. ಯಾರು? ಆ ಕಡೆ ಒಬ್ಬ, ಈ ಕಡೆ ಒಬ್ಬ. ಆಹಾ, ಕೂತ್ಕೊಂಡು ಒಬ್ಬ ಸ್ವಲ್ಪ ದಪ್ಪಗಿದ್ದ. ತಪ್ಪದವ. ಅವ ನೋಡ್ತಾ ಇದ್ದ, ಏನು ಮಾಡುದು, ಯಾವ ಪಕ್ಷಕ್ಕೆ ಸೇರುವಂತ. ಅವ ಯಾರ ಕುಮಾರ? ಅವನೇ ಅಲ್ಲಿ ಅದು ಮಾಡ್ತೇನೆ, ಆಹಾ, ಇಲ್ಲಿ ಇದು ಮಾಡ್ತೇನೆ ಅಂತ ಹೇಳ್ತಾನೆ. ತೋರದವ. ಅವ ಬಾರಿ ಬಿಡ್ತಾನೆ. ಮತ್ತೊಬ್ಬ ಆ ಕಡೆ ಕೂತ್ಕೊಂಡಿದ್ದ. ಹಾ, ಏನು ಮಾಡುದಪ್ಪ ಈಗ, ಯಾವ ಪಕ್ಷಕ್ಕೆ ಸೇರುದಂತ. ಪುರುಷೋತ್ತಮ. ಹಾ ಹಾ, ಹಾಗೆ ಅಧ್ಯಕ್ಷ ಬಿಟ್ಟ ಕೊಟ್ರೆ ಆಯ್ತು ಅವನಿಗೆ. ಅವನಿಗೆ ಕೊಟ್ಟು ಹಾ. ನಡೀತಾ ಉಂಟು ಎಲ್ಲಾ ವ್ಯವಸ್ಥೆ. ಹಾ. ಹಾಗೆ ನನಗೆ ಧೈರ್ಯ ಇಲ್ಲ, ನೀನು ಹೋಗ್ಬೇಕಲ್ಲ. ಹೌದೌದು, ಹೋಗಿ ನಂಗೆ ನಿನ್ನ ಒಂದು ವೈಕುಂಠ ಸಮಾರಾಧನೆ. ವೈಕುಂಠ ಸಮಾರಾಧನೆ. ಹೌದು. ಏನದು ಹಾಗಾದ್ರೆ? ಹಾಗಂದ್ರೆ ವೈಕುಂಠಕ್ಕೆ ಹೋಗುದು ಹಾಗೆ ಸುಲಭ ಅಲ್ಲಲ್ಲ. ವೈಕುಂಠದ ಅಧಿಕಾರವನ್ನು ನಾನು ಸ್ಥಾಪಿಸಿದ್ರೆ ಹಾ, ಅಲ್ಲಿ ಬೇಕಾದಂತಹ ಸಮಾರಾಧನೆ. ಹೌದು. ಒಳ್ಳೇದಿದೆ ನಿಮ್ಮ ಮಾತು. ಹಾ. ಎಲ್ಲ ನಿಮ್ಮ ದಯೆ ಅಪ್ಪ, ಎಲ್ಲ ಆ, ಅದಕ್ಕಲ್ವೇ ನೀವು ಹಾ, ದೇವರ್ಸಿಗಳು. ಹೌದಪ್ಪ, ದೇವ ಋಷಿ. ಹಾ, ನಿಮ್ಮ ಸ್ವಲ್ಪ ದೇವರ್ಸಿಗಳು ಜಾಸ್ತಿ ಆಯ್ತು ನಿಮ್ಗೆ. ಆಯ್ತಾ? ನೀವು ದೇವರ್ಸಿಗಳು. ದೇವರ್ಷಿಗಳು. ಆಹಾ, ಆಮೇಲೆ ಈಗ ನಂಗೆ ಭಾಷೆ ಕೊಡ್ಬೇಕು, ಕೈ ತಗ. ಭಾಷೆ ನಂಬುವುದಿಲ್ಲ ನೀವು, ಹಾ, ನಂಬಿಸ್ತಾನೆ. ಕೆಲವು ನಂಬಿದ್ದಾರೆ ಅಲ್ಲಲ್ಲಿ. ಹಾ ಹಾ, ಹಾಗೆ ನಮ್ಮಲ್ಲಿ ಇದುವರೆಗೆ ಈ ಹಿರಣ್ಯ ಕಶ್ಯಪ ಆದಿದೈತ್ಯರು ನಾವು ಕೊಟ್ಟಂತಹ ಭಾಷೆಗೆ ತಪ್ಪಿದವರಲ್ಲ. ಕನಕ ನೇತ್ರ ಇತ್ತಿದ್ದೇನೆ ಭಾಷೆಯನ್ನು. ತೆರಳೆ
ಯಾವುದಕ್ಕೂ ನಮ್ಮನ್ನು ನಾವೇ ಕಟ್ಟಿಕೊಳ್ಬೇಕು. ಬೇರೆಯವರು ಕಟ್ಟಿದರೆ ಆಗುವುದು. ಈಗ ಬ್ರಹ್ಮನ ವರಬಲದ ಕಟ್ಟಿನಿಂದ ಇದ್ದೇವೆ, ಬಿಡಿಸುವುದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಅತಿ ವೇಗದಿಂದ ವಿಧಾತನ ವರಬಲದ ಕಟ್ಟನ್ನು ಬಿಡಿಸಬೇಕಾಗಿದೆ. ಹಾಗಾದರೆ ಸಮಯ ವಿಳಂಬಿಸಿದಲ್ಲ. ಭೂದೇವಿ ಇಲ್ಲಿ ಎಲ್ಲೋ ಅಡಗಿಕೊಂಡಿದ್ದಾಳೆ. ಮಲಗಿದಾಳ, ಕೂತ್ಕೊಂಡಿದ್ದಾಳ, ತೂಕಡಿಸ್ತಾ ಇದ್ದಾಳ. ಎಲ್ಲೇ ಇರಲಿ ಆಕೆಯನ್ನು ಸೆಳೆಯಬೇಕಾಗಿದೆ. ಯಾರಿಗೆ ಸುಂದರಾಗಿಯೋ ಯಾರಿಗೆ ಸುಂದರಾಗಿಯೋ ಸುಂದರಾಗಿ ಸುಖಗಂಧಿ ಚಂದ್ರವದನೆ 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 ಪದಗೊಳಿಸಿರುವ ಜಾಣೆ ಪದಗೊಳಿಸಿರುವ ಜಾಣೆ ಚಂದ್ರವದನೆ 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 ನೊಂದುಕೊಳ್ಳುವುದೆಂದರೇನು ಸುಗುಣೆ ನೊಂದುಕೊಳ್ಳುವುದೆಂದರೇನು ಸುಗುಣೆ ಚಂದ್ರವದನೆ ಕಂದಿಹೆ ಏಕಾನಂದದೊಳೆದೊಳು ಒಂದೊಂದನಲ್ಲಿ ಬಿಂದಲಿ ಸೂಚಿಸು ಸುಂದರಾಗಿ ಸುಮಗಂಧಿ ಚಂದ್ರವದನೆ ಚಂದ್ರವದನೆ ಹೇ ಸುಂದರಾಂಗಿ ಸುಮಗಂಧೆ ಕಮಲ ನಯನೆ ಆಹಾ ಬಾರೇ ಎದೆ ತೋಟಕ್ಕೆ ಸುಮಪೀಠಗೆ ಅಂದುಗೆ ಗಲ್ಗಲ್ ಎಂಬ ಚಂದ ಬಾದವನಿತ್ತು ಮಂದ ಹಾಸವ ನೀರಿನ ನೀ ಬಾರೆ ಇಂದಿರೆ ತನಯೆ ಚಂದಿರೆ ಲಲಿತೆ ಬಾರೇ ಮುತ್ತು ಮಾಣಿಕ್ಯ ಪದಕ ರತ್ನ ಕಿರೀಟ ಕವಚ ಪಟ್ಟೆ ಪೀತಾಂಬರ ಬಾರೇ ಎದ ತೋಟಕ್ಕೆ ಬಾರೇ ಕಮಲ ನಯನೆ ಛ ವಿಧಾತನನ್ನು ಹೊಗಳಿದ್ದೇನೆ, ಕೊಂಡಾಡಿದ್ದೇನೆ, ಹೌದಲ್ವಾ? ಕೊಂಡಾಡಿದ್ದೇನೆ ವಿಧಾತನನ್ನು. ಆದರೆ ಆದರೆ ಅನ್ಯಾಯಕಾರಿ ಬ್ರಹ್ಮ ಈ ಸುಂದರಿಯ ಮೂಕಿಯಾಗಿ ಮಾಡಬಹುದೇ? ಬಾಯಿ ಬರ್ತದೆ, ಕಲಕೀರವಾಣಿ ಬಾಯಿ ಬರ್ತದೆ ನಿನಗೆ. ಹಾಗಾದರೆ ನಿನಗೊಂದು ಹೆಸರಿರಬೇಕಲ್ವೇ? ಯಾರು ನೀನು? ಹಿರಣ್ಯ
ಹಿರಣ್ಯಾಕ್ಷ ನಿನ್ನ ಸಮಾನ ಆರಿಹರಯ್ಯ ಆ ಬಡಿಸದಿರು ಸದ್ಗುಣ ಪೂರ್ಣ ಎನ್ನ ಬನ್ನ ಬಡಿಸದಿರು ಸದ್ಗುಣ ನಿನ್ನ ತಿಳಿಸುವೆ ಭಯಗೊಂಡೆ ನಾನು ನಿರ್ಣಯ ತಿಳಿಸುವೆ ಭಯಗೊಂಡೆ ನಾನು ಎಲ್ಲದು ಸುಖಗಿಳಿದು ದ್ರೋವನು ನಿರ್ಣಯ ತಿಳಿಸುವೆ ಭಯಗೊಂಡೆ ನಾನು ಎಲ್ಲದು ದ್ರೋವನು ನಿನ್ನ ಸಮಾನ ಎನ್ನ ಬನ್ನ ಪಡಿಸದಿರು ಸದ್ಗುಣ ಪೂರ್ಣ ಒಳ್ಳೆ ತಿಳಿದುಕೊಂಡಿದ್ದೇನೆ ನಾನು. ಹುಟ್ಟಿದರೆ ನಿನ್ನಂತಹ ಮಕ್ಕಳು ಹುಟ್ಟಬೇಕು. ಮೂರು ಲೋಕದಲ್ಲಿ ನಿನಗೆ ಸರಿಸಮನಾದವರು ಯಾರಿದ್ದಾರೆ? ಯಾರು? ಪರ್ವತಕ್ಕೆ ಪರ್ವತವೇ, ಸಮುದ್ರಕ್ಕೆ ಸಮುದ್ರವೇ. ಹಿರಣ್ಯಾಕ್ಷನಿಗೆ. ಹಿರಣ್ಯಾಕ್ಷನೇ. ಆದರೆ ನಮ್ಮಲ್ಲಿ ಎಷ್ಟೇ ಪರಾಕ್ರಮಿಗಳಿದ್ದರೂ ಪರರನ್ನು ಪೀಡಿಸಬಾರದು ತಾನೆ. ಪೀಡಿಸ್ತಾನೆ. ಯಾಕೆ? ಯಾಗಗಳನ್ನು ಮಾಡಿ ನಮ್ಮ ವಿರೋಧಿಗಳಾದಂಥ ದೇವತೆಗಳಿಗೆ ಹವಿಸ್ತಾನ ನೀಡಿದ್ರೆ ದೇವತೆಗಳನ್ನ ಆ ಯಾಗವನ್ನ ಪೀಡಿಸ್ತೇನೆ ನಾನು. ಮತ್ತೆ ಆದರೆ ಒದೆಯಿಂದ ನನಗೆ ನೋವಾಯ್ತಲ್ಲ. ನೋವಾಯ್ತೆ? ಗೊತ್ತಿರಲಿಲ್ಲ ನನಗೆ. ನನ್ನ ಸ್ವಭಾವವೇ ಹಾಗೆ. ಸರಿ, ಸಮಾಧಾನಿಸ್ಕೊಳ್ತಾನೆ. ಹೇಳೋಣ. ಇನ್ನು ನನ್ನ ಪರಿಚಯವನ್ನು ಹೇಳುತ್ತೇನೆ. ಪರಿಚಯ? ಯಾರು ನೀನು?
ಆ ಪಾಲಿಸುವೆನು ಪರಿಹರಿಸಿ ವಿಪತ್ತು ಪಾಲಿಸುವೆನು ಪರಿಹರಿಸಿ ವಿಪತ್ತು ಮೇಲದೋಷಾದಿಗಳು ಸರ್ವವಸ್ತುಗಳು ಮೇಲದೋಷಾದಿಗಳು ಸರ್ವವಸ್ತುಗಳು ನಿತ್ಯದಳು ಮೇಲದೋಷಾದಿಗಳು ಸರ್ವವಸ್ತುಗಳು ನಿತ್ಯದಳು ಕಾಲಗಳು ಬಲಗಾಲವಂತೂ ಪಾಲಿಸುವೆನು ಪರಿಹರಿಸಿ ವಿಪತ್ತು ಆ ಯಾರು ನನ್ನ ಪರಿಚಯವನ್ನು ಹೇಳುವುದು ನನ್ನ ಧರ್ಮ. ಯಾರು ನೀನು? ಈ ಲೋಕದಲ್ಲಿ ಹಾ ಜೀವಿಗಳು ಬಾಳುತ್ತವೆ. ಜೀವಿಗಳ ಹುಟ್ಟು ಸಾವಿನ ನಡುವಿನಲ್ಲಿರುವ ಅವಧಿಯನ್ನು ಜೀವನ ಎನ್ನುತ್ತಾರೆ. ಜೀವನ ಜೀವಿಗಳಿಗೆ ಜೀವಿಸಬೇಕಾದರೆ ಹಾ. ಅದಕ್ಕೆ ಬೇಕಾದಂತಹ ಆಸರೆಯನ್ನು ಕಲ್ಪಿಸಿಕೊಡುವವಳು ನಾನೇ. ಆಸರೆಗಳನ್ನು ಕಲ್ಪಿಸಿಕೊಡುವವಳು ನೀನೇ? ಹೌದು. ಹಾ ಫಲ ಜಲ ಇತ್ಯಾದಿಗಳನ್ನು ಒದಗಿಸಿಕೊಡುತ್ತೇನೆ. ಫಲ ಜಳಗಳನ್ನು ಒದಗಿಸುತ್ತೇನೆ ನಾನು. ಹೌದು. ಫಲ ಜಳಗಳನ್ನು ಒದಗಿಸಿದ್ರೆ ಸಾಕೆ. ರೋಗ ಬಂದರೆ ಅದಕ್ಕೆ ಔಷಧಿಯನ್ನು ನಾನೇ ಮಾಡುತ್ತೇನೆ. ಔಷಧೀಶಳು ನೀನೇ. ಹೌದು. ಆಮೇಲೆ ಹೂವಿನಲ್ಲಿ ಗಂಧವಾಗಿ, ಹಾ ನೀರಿನಲ್ಲಿ ಸಂಪಾಗಿ, ಕಲ್ಲಿನಲ್ಲೇ, ಕಾಠಿಣ್ಯವಾಗಿ, ಆ ಗಾಳಿಯಲ್ಲೇ, ಗಾಳಿಯಲ್ಲಿ ತಂಪಾಗಿ, ಎಲ್ಲದರಲ್ಲೂ ನೀನಿದ್ದೀಯಾ? ಹೌದು. ಆಹಾ, ಮತ್ತೆ ಎಲ್ಲರಿಗೂ ನಾನು ತಾಯಿ. ನೀನು ತಾಯಿಯೇ. ಹೌದು. ಎಲ್ಲರಿಗೂ ನೀನು ತಾಯಿಯೇ. ಹೌದು. ಆದರೆ ನನಗೆ ತಾಯಿ ಅಲ್ಲ. ನಿನಗೂ ನಾನು ತಾಯಿ. ನನಗೆ ಒಬ್ಬಳೇ ತಾಯಿ ಅಲ್ಲ. ಯಾರು? ಶೈಲಜ ಮಾತ್ರ ತಾಯಿ ಅಲ್ಲ. ಯಾಕೆ? ಆಕೆ ನನ್ನ ಮಾತೆ. ನಿನ್ನ ಮಾತೆಗೂ ನಾನೇ ಮಾತೆ. ಆಕೆ ನನ್ನ ಮಾತೆ. ನೀನು ನನ್ನ ಮಾತೆ ಅಲ್ಲ. ಇಲ್ಲ. ಆ ಸುಂದರ ತರುಣಿ, ನೀನು ಮನದನ್ನೇ ಆಗಬೇಕಂತ ಆಕಾಂಕ್ಷೆಯನ್ನಿಟ್ರೆ ನೀನು ಮಾತೆ ಅಂತ ಹೇಳ್ತೀಯ? ಹೌದು. ಆಗುವುದಿಲ್ಲ, ಆಗುವುದಿಲ್ಲ. ಮತ್ತೆ ನೀನು ಮಾತೆ ಅಲ್ಲ. ನಾನು ನಿನಗೊಂದು ಅಂಕಿತ ಇರಬೇಕಲ್ಲ? ನನ್ನ ಅಂಕಿತ ಬೇಕೆ ನಿನಗೆ? ಹೌದು. ನಾನೇ ನಿನ್ನ ಅಂಕಿತ ಶ್ರೀಹರಿಯ ಮಡದಿ ಭೂದೇವಿ ಎಂದರೆ
ಎನ್ನನು ಬಹುಬಲಿ ದುರಳು ಬಾಧಿಪನೊಳಗೆ ಬಗೆ ಪರಿಹರಿಸಿ ಎನ್ನುತ್ತ ಪರಿಹರಿಸುತ್ತಲೇ ಊರನ ಕರದೊಳು ಸಿಲುಕಿದ ನೆಲದಲ್ಲಿ ತ್ವರ್ಯದೆ ಮುನಿಗಳ ಗಡಲದಲ್ಲಿ ಮರೆಯಾಗಿ ಇರುತ್ತಿರಲು ಶ್ರೀ ಹರಿ ಹರಿ ಆಶ್ಚರ್ಯ! ಭೂದೇವಿ ಎಂದು ಹೇಳಿದ ತಕ್ಷಣವೇ ದುಷ್ಟ ಸಿಟ್ಟಿಕೊಂಡು ಬೆನ್ನಟ್ಟಿಸಿಕೊಂಡು ಬರ್ತಾ ಇದ್ದಾನೆ. ಈತನ ಕೈಗೆ ಸಿಕ್ಕಿದರೆ ನನ್ನ ಮಾನ ಪ್ರಾಣವೇ ಹೋಗುತ್ತದೆ. ನನ್ನನ್ನು ನಾನೇ ರಕ್ಷಿಸಿಕೊಳ್ಳಬೇಕು. ಕಾಣುತ್ತಿರುವುದು ಯಾರು? ಗೋವುಗಳ ಹಿಂಡು. ಗೋವುಗಳ ಹಿಂಡಿನಲ್ಲಿ ಗೋವಾಗಿ ಸೇರ ಅಟ್ಟಾಡಿಸಿಕೊಂಡು ಓಡಿಸಿದ. ಬಂದು 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 ಅವಳು ಪ್ರವೇಶಿಸಿದ್ದೆಲ್ಲಿಗೆ ಗೋವುಗಳ ಹಿಂಡನ್ನು ಹಾ ಬಾಲ್ಯದಲ್ಲಿ ಗೋವುಗಳನ್ನು ಸಿಗಿತಾ ಇರುವಾಗ ಮಾತೆಯಾನತಿ ಇದ್ದಾಳೆ. ಗೋವುಗಳನ್ನು ನಾಶಪಡಿಸುವುದು ಸರಿಯಲ್ಲ ಮಗುವೆ. ವಿಧಾತರನ್ನು ಮೆಚ್ಚಿಸುವ. ಗೋವುಗಳನ್ನು ಹಿಂಸಿಸುವುದನ್ನು ಬಿಟ್ಟಿದ್ದಾನೆ. ಗೋವುಗಳನ್ನು ಹಿಂಡನ್ನು ಪ್ರವೇಶಿಸಲಿಕ್ಕೆನ್ನು ಹಾಗೆ ಬಿಡ್ಲಿಕ್ಕೆ ಆಗ್ತದ? ಗೋವುಗಳನ್ನು ಸೇರಿ ಮಾಂಸವನ್ನು ಬಗೆಯುತ್ತಾನೆ. ಎಲ್ಲಿ ಹೊತ್ತಾಳೆ ನೋಡ್ತಾನೆ. ದೈತ್ಯ ಓಡಿಸುತ್ತಿರಲು ಬಲು ಬೇಸರ ಭೂಮಿ ಲೋಕಗಳ ಚರಿಸಿ ಎದ್ದ ಹೋದರು ಬಿಡದವನ ಕಾಣುತ್ತ ಅದೋ ಲೋಕಗಳ ಪೋಪೆನೆನುತ್ತ ಇಳಿದೊಳ ಪೊಕ್ಕಳಗ ಮಹಾರಸ ತಳವ ಬೇಡನು ಬೀಸಿದ ಬಲೆಯನ್ನು ನೋಡಿ ಹೆದರಿದ ಜಿಂಕೆಯಂತೆ ಆಗಿದೆ ನನ್ನ ಸ್ಥಿತಿಯೂ ಕೂಡ. ಲೋಕ ಚಲಿಸಿದರೂ ಈ ದುಷ್ಟ ಬೆನ್ನು ಬಿಡುತ್ತದೇ ಇಲ್ಲ. ನನಗೆ ಆಯಾಸವೇ ಆಗ್ತಾ ಇದೆ. ಈತನಿಗೆ ಆಯಾಸವೆಂಬುವುದೇ ಇಲ್ಲ. ಈತನ ಪಾಪದ ಕೊಡ ತುಂಬಿ ತುಳುಕಾಡುತ್ತಿದೆ. ಈತನ ಮೃತ್ಯುವಿನ ಕಾಲ ಸಮೀಪವಾಗುತ್ತಿದೆ. ನನ್ನ ಸ್ವಾಮಿ ಬರದಿದ್ದರೆ ಅವರನ್ನು ಬರಿಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿರುವುದು ಒಂದೇ ದಾರಿ. ಮಹಾರಸ ದಳವನ್ನೇ ಸೇರುತ್ತೇನೆ ಏಳೇಳು 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 14 ಲೋಕ 13 ಲೋಕಗಳನ್ನು ಸುತ್ತಿದಲ್ಲ. ಇಷ್ಟು ಚಿಕ್ಕ ಇದ್ದಾನೆ. ಗುಂಡಾಗೆ ಎಂಥ ಶಕ್ತಿ ಅವಳಿಗೆ. ದೊಡ್ಡ ಶಕ್ತಿ ನಾಗರ. ಅಟ್ಟಿಸಿಕೊಂಡು ಬಂದಾಗ 13 ಲೋಕ ದಾಟಿ ರಸ ತಳಕಿಳಿದಿದ್ದಾಳೆ. ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾಳ. ಇಳಿದ್ದಾನೆ ರಸ
ತಂದೆಯ ಬಂದ ಮಾತಿನಲ್ಲಿ ಹಿಂದೆ ಸರಿದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಅಬ್ಬ ಮಾಂಸ ಅಂದೆ ಚಪ್ 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 ಮಾಂಸವನ್ನು ಬಗ 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 ಬಗನೆ ಕುಡಿತೇನೆ, ರಕ್ತವನ್ನು ಕುಡಿತೇನೆ. ಬಾ ಏನು ಹತ್ಯೆ ಮಾಡಿದಂತ ನೀನು ಪಂಚಮಹಾಗಿದ್ದಿ. ಮೂರು ಲೋಕವನ್ನು ನಿನ್ನಾಗಿಸಿಕೊಂಡಿದ್ದೇನೋ. ಪಂಚಮಹಾಪಾತಕಗಳನ್ನು ಮಾಡಿದೆ. ಈ ಕಾಲಕ್ಕೆ ಗೋವುಗಳನ್ನು ಸೀಳಿದ್ದೇನೆ. ಈ ಕಾಲಕ್ಕೆ ಏನೋ ನಿನ್ನನ್ನು ಸಂವರಿಸಲು ಬಂದವನು ಯಾರೋ ಹರಿ. ದೈವವಾಗಿ ಮೆರೆಯುತ್ತೇನೆ. ಧರ್ಮದೈವ ಪಂಜರ್ಲಿಯಾಗಿ ಮೆರೆಯುತ್ತೇನೆ. ಧರ್ಮದೈವ ಪಂಜರ್ಲಿಯಾಗಿ ಮೆರೆಯುತ್ತೇನೆ. ದೈವದೈವ ಪಂಜರ್ಲಿಯಾಗಿ ಮೆರೆಯುತ್ತೇನೆ.
ಕುಲ ಪುಂಗವವು ಮದಬಾರರಂತೆ ಚಿತ್ತದಲ್ಲಿ ಮದಬಾರರಂತೆ ಚಿತ್ತದಲ್ಲಿ ಮಂಗೋಲಗವನು ಕೊಟ್ಟ ಸತ್ಯ ನೋಡಿ ಕುಲಪುಂಗವನು ಚಂದ್ರಾಸುರನ ಮಗಳಾದಂತಹ ನಿನ್ನನ್ನು ದಾಂಪತ್ಯ ಜೀವನ ಸುಖದಿಂದ ಲಗ್ನವನ್ನಾದಂತ ನಾನಾಗಿದ್ದೇನೆ. ನಿನ್ನನ್ನು ಲಗ್ನವಾದ ಕಾರಣದಲ್ಲಿ 3 ಜನ ಗಂಡು ಮಕ್ಕಳು ಹುಟ್ಟಿದರು. ತದನಂತರದಲ್ಲಿ ಹುಟ್ಟಿದವನೇ ನಮ್ಮ ಮುತ್ತಿನ ಮಗ ಪ್ರಹ್ಲಾದ. ನನ್ನ ಕುಲವನ್ನು ಉತ್ತರಿಸುವುದಕ್ಕೋಸ್ಕರ ಹುಟ್ಟಿದನೋ ಎನ್ನುವ ಹಾಗೆ ಅವನ ಮುಖಾರವಿಂದವನ್ನು ನೋಡುವಾಗ ನನಗನ್ನಿಸ್ತಾ ಉಂಟು. ಈ ಶೋಣಿತಾಪುರದಲ್ಲಿ ಆಳ್ವಿಕೆಯನ್ನು ನಡೆಸುವಂತಹ ನನಗೆ ದೈತ್ಯ ಕುಲ ಪುಂಗವನೆನ್ನುವಂತಹ ವಿಶೇಷ ನಾಮಾಂಕಿತವೂ ಇದೆ. ಸತ್ಯ ದಯಾಲು ಅಕಾಲಿಕವಾಗಿ ನನ್ನ ತಮ್ಮ ಹಿರಣ್ಯಾಕ್ಷನ ಮರಣದಿಂದಾಗಿ ನನ್ನ ತಾಯಿ ದಿಗ್ವಿದೇವಿಯ ಕಣ್ಣೀರ ಧಾರೆಯನ್ನೇ ಅಳಿಸುವಸುವರಾಗಿ 14 ಲೋಕಗಳಲ್ಲಿಯೂ ದಿಗ್ವಿಜಯನ್ನು ಸಾರಿಕೊಂಡು ಬಂದೆ ನಾನು. ಆ ಕಪಟಿಯನ್ನು ಹುಡುಕಿ ಉಳವರಿಯಾದಂತಹ ವಿಷ್ಣು ಎಲ್ಲಿದ್ದಾನೆ ಎಂದು ನೋಡುವಾಗ ಕಟ್ಟಗಳಿಗೆ ನನಗೆ ಸಿಕ್ಕಿದ್ದ ಸಮುದ್ರ ದಂಡೆಯಲ್ಲಿ ಒಬ್ಬ ಶಿವಯೋಗಿಯಾಗಿ ನನ್ನನ್ನು ಮುಖಾಮುಖಿಯಾದ. ಆ ಕಾಲಕ್ಕೆ ನಾನು ಬಾಯ್ದರದಿಂದ ಕ್ಷಣದಲ್ಲಿಯೇ ನನ್ನ ಹೊಟ್ಟೆಯೊಳಗೆ ಹೋಗಿ ಸೇರಿಕೊಂಡಿದ್ದಾನೆ. ಆ ನಂತರದಲ್ಲಿ ನನ್ನ ಕಣ್ಣಿಗೆ ಕಾಣ ಸಿಕ್ಕಿದವನಲ್ಲ. ಹಾಗಾದರೆ ಅದನ್ನು ನಿಶ್ಚಿತೆಯಲ್ಲಿ ಕಾಲವನ್ನು ಕಳೆಯುವ ಸಂದರ್ಭದಲ್ಲಿ ಇನ್ನು ಮಗನಿಗೆ ನಾವು ತಂದೆ ತಾಯಿಗಳಾಗಿದ್ದರೆ ಸಾಕಾಗುವುದಿಲ್ಲ. ಅವರಿಗೆ ಉತ್ತಮವಾದ ಭವಿಷ್ಯವನ್ನು ಕೊಡಬೇಕಾದ್ರೆ ವಿದ್ಯಾಭ್ಯಾಸ ಪ್ರಾಮುಖ್ಯವಲ್ಲವೇ? ಏನು ಹೇಳ್ತೀನಿ ನೀನು ಕೈಯಾದು? ಪ್ರಭು, ಮಣ್ಣಿನ ಮುದ್ದೆಯೊಂದನ್ನು ಯಾವ ರೀತಿ ಆಕಾರವನ್ನು ಕೊಟ್ಟರೂ ಕೂಡ ಯಾವ ಆಕಾರವನ್ನು ಪಡೆಯುತ್ತದೆ, ಅಂತೆಯೇ ತಂದೆ ತಾಯಿಯಾದವರು ಮಕ್ಕಳ ಜೀವನ ರೂಪಿಸುವಲ್ಲಿ ಬೇಕಾದಂತಹ ಶಿಕ್ಷಣವನ್ನು ಒದಗಿಸುವಲ್ಲಿ ಕೈಗೂಡಬೇಕು ಎಂಬುದಾಗಿ ನನ್ನದು ಆಸೆ. ಆದಷ್ಟು ಬೇಗ ಮಗನಿಗೆ ಬೇಕಾದಂತಹ ವಿದ್ಯಾಭ್ಯಾಸವನ್ನು ಕಲಿಸಬೇಕೆಂಬುದಾಗಿ ಮನಸ್ಸಿನಲ್ಲಿ ಒಂದು ಆಸೆ. ಏನಾಗುತ್ತದೆ, ಏನು ಹೋಗುತ್ತದೆ ಮುಂದೆ ತಿಳಿದರು. ನಮ್ಮ ಕುಲಗುರುಗಳಾದಂತಹ ಚಂಡಾವರ್ತರಿದ್ದಾರಲ್ಲವೇ, ಹೇಳಿ ಕಳುಹಿದ್ದೇನೆ ಎನ್ನುತ್ತಾರೆ. ಚಂಡಾವರ್ತರಿಗೆ ಪ್ರಣಾಮ. ಆಲಿಸಬೇಕು ಗುರುವರ್ಯ. ನಿನ್ನೊಡನೆ ವಿಪ್ರನ ಪರನೊಳಗದಿ ಸುಗುಣನಾಗಿರುವ ತರಳ ಪ್ರಹ್ಲಾದನಿಗೆ ಕಲಿಯುವರವ ಗುರುರಾಯ ಲಾಲಿಸು ಗುರುರಾಯ ಗುರುರಾಯ ನಿಮಗೆ ನಮ್ಮ ಪರಿಚಯ ಈಗಿನದ್ದಲ್ಲ. ನನ್ನ ತಾತ ಮುತ್ತಾತರ ಕಾಲದಿಂದಲೂ, ಅದು ಅಲ್ಲದೆ ನನಗೆ ನನ್ನ ತಂದೆಯವರ ಕಾಲದಿಂದಲೂ ವಿಧ ವಿಧವಾದಂತಹ ವಿದ್ಯೆಯನ್ನು ಕಲಿಸಿಕೊಟ್ಟಂತಹ ಕುಲಗುರುಗಳು ನೀವು. ನಿಮ್ಮನ್ನು ಆಸ್ಥಾನಕ್ಕೆ ಈ ದಿನದಲ್ಲಿ ಬರ ಹೇಳುವುದಕ್ಕೊಂದು ಕಾರಣ ಉಂಟು. ಏನು ಕಾರಣ? ನೋಡ್ತಾ ಇದ್ದೀರಲ್ಲ, ನಮ್ಮ ಮಗನನ್ನು ಬಹಳ ಮುದ್ದಿನಿಂದ ಸಾಕಿದ್ದೇವೆ. ಇಂದಿಗೆ ಅವನಿಗೆ 5 ವರ್ಷ ಪ್ರಾಯ ತುಂಬಿದೆ. ಪ್ರಾಯ ತುಂಬಿದ ಕಾಲಕ್ಕೆ ಅವನಿಗೆ ವಿದ್ಯೆಯನ್ನು ಕಲಿಸುವವಾಗಿ ನಿಮ್ಮನ್ನು ಅಲ್ಲಿಂದ ಇಲ್ಲಿಯವರೆಗೆ ಬರಮಾಡಿಕೊಂಡಿದ್ದೇನೆ. ಹೇಗೆ ನನ್ನ ಮಗನಿಗೆ ವಿದ್ಯೆಯನ್ನು ಕಲಿಸ್ತೀರೇ? ಆಗಬಹುದು ಮಹಾರಾಜ. ಹೇಗೆ ಅಲ್ವೇ ಕೈಯಾದು? ಯಾಕಂದ್ರೆ ಅರಮನೆಯಲ್ಲಿ ಬೆಳೆದಂತಹ ಮಗ, ಇಲ್ಲಿಯ ಒಂದು ಆಚರಣೆ ಹೇಗೆ ಉಂಟು ಅನ್ನುವುದು ನಿಮಗೆ ತಿಳಿಲಿಕ್ಕಿಲ್ಲ.
ನನ್ನನ್ನು ಯಾವ ರೀತಿ ನನ್ನ ದಯಾದು ಪಾಲಿಸಿದ್ದಾಳೆ ಎಂಬುದನ್ನು ಸ್ವಲ್ಪ ಅವಳಲ್ಲಿ ಕೇಳಿದರೆ ಒಳ್ಳೆಯದಿತ್ತು. ಆದೀತು ಮಹಾರಾಜ. ಗುರುವರಿಯ ಆಡಿಸಿದೆ, ಪ್ರೀತಿಸಿದೆ, ಸಂತೋಷದಿಂದ ಬೆಳೆದಿರುವ ಈ ಮತ ಏನಾದರೂ ತೊಂದರೆ ಮಾಡಿ ಆಗಿ ಹೊಡೆದು ಬುದ್ಧಿ ಕಳಿಸಿ ಆದೀತು. ಆದರೆ ನೋವಾಗಬಾರದು. ಇದು ನೋವಾಗದಾಗೆ ಒಡೆಯುವುದೇಗೆ? ಇದನ್ನು ನಾನು ಇನ್ನೂ ಕಲಿಬೇಕಾಗುತ್ತೆ. ಪ್ರೀತಿಯಿಂದ ಹೇಳಿದರೆ ಹೇಳಿಕೊಂಡಾಗ ಸ್ವಾಮಿ, ನೀರು ಕುಡಿಯುವುದಲ್ಲ ಇವ, ಹಾಲೇ ಕುಡಿಯುವುದು. ಹಾಗೆ ಮಧ್ಯಾಹ್ನದ ಹೊತ್ತಿಗೆ ಎಮ್ಮೆಯ ಮೊಸರಿನಿಂದ ಊಟ ಮಾಡುವುದು. ಮಹಾರಾಣಿ, ಬ್ರಾಹ್ಮಣರು ಎಮ್ಮೆ ಸಾಕುವುದಿಲ್ಲ. ಬ್ರಾಹ್ಮಣರು ಕೊಡ ಹಾಲು ಕೊಡುವಂತಹ ಕಪಿಲಗಣ ನನ್ನಲ್ಲಿದೆ, ಅದನ್ನು ಕಳುಹಿಸಿ ಕೊಡುತ್ತೇವೆ. ಮಗನ ಲೆಕ್ಕದಲ್ಲಿ ಎಲ್ಲ ಮಕ್ಕಳಿಗೆ ಕ್ಷೀರಭಾಗ್ಯವನ್ನು ಮಾಡಿ ಆದೀತು ಸಂತೋಷದಿಂದ ನೋಡಿಕೊಳ್ಳಿ. ಗುರುವರ್ಯ, ಮಹಾರಾಜ, ಹೆತ್ತ ಕರಳೋದು ಹೌದು. ತನ್ನ ಮಗನನ್ನು ಕೆಳಗಿಡುವುದಿಲ್ಲ, ಮೇಲಿಡುವುದಿಲ್ಲ, ಯಾವಾಗಲೂ ಹೊತ್ತುಕೊಂಡು ತಿರುಗಾಡುವಳು. ಈಗ ಹಾಗೆ ನಡೆದುಕೊಂಡು ಹೋಗೋದಲ್ಲ, ಅವನನ್ನು ಎತ್ತಿಕೊಂಡು ಹೋಗಬೇಕು. ಹೌದು, ಯಾಕಂದ್ರೆ ಅರಸು ಕುಮಾರ, ಅದರಲ್ಲಿಯೂ ಹಿರಣ್ಯ ಕಶ್ಯಪನ ಮಗ. ತಿಳಿದಲ್ಲ. ಹಾಗಾದ್ರೆ ತಡ ಮಾಡುವುದು ಸರಿಯಲ್ಲ, ಸಮಯ ಮೀರಿ ಹೋಗಿದೆ. ಈ ಕಾಲವನ್ನು ಗುರುಮಠದಲ್ಲಿ ನಿಮ್ಮ ಕೈಯಲ್ಲಿ ನಾನು ಏರಿಸಿಕೊಡ್ತಾ ಇದ್ದೇನೆ. ಸಂಪೂರ್ಣವಾಗಿ ವಿದ್ಯೆಯನ್ನು ಅವನಿಗೆ ದಯಪಾಲಿಸಬೇಕು. ಮಗು ಪ್ರಹ್ಲಾದ ವಿದ್ಯೆಯನ್ನು ಆರ್ಜಿಸುವಾಗ ಅವರಿಗೆ ಬೇರೆ ಕಡೆಯಲ್ಲಿ ವಹಿಸಿಕೊಂಡಿದ್ದಾರೆ ಅಂತ ಕಾಣ್ತದೆ. ಪರವಾಗಿಲ್ಲ. ಹಾಗಾದರೆ ತಡ ಮಾಡುವುದು ಸರಿಯಲ್ಲ, ನಾವು ಹೋಗುವಲ್ಲ. ಬಾ. ಅಮ್ಮ ಹೇಳಿದ್ಲಲ್ಲ, ಎತ್ತಿಕೊಂಡು ಹೋಗಿ ನನ್ನನ್ನು. ಇದು ಅದಕ್ಕೆ ಹೇಳು, ಚಿಕ್ಕ ಮಕ್ಕಳ ಮುಂದೆ ಮಾತಾಡುವುದನ್ನೇ ಮಾತಾಡಬೇಕು, ಮಾಡುವುದನ್ನೇ ಮಾಡಬೇಕು. ಸರಿ ಹೇಳಿದೆ ಅದೇ ಅವರ ತಲೆಯಲ್ಲಿ ಕೂತ್ಕೊಳ್ತಾರೆ. ನಿನ್ನನ್ನು ಎತ್ತಿಕೊಂಡು ಹೋಗ್ಬೋದು, ಮತ್ತೆ ನನ್ನನ್ನು ಎತ್ತಿಕೊಂಡು ಹೋಗ್ಲಿಕ್ಕೆ 4 ಜನ ಬರಬೇಕಾಗ್ತದೆ. ಹಾಗೆ ನಿನಗೆ ದಾರಿಯಲ್ಲಿ ನಡೆಯುವಾಗ ಸುಸ್ತಾಗದಲ್ಲಿ ಕಥೆಯೊಂದನ್ನು ಹೇಳ್ತಾ ಗಮಿಸಿದ ದಾರಿಯೇ ಗೊತ್ತಾಗುವುದಿಲ್ಲ. ಒಂದಾನೊಂದು ಕಾಲದಲ್ಲಿ ನೀವು ಆಶೀರ್ವಾದ ತಗೊಳ್ಳಿಕ್ಕೆ ಬರುದು, ನನಗೆ ಹೊಡೆಯಲಿಕ್ಕೆ ಬರುದು. ಅಲ್ಲಿ ಯಾವಾಗೆಲ್ಲ ಮಾತಾಡ್ಬೇಕಂತ ಹೇಳಿಕೊಟ್ಟಿದ್ದೇನಲ್ಲ, ಆವಾಗಲೇ ಮಾತಾಡ್ಬೇಕು. ಅದಕ್ಕಿಂತ ಮುಂಚೆ ಸಹ ಮಾತಾಡಬಾರ್ದು, ಮತ್ತೆ ಸಹ ಮಾತಾಡಬೇಕು. ನಮ್ಮಲ್ಲಿ ಇಷ್ಟು ಮಂದಿ ಅಲ್ಲ, ಒಂದು ಹಂತದಲ್ಲಿ ಇರುವುದು ಇವರೇ. ಇನ್ನು ಹಂತ ತಪ್ಪಿತ್ತು ಇನ್ನೆರಡು ಉಂಟು. ಯಾವಾಗ ಬರ್ತಾರ, ಯಾವಾಗ ಹೋಗ್ತಾರ. ಇಲ್ಲಿ ಬಾ, ನಿನ್ನ ಮುಂಬುತ್ತಿಯನ್ನು ಮಾಡ್ತೀನಿ. ಸುಮ್ಮನೆ ಸ್ಕ್ರೂ ಬ್ರಹ್ಮ, ಸ್ಕ್ರೂ ವಿಷ್ಣು, ಸ್ಕ್ರೂ ಮಸಾಸುರ. ನಿಮ್ಗೆ ಹೇಳಿಕೊಟ್ಟದ್ಯಾರ? ಅದು ನೀವು ಹೇಳ್ತೀರಲ್ಲ ಗುರುಗಳೇ. ಮತ್ತೆ ಸುಮ್ಮನೆ ಕುತ್ಕೊಳ್ಳಿ. ನಮಸ್ಕಾರ. ಇದು ಗುರುವಿಗೆ ಮಾಡುವ ನಮಸ್ಕಾರ. ಮತ್ತೆ ಹೇಗೆ ಗುರುಗಳೇ? ಕೈ ಮುಗಿದು ಕಾಲಿಡಿದು ನಮಸ್ಕಾರ ಮಾಡ. ಆ ತರ ಇನ್ನಾದ್ರೂ ಒಳ್ಳೇದ. ಅವೇ ಅಲ್ಲಿ ನನ್ನ ಪಟ್ಟದ ಶಿಷ್ಯ. ಗುರುಗಳೇ, ಗ್ರಂಥ ತೆಗೆಯಲಿ. ನಿನ್ನ ಗ್ರಂಥಕ್ಕೆ ಬೆಂಕಿ ಹಾಕಿ ಸುಮ್ಮನೆ ಕುತ್ಕೊಳ್ಳಿ. ಅವೇ ಅಲ್ಲಿಯ
ಸುಮ್ಮನೆ ಕೂತ್ಕೊಳ್ಬೇಕು. ಮಗು ಪ್ರಹ್ಲಾದ, ಇದು ನಮ್ಮ ಶಿಷ್ಯರು. ಇವರ ಜೊತೆ ಸ್ವಲ್ಪ ಜಾಗ್ರತೆ ಮಾಡು. ಏ, ವಿದ್ಯೆಯನ್ನು ಆರಂಭಿಸಲಿಕ್ಕೆ ಉಂಟು, ವೈಗೆ ತಂದಾಕಿದ. ಸಾಕು ಸಾಕು ಕೂತ್ಕೊಳ್ಳಿ. ಗುರುಗಳೇ, ಇದು ಎಲ್ಲೇ ಹಾಕ್ಬೇಕು? ಅಲ್ಲ, ಇಲ್ಲಿ ಹಾಕು. ಓ, ಇಲ್ಲಿ ಹಾಕು. ಹೋಗಿ ಅಲ್ಲಿ ಸುಮ್ಮನೆ ಕೂತ್ಕೊ. ಪ್ರಹ್ಲಾದ, ವಿದ್ಯೆಯಲ್ಲಿ ಬರೆಯೋದು ಯಾಕೆ ಗೊತ್ತುಂಟ ಮಗು? ಹೇಳಿದ್ರೆ ಗೊತ್ತಾಗ್ತದೆ. ಸುಮ್ಮನೆ ಕೂತ್ಕೊಳ್ಬೇಕು. ಹಲೋ ಇದು ಮಾತಾಡ್ತದೆ. ಹಲೋ ಬರೆಯುವಾಗ ಕೈಗೆ ನೋವಾಗಿ ಹಲೋ 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 ನೆನಪಿನಲ್ಲಿ ಉಳಿತದೆ. ಹಾಗಾಗಿ ವಿನಯದಿಂದ ಗುರುವಾದವನನ್ನು ಕರೆಯುವ ರೀತಿಯನ್ನು ನಿಂಗೆ ಮಂಡೆ ಸರಿ ಇಲ್ಲ. ಅವನಾಗಿ ಎಂದು ಹೇಗೆ ಮಾತಾಡ್ಬೇಕಂತ ಗೊತ್ತಿಲ್ಲ ಅವರು. ಇನ್ನೊಂದು ಇಷ್ಟು ಕಲಿಸ್ತಾರೆ ಮಾರೆ. ನೀನು ಇದುವೇ ತಿರ್ಗು, ಹೀಗೆ ತಿರ್ಕೊಂಡು ಇದನ್ನು ಹೋಗುದು. ಅವನಿಗೆ ಮಂಡೆ ಸರಿ, ನಿನಗೆ ನಾನು ಈಗ ತಿರುಗುದು ಪರವಾಗಿಲ್ಲ, ನೀನು ಈಗ ತಿರುಗ್ತೀಯಲ್ಲ, ಅದು ಯಾಕೆ ಹೇಳುದಿಲ್ಲ? ಅರ್ಧದ್ಯಾಕ ಗುರುಗಳೇ, ಈತ ನಾರು ಯಾರು? ಈತ ನಾರು ನಾರು ಅಲ್ಲಿದ್ದಾನೆ. ಹಾಗೆಲ್ಲ, ಈತ ನಾರು ನಾರು ನೀನು, ಮತ್ತೆ ಈತ ನಾರು. ಯಾರಿಗೆ ಉಚ್ಚಾರ ಬರುದಿಲ್ಲ? ಉಚ್ಚಾರ ನಿಂಗೆ ಬರ್ತದ? ನಾಳೆ ಬೆಳಿಗ್ಗೆ ಮಾಡು. ಅವ ನಮ್ಮ ಊರಿನ ಮಹಾರಾಜರ ಮಗ. ವಾ, ಮಹಾರಾಜರ ಮಗನೇ? ಹೆಸರು ಪ್ರಹ್ಲಾದ. ಈತ ಏತಕ್ಕೆ ಬಂದಿಪ್ಪ? ನೀನು ಏತಕ್ಕೆ ಬಂದಿ? ನಾನು ವಿದ್ಯೆಯನ್ನು ಆರಾಧಿಸಲು ಬಂದಿದ್ದೇನೆ. ಅವನು ವಿದ್ಯೆಯನ್ನು ಕಲಿಯುವುದಕ್ಕಾಗಿ ಬಂದಿದ್ದ. ಓ, ಹೇಗೆ ಕಲಿತಾನ? ನೀನು ಕಲಿಲಿಲ್ಲಲ್ಲ, ಅವ ಕಲಿತಾನೆ. ಆಯ್ತಾಯ್ತು, ಸುಮ್ಮನೆ ನೀನ್ ಯಾರ? ನಾನು ಮಂಜನಾಡಿ ರೋಹಿತ್ ಬೆರ್ಲಿ. ವಾ, ಬೆರ್ಲಿ ನೀನಾ? ಓ, ಅದೇ ನೋಡುವಾಗ ಗೊತ್ತಾಯ್ತು ನನಗೆ. ವಿನಯದಿಂದ ಒಂದು ಶ್ಲೋಕವನ್ನು ಹೇಳು. ನಿಂಗೆ ಗೊತ್ತಿಲ್ಲ ಅಂತ ಹೇಳಿ ನಾನು ಹೇಳ್ತೇನೆ. ನೀನು ತಪ್ಪು ತಪ್ಪು ಹೇಳ್ಬೇಕು. ಅದು ಯಾವುದು ಶ್ಲೋಕ ಹೇಳ. ಅದೇ ಯಾವುದು? ಗಣಪತಿ. ಯಾವುದು? ಎಲ್ಲಿಂದ? ಗೊತ್ತಿಲ್ವಾ? ಅಲ್ಲ, ಅದು ನಿನ್ನೆ ನೀವು ಹೇಳಿದ್ದಲ್ಲ, ಹಾಗೆ ನಾನು ಮನೆಗೆ ಹೋದೆ. ನೀವು ಹೇಳಿದ ಶ್ಲೋಕ ನನ್ನ ತಲೆಯಲ್ಲಿತ್ತು. ಗೊತ್ತುಂಟ ನಿಮಗೆ? ಸುಮ್ಮನೆ ಇಲ್ಲ ಸ್ವಲ್ಪ. ಹಾಗೆ ಮನೆಗೆ ಹೋಗಿ ಊಟ ಮಾಡಿದೆ. ಊಟ ಮಾಡಿ ನಿಮ್ಮ ಶ್ಲೋಕ ಏನಾಯ್ತು? ಶ್ಲೋಕ ಅಡಿಗೆ ಬಿತ್ತು, ಊಟ ಮೇಲೆ ಬಿತ್ತು. ಹೌದಲ್ಲ? ಹಾಗೆ ಸುಮ್ಮನೆ ಅಲ್ಲದ. ನಾನು ಹೇಳಿದ ಶ್ಲೋಕವನ್ನು ಪುನರಪಿ ಹೇಳಬೇಕು. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತ ಜಂಬೋ ಫಲಸಾರ ಭಕ್ಷಿತ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಮೇಲ್ಪಂಕ್ತಿಯಲ್ಲಿ ನಾನು ಬರುತ್ತೇನೆ, ಕೆಳಪಂಕ್ತಿ ಸುನಾಮದ ಗುರುವರ ಮೇಲ್ಪಂಕ್ತಿಯಲ್ಲಿ ಬರೆದು ಬಾಲಕನಿಯರ ಬರೆದ ಪಾಲೋಚನ ಶುಭನಾಮದ ಗುರುವರ ನಾ ಬರೆದಾಗೆ ಕೆಳಗಡೆ ಬರಬೇಕು. ಬಾಲಲೋಚನ.
ನಾಗಭೂಷಣ ಕಮಲಲೋಚನ ಆಗಲ್ಲ ಮಗು. ಆಗಲ್ಲ ಮಗುವಿಗೆ ನಾಗಭೂಷಣನನ್ನು ಆಗಲ್ಲ ಮಗುವಿಗೆ ನಾಗಭೂಷಣ ಬೇಗ ದೇವರಿಗೆ ಬರೆದರು ನಾಗತಿ ತೋಷದಳು ನಾಗತಿ ತೋಷದಳು ನಿಮ್ಮದೆಂತದ್ದು ನಾಗಮಂಡಲ ಅಂತ? ನಿಮ್ಮದೆಂತ ನಾಗಮಂಡಲ ಉಂಟು? ಅಲ್ಲ ಗುರುಗಳೇ, ನೀವೇ ಹೇಳಿದ್ದಲ್ಲ ನಾಗ ನಾಗ ಅಂತ. ಹಾಗೆ ನಮಗೆ ನಾಗನ ನೆನಪಾಯ್ತು. ಅದು ಹೀಗೇನೆ ಅಲ್ಲ ಗುರುಗಳಿಗೆ ನಾಟೊಂದು ಬೆಳಿಗ್ಗೆ 5 ನೆನಪುಂಟಲ್ಲ? ಅದು ನೆನಪುಂಟು, ಅದು ನಾನು ಮಾಡ್ತೇನೆ. ಇಲ್ಲಾಂದ್ರೆ ನಾಗ ಬರ್ತದೆ. ಮಗು ಗುರುವರ್ಯ ಬರೆಬೇಕು. ನಾಗಭೂಷಣ ಕಮಲಲೋಚನ ನಾಗಶಯನ ಆಗಲ್ಲ ಮಗು. ರುಂಡಮಾಲಾಧರ ತುಳಸಿ ಮಾಲಾಧರ ತ್ರಿಶೂಲಧಾರಿ ಚಕ್ರಧಾರಿ ಪಾರ್ವತೀರಮಣ ಲಕ್ಷ್ಮೀರಮಣ. ಮಗು ನನಗೆ ಸಿಟ್ಟು ಬರ್ತದೆ, ನಾ ಹೇಳಿದ್ದನ್ನು ಮಾತ್ರ ಹೇಳ್ಬೇಕು. ಅವರು ಪಾಪ ಅಷ್ಟು ಬಂಗದಿಂದ ಅವರೊಂದು ಹೇಳುದು ನೀನೊಂದು ಹೇಳುದು, ಮತ್ತೆ ಅವರಿಗೆ ಈಗ ಸಿಟ್ಟು ಬಂದ್ರೆ ಅವರಿಗೆ ಸಿಟ್ಟು ಬಂದ್ರೆ ಹುಡುಗನೇ ನೀವು ಸ್ವಲ್ಪ ಇಲ್ಲಿ ಬನ್ನಿ. ಹುಡುಗನೇ ಅವ ಎಷ್ಟು ಅಂದ್ರು ಹೊಸಬ್ಬಲ್ಲ ಎಲ್ಲಿಗೆ ಇವ. ಅದಕ್ಕೆ ನಾವು ಎಂತ ಮಾಡುವ ಗೊತ್ತುಂಟ, ಒಂದು ಇಷ್ಟಿಷ್ಟೇ ತುಂಡು ತುಂಡೆ ಇಷ್ಟಿಷ್ಟೇ ಕೊಡುವ. ಆದ್ಮೇಲೆ ಎಲ್ಲ ಆದ್ಮೇಲೆ ಇಷ್ಟು ಕೊಡುವ. ಇದು ಒಂದು ಸರಿ ಹೇಳಿದ್ದು. ಇದು ನಿನಗೆ ಒಳ್ಳೆ ಅಭ್ಯಾಸ ಉಂಟು. ಯಾಕಂದ್ರೆ ಲೋಕದ ನಿಯಮವೇ ಹಾಗೆಲ್ಲ. ಅವನಿಗೆ ಎಷ್ಟು ಕೊಡ್ಬೇಕು, ನಿನಗೆ ಎಷ್ಟು ಕೊಡ್ಬೇಕು, ಮಿಕ್ಕವರಿಗೆ ಎಷ್ಟು ಕೊಡ್ಬೇಕು ಎಲ್ಲ ನನಗೆ ಗೊತ್ತುಂಟು. ಸುಮ್ಮನೆ ಕುತ್ಕೋ. ಆಯ್ತು ಗುರುಗಳು. ಮಗು ಗುರುವರ್ಯ ನಾ ಬರೆದ ಹಾಗೆ ಬರೆದು ಅದನ್ನೇ ಪುನರಪಿ ಹೇಳಬೇಕು. ರಾ ರಿ ಹರ ಹರಿ ಹರ ಹರಿ ಹರ ಎತ್ತಿರುಗೋಣ ಒತ್ತಿ ಕುಳಿದಿ ಹೊರಗೆ ಮನೆಯೊಳ್ಳು ತರುಣಿದ ಎತ್ತಿರುಗೋಣ ನಾ ಬರೆದ ಹಾಗೆ ಬರೆಯಲಿಕ್ಕೆ ನಿನಗೆ ಆಗುದಿಲ್ವಾ? ಹರ ಹರಿ ಹರ ಹರಿ ಹರ ಹರಿ ನಾ ಹೇಳಿದಾಗೆ ಕೇಳುದಿಲ್ವಾ? ಕೇಳುದಿಲ್ವಾ? ಹರ ಹರಿ ಹರಿ ಬರೆಯೋದಿಲ್ವಾ? ನೀನು ಹೇಳಿದ್ದು ನನಗೆ ಅರ್ಥ ಆಗ್ತದೆ ಮಗ. ಅವ ತಪ್ಪು ಬರೆದದ್ದಕ್ಕೆ ನಿಮಗೆ ಯಾಕೆ ಪೆಟ್ಟು? ಅವ ಮಹಾರಾಜನ ಮಗ, ಅವನಿಗೆ ಹಾಗೆಲ್ಲ ಬಡಿಲಿಕ್ಕೆ ಹೇಳಲಿಕ್ಕೆ ಆಗುದಿಲ್ಲ. ನಿಮಗೆ ಬಡಿದ್ರೆ ಅವ ಹೆದರಿ ಆದ್ರೂ ಸರಿ ಬರುತ್ತೇನ ಅಂತ ನಾವು ಅವ ಮಹಾರಾಜರ ಮಗ, ನಾವು ಪದ್ಮನ ಮಗವ. ನಿನ್ನಪ್ಪ ಪದ್ಮ ಯಾವಾಗ? ಅಲ್ಲ, ಪದ್ಮನಾಭನ ಮಗ. ಹೌದು, ಅವರು ಯಾವಾಗ ನಿನ್ನಪ್ಪ?
ಹೇಳಿದೆ ಸುಮ್ಮನೆ ಕುತ್ಕೊಳ್ಬೇಕು. ಮಗು ಏನು ನಿನಗೆ ಕಲೀಲಿಕ್ಕೆ? ಕಲಿತಿದ್ದೇನೆ ಗುರುವರಿಯ. ನನಗೆ ಅಪ್ಪ ಮತ್ತು ಅಮ್ಮನನ್ನು ನೋಡುವ ಆಶೆ ಆದಿತ್ತು. ಮನೆಗೆ ಹೋಗುತ್ತೇನೆ. ಮಕ್ಕಳೇ, ಇವತ್ತಿನ ವಿದ್ಯಾಭ್ಯಾಸ ಇಲ್ಲಿಗೆ ಮುಗಿಯಿತು. ಇನ್ನೆಲ್ಲರೂ ನಾಳೆ ಬರಬೇಕು. ನಾನು ನಾಳೆ ಬರುದಿಲ್ಲ. ಇದು ನನಗೆ ನಾಳೆ ಬೆರ್ಲಿದು ಮದುವೆ ಉಂಟು, ಅಲ್ಲಿ ಹೋಗ್ಲಿಕ್ಕೆ. ಬೆರ್ಲಿಗೆ ಮದುವೆಗೆ 2 ಮಕ್ಕಳಾಗಿ ಎಲ್ಲಿ ಇನ್ನೊಂದು ಇರ್ಬೇಕು ಗೊತ್ತಿಲ್ಲ. ನಾಳೆ ವಿದ್ಯಾಭ್ಯಾಸ ನಾಳೆ ಕಲಿಬೇಕು. ನಂಗೆ ಯಕ್ಷಗಾನ ಉಂಟು. ಎಂತ ಗೊತ್ತುಂಟಾ, ಆಗ ಒಬ್ಬ ಬಂದ ದೂತ ಹೀಗೆ ಕುಂತ ಏನಿಲ್ಲ, ನಾಳೆ ನಾನು ಅಬ್ಬರಿಸಿ ಮಾಡ್ಲಿಕ್ಕೆ ಉಂಟು. ನಾಳೆ ನಂಗೆ ಆಗುದಿಲ್ಲ. ಬರುದಿಲ್ವಾ? ಇಲ್ಲ ಇಲ್ಲ. ನೀನು ಬರಲ್ವಾ ನಾಳೆ? ನಾನು ಅದೇ ಆಲೋಚನೆ ಮಾಡುದು. ಈಗ ಅವರು 4 ದಿವಸ ಬರ್ಲಿಲ್ಲ, ಅದೇ ಹುಡುಗಡೆ ನಾನು ಎಂತ ಮಾಡುದು? ನೀನು ಒಬ್ಬ ಬಾ, ನಿನಗೆ ಪಾಠ ನಾನು ಮಾಡ್ತೇನೆ. ಹೌದು, ಅದು ಎಷ್ಟು ಅಂದ್ರೆ ಸಾಕು, ಅವನಿಲ್ಲದೆ ಸರಿಯಾಗುದಿಲ್ಲ. ಸರಿ, ನಾನು ಮಾಡ್ತೇನೆ. ನಾನು ನಾಳೆ ಎಲ್ಲಿಗಾದ್ರೂ ಹೋಗ್ಲಿಕ್ಕೆ ಇರ್ಬೇಕು. ಯಾಕಂದ್ರೆ ಇವತ್ತು ಇಲ್ಲಿ ಕಂಡಾಬಟ್ಟೆ ಸುಸ್ತಾಗಿದೆ. ನಾಳೆ ಯಕ್ಷಗಾನ ಎಲ್ಲ ಉಂಟಲ್ಲ, ಹಾಗೆ ಅದನ್ನೆಲ್ಲ ನೋಡಿ ಗಟ್ಟಿ ಮಲಗಿ ನಾನು ರಜೆ ನಾಲ್ದು ಬರ್ಬೋದಾ? ನೀ ಹೇಳಿದಕ್ಕಾಗಿ ನಿನ್ನನ್ನು ನಿನ್ನ ತಂದೆಯ ಬಳಿಯೇ ಕರೆದುಕೊಂಡು ಹೋಗ್ತೀನಿ. ಹೀಗೆ ಬಾ. ಪಿತನೊಲಿದು ಕಂದ ಬಾರಿತ ಬಾರಲೋ ಕಂದ ನಿಂದಿರುವುದೇಕೆ ಬೇಳು ನಸುನಗುತ್ತ ನಿಂದಿರುವುದೇಕೆ ಬೇಳು ಕಂದಾಯ ಬಾರಿರಲು ಕಂದ ಅತಿ ಶೀಘ್ರದಲ್ಲಿ ಅರಮನೆಗೆ ಬಂದಿದ್ದೀವಿ. ಓಲ್ಲಿ ಮೂಲೆಯಲ್ಲಿ ನಿಂತುಕೊಂಡು ನನ್ನನ್ನೇ ನೋಡ್ತಾ ನಗ್ತಾ ಇದೆಯಲ್ಲ. ಗುರುಗಳು ಏನು ಕಲಿಸಿದ್ರು ನಿನಗೆ? ನೀನು ಏನು ಬರದೆ ಏನು ಅಲ್ಲಿ ನಿಂತದ್ದು ಯಾಕೆ ಗೊತ್ತೇ? ಯಾಕೆ? ನೀವು ನನಗೆ ತಂದೆಯಾದರೂ ಲೋಕಕ್ಕೆ ರಾಜ. ಹಾಗಾಗಿ ನೀವು ರಾಜಸಭೆಯಲ್ಲಿದ್ದವರು, ನಿಮಗೆ ಅಡ್ಡಿಯಾಗಬಾರದೆಂದು ನಾನು ಅಲ್ಲೇ ನಿಂತೆ. ಓಹೋ, ಮತ್ತೆ ನಗೋದು ಯಾಕೆ? ನೀವು ಇನ್ನೊಂದು ಪ್ರಶ್ನೆಯನ್ನು ಕೇಳಿದಿರಿ. ಗುರುಗಳು ನಿನಗೆ ಏನು ಕಲಿಸಿದ್ದಾರೆ? ಏನು ಅರ
ಅರಿಗೆಂದು ಬರೆದೆನಯ್ಯ ಅರಿಗೆಂದು ಬರೆದೆನಯ್ಯ ಎಂದೆನು ಋಷದಲ್ಲಿ ಕಿರಿದು ಕೈಯ ಎಂದೆನು ಋಷದಲ್ಲಿ ಮುಗಿದು ಕೈಯ ಪರೇನು ಕಸಲಿ ಗುರುವರಿಯರನ್ನು ಇಲ್ಲಿಂದ ನೇರವಾಗಿ ಗುರುಮಠಕ್ಕೆ ಕರೆದು ಹೋದ್ರು. ಅಷ್ಟೇ ಅಲ್ಲ, ಅಲ್ಲಿರುವ ಮಿತ್ರರನ್ನೆಲ್ಲರೂ ನನಗೆ ಪರಿಚಯಿಸಿದರು. ಹೌದೇ? ಮಾತ್ರವಲ್ಲವಪ್ಪ, ನನ್ನ ವಿದ್ಯೆಗೆ ಯಾವುದೇ ವಿಘ್ನಗಳು ಬರಬಾರದೆಂದು ವಿಘ್ನೇಶ್ವರನ ಸ್ತುತಿಯೊಂದಿಗೆ ವಿದ್ಯೆಯನ್ನು ಪ್ರಾರಂಭಿಸಿದರು. ಅಪ್ಪ, ನಂತರ ಗುರುಗಳು ಮೇಲ್ಪಂಕ್ತಿಯಲ್ಲಿ 2 ಅಕ್ಷರದ ಪದವನ್ನು ಬರೆದರು. ಏನೆಂದು ಬರೆದರು? ಹ ಮತ್ತು ರ ಎಂದು ಬರೆದರು. ಹರ ಎಂದು ಬರೆದರು. ನಮ್ಮ ದೇವರಲ್ವೇ? ಅಪ್ಪ, ಕೆಳಪಂಕ್ತಿಯಲ್ಲಿ ನಾನು ಹ ಮತ್ತು ರೀ ಎಂಬುದಾಗಿ ಬರೆದೆ. ಏನು ಬರೆದೆ? ಹ ರೀ ಎಂಬುದಾಗಿ ಬರೆದೆ. ಅರಿಯಲು ಬರೆಯಲವರ ಹರಹರ ಬಾಲಕಗೆ ಹರಿಯಲು ಬರೆಯಲವರ ಪರಿಗಿಸಿ ಸುರರ ಕವಿದು ಎನ್ನುವುದ ಪರಿಗಿಸಿ ಸುರರ ಕವಿದು ಎನ್ನುವುದ ಕಾಣುವುದಾದರೆ ಆತ್ಮಜಗೆ ಹರುಹವೇ ಅದರಿಂದ ನೀತಿಯ ಎನ್ನುತ್ತರೆಯ ಕಣ್ಣನ ಬಿಗಿದಪ್ಪಿ ಮುದ್ದಿಸುತ್ತ ಎಂದ ವಿನಯದಲ್ಲಿ ಬಿಗಿದಪ್ಪಿ ಮುದ್ದಿಸುತ್ತ ಎಂದ ವಿನಯದಲ್ಲಿ ಆ ಗುರುಮಠಕ್ಕೆ ನಿನ್ನನ್ನು ಕಳುಹಿಸಿದ ನಿನ್ನ ತಂದೆಯಾದಂತಹ ನಾನು ತ್ರಿಭುವನಗಳಲ್ಲಿ ದೇವನೆಂದು ಖ್ಯಾತಿ ಪಡೆದವನು ನಾನು. ಹರ ಎಂದರೆ ಯಾರು? ನಮ್ಮ ದೇವರಲ್ಲಿ ಅವರು. ಈ ಕಾಲದಲ್ಲಿ 14 ಲೋಕಗಳಲ್ಲಿಯೂ ಕನಕ ಕಶ್ಯಪನಿಗೆ ದೇವರೆಂದು ಸಾರುವ ಕಾಲ ಇದು. ಏನೆಂದು ಬರೆದೆ ನೀನು? ಹರಿ ಎಂದು ಬರೆದೆ. ಆ ಹರಿಯ ಗೊತ್ತೆಲ್ಲವೇ? ನಿನ್ನ ಚಿಕ್ಕಪ್ಪನನ್ನು ಕೊಂದವ ಹರಿ. ಆದ್ದರಿಂದ ಅವನ ಹೆಸರನ್ನು ಈ ಆಸ್ಥಾನದಲ್ಲಿ ಹೇಳಕೂಡದು. ಏನು? ಚಿನ್ನ ಲಾಲಿತ ಮಮತ ದುಷ್ಟನನ್ನು ಕೊಂದುದೇ ಚಿನ್ನ ಲಾಲಿತ ಮಮತ ನನ್ನಳು ಆಡವೇ ಅರಿಯ ನಿನ್ನ ಕಿರಿಯ ಆತನು ಹರಿ ಎಂದು ಬರೆದೆಯ ನೀನು? ಆ ಹರಿ ಎಂಬವನು ನನಗೆ ವೈರಿ. ಯಾಕೆ ಗೊತ್ತೇ? ನಿನ್ನ ಚಿಕ್ಕಪ್ಪನನ್ನು ಮೋಸದಿಂದ ಕೊಂದವನು ಆತ. ಅದಲ್ಲದೆ ಒಂದು ಕಾಲದಲ್ಲಿ ನಿನ್ನ ಅಜ್ಜಿಯ ಕಣ್ಣಲ್ಲಿ ಕಣ್ಣೀರು ತಂದವನು ಆತ. ಆತನನ್ನು ಎಲ್ಲೆಲ್ಲಿ ಹುಡುಕಿದರು ಈ ನನಗೆ ಹಿರಣ್ಯ ಕಶ್ಯಪ ನನಗೆ ಆತ ಕಾಣ ಸಿಕ್ಕದವನು. ಹಾಗಾದ್ರೆ ಆತನ ಹೆಸರನ್ನು ಇಲ್ಲಿ ಅಲ್ಲ
ಸಮಸ್ತ ಲೋಕಗಳಲ್ಲಿ ಹೇಳುವಂತಿಲ್ಲ. ನಿನಗೆ ಒಂದು ಗೊತ್ತೇ, ಹರನಾಮ ಎನ್ನುವಂತಹದ್ದು ಅದು ನಮ್ಮ ಜನ್ಮಸಿದ್ಧ ಹಕ್ಕು. ಹರಿನಾಮ ಎನ್ನುವಂತಹದ್ದು ಹೇಳ ತೀರದ ಮಾತದು. ಆದ್ದರಿಂದ ಹರನೇ ದೇವರು, ನಿನ್ನ ತಂದೆಯೇ ದೇವರು, ಹೀಗೆ ಪೂಜಿಸ್ಬೇಕಪ್ಪ. ಹಾಗೆ ಮಾಡುದು ಸರಿಯಲ್ಲ. ಹರಿ ಎನ್ನುವುದನ್ನು ನುಡಿಯಲಿರು. ಜಗಕ್ಕೆ ತಾತ ಜಗಕ್ಕೆ ಕೇಳಿನ ಮಾತ ಗುರುಕುಲಕ್ಕೆ ಹೋದವನು ನೀನು. ಪರಿಪರಿಯಾಗಿ ನಿನ್ನಲ್ಲಿ ನಾನು ಹೇಳ್ತಾ ಇದ್ದರು ಒಂದನ್ನೇ ನುಡಿತಾ ಇದ್ದು ಒಂದನ್ನೇ ಹೇಳ್ತಾ ಇದ್ದು. ನಾನು ಹೇಳಿಕೊಟ್ಟದ್ದನ್ನು ಏನು ನೀನು ಉಚ್ಚರಿಸುವ ಹಾಗೆ ಕಾಣ್ತಾ ಇಲ್ಲ. ಹಾಗಾದ್ರೆ ಪ್ರಶ್ನಿಸುವುದು ನಿನ್ನನ್ನಲ್ಲ, ಯಾರನ್ನು ಪ್ರಶ್ನಿಸಬೇಕು?
ಆ ಗುರು ಇಲ್ಲಿ ಬರ್ಬೇಕು. ಏನನ್ನ ಕೂಡ ಹಾಲು ಕೊಡ್ಲಿಕ್ಕೆ ದನ ಇಲ್ಲ. ನಿನ್ನ ಮಾಡು ಮುರಿದಿದೆ. ಕುಲಗುರು ನೀನು ಹೇಳಿಕೊಟ್ಟಿದ್ದ ಅದೇ ಅರಿವು. ಕೋಣ ನನ್ನ ಮಗನಿಗೆ ಹೇಳಬಾರದನ್ನು ಹೇಳಿ ಆಡಬಾರದನ್ನು ಆಡಿಸಿದ ನಿನ್ನ ಬರಿದೆ ಗುರುವನು ಕೊಲ್ಲಬೇಡನೆ ಗೊರೆದಿಲ್ಲವ ಸವರುತ ಅರಿಯರು ಬರವನೆ ದೊರಕಿತು ನನಗೆ ಬುದ್ಧಿ ಪೂರ್ವದಿ ವಿರಚಿಸಿದ ರಮ್ಯಗಳ ಫಲದಿಂದ ದೊರಕಿತು ನನಗೆ ಬುದ್ಧಿ ಪೂರ್ವದಿ ವಿರಚಿಸಿದ ಪುಣ್ಯಗಳ ಫಲದಿಂದ ಹರಿಯದೆ ನನಗೆ ಅಧಿಕವನಿ ಕಳಲಂದು ಅರುಷುಂದ ಅವಧರಿಸು ಗುರುವರಿಯರದ್ದು ಏನೂ ತಪ್ಪಿಲ್ಲವ. ಮತ್ತೆ ಅಪ್ಪ, ನನಗೆ ಈ ಬುದ್ಧಿ ಈ ವಿದ್ಯೆ ದೊರೆತದ್ದು ನನ್ನ ಪೂರ್ವಾಪಲಗಳ ಪುಣ್ಯದಿಂದವಪ್ಪ. ನಿನ್ನ ಪೂರ್ವಬಲದ ಪುಣ್ಯವೇ. ನಿನ್ನ ಪುಣ್ಯವನ್ನೇ ಹುಡುಗನ ಬಿಡೆ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ಮಂಗನ ಮರಿಯನ್ನು ಮಂಗನ ಮರಿ ಬಾರಿ ಮೀರಿದ್ಯಲ್ಲ. ಹಾಗಲ್ಲಪ್ಪ. ಮತ್ತೆ ಮಂಗನ ಮರಿ ಎಂದರೆ ಮಂಗನ ಮರಿ ಅಂದ್ರೆ ನಾನು ಯಾರು? ಮತ್ತೆ ಮಂಗನ ಮರಿ ಎಂದರೆ ಚಿಕ್ಕ ಮಕ್ಕಳ ಬುದ್ಧಿಯೋ ಅದು ಮಂಗನ ಮರಿಯ ಬುದ್ಧಿಯಂತೆ. ಒಂದು ಅವಕಾಶವನ್ನು ಕೊಡು. ಪ್ರಹ್ಲಾದನನ್ನು ನನ್ನೊಡನೆ ಕಳಿಸಿದೆ ಎಂದಾದರೆ ನೀ ಕೊಟ್ಟ ಒಂದು ಅವಕಾಶದಿಂದ ಅವನನ್ನು ಕಿತ್ತಿನ ಆಯ್ತಾ? ಇವತ್ತು ಎತ್ತಿದ್ದು ಮಾತ್ರ ಗೊತ್ತಾಯ್ತು. ಇದು ಎತ್ತುವುದೇ ಅಲ್ಲ, ತಡಿಲಿಕ್ಕೂ ಗೊತ್ತುಂಟು. ಒಂದು ಅವಕಾಶ ತಡೆಯದ್ದು ನೋಡಿ. ಅವ ನಿನ್ನನ್ನು ಕೊಂದ್ರೆ ಅವನಿಗೆ ಇನ್ನೊಂದು ನಾಳೆ ಹುಟ್ಟಿಸಬಹುದು. ನನ್ನನ್ನು ಕೊಂದ್ರೆ ನನ್ನ ಹೆಂಡತಿ ಮಕ್ಕಳಿಗೆ ನಾನು ಒಬ್ಬನೇ ತರಲಿಕ್ಕೆ ಆಗುದಿಲ್ಲ. ಮಗು, ಕಡೆಯದಾಗಿ ಒಂದು ಪ್ರಯತ್ನವನ್ನು ಬರ್ತೇನೆ. ತಪ್ಪಿಯೂ ಕೆಳಬೇಡ, ನಾ ಹೇಳಿದಂತೆ ಕೇಳು. ಹೀಗೆ ಬಾ. ನಿಶಾನಿ
ಅಮರೇಂದ್ರ ನಿನಗದು ನುಸಿರೇ ಸಮರದೇ ವಿರಸವು ನಗುವೆಂದ ವ್ಯಸಗಿದ ನಿಶಿಧರಾಣಿ ಕೇಳಯ್ಯ ನಿನ್ನ ಮಗಳನ್ನು ನಾನು ಕರೆದುಕೊಂಡು ಹೋದದ್ದು ಹೌದು. ಶಿಕ್ಷಣದಲ್ಲಿ ಶಿಕ್ಷೆಯು ಒಂದು ವಿಧವಾದಂತಹ ವಿದ್ಯೆ. ಅದನ್ನು ಶಿಕ್ಷಣದ ಸಂದರ್ಭದಲ್ಲಿ ಮಕ್ಕಳನ್ನು ಶಿಕ್ಷಿಸಿದೆವು ಎಂದಾದರೆ ಮಕ್ಕಳು ವಿದ್ಯೆಯನ್ನು ಸ್ವಲ್ಪ ಬೇಗ ಕಲಿತುಕೊಳ್ಳುತ್ತಾರೆ. ಹಾಗೆ ಇವನಿಗೆ ಬೈದೆ, ಭಂಗಿಸಿದೆ, ಒಡೆದೆ, ಆದರೂ ನಿನ್ನ ಮಗನ ಹೇಳದಂತೆ ಕೇಳಲಿಲ್ಲ. ನಮ್ಮ ಉಳಿದ ಶಿಷ್ಯವರೊಂದಿಗೆ ಅವರನ್ನು ಬಿಟ್ಟೆ, ಅವರೊಟ್ಟಿಗೆ ಬಿಟ್ಟು ನಾ ಈ ಕಡೆಗೆ ಹೋದದ್ದೇ ಸಂದರ್ಭ. ನಾ ತಿರುಗಿ ಬರುವಾಗ ಅವರ ಮಧ್ಯದಲ್ಲಿ ನಿಂತು ನಾರಾಯಣ 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 ಎಂದು ಕೂಗುತ್ತಿದ್ದಾನೆ. ಇದನ್ನು ಕಣ್ತುಂಬಿಕೊಂಡಂತ ನಾನು ನಾರಾಯಣ ನಾರಾಯಣನೆಂದು ಕೂಗಿದೆ. ಆ ಬಳಿಕ ಅರ್ಥವಾಯಿತು, ಸಹವಾಸ ದೋಷದಿಂದಲೂ ಇವ ಕೆಡುವವನಲ್ಲ. ಈಗ ಹೇಳುತ್ತೇನೆ ಕೇಳು, ಕಲಿಸುವಂತಹ ವಿದ್ಯೆಯನ್ನು ಬೇಕಾದರೂ ಬಿಟ್ಟೇನು. ನಿನ್ನ ಮಗನಿಗೆ ವಿದ್ಯೆಯನ್ನು ಹೇಳಿಕೊಡುವುದಕ್ಕೆ ನನ್ನಿಂದ ಆಗುವುದಿಲ್ಲ, ನಾ ಬರ್ತೇನೆ. ಗುರುವರ್ಯ ಮಹಾರಾಜ, ಇದನ್ನು ಸರಿಯಾಗಿ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಗುರುವಾದವನು ವಿದ್ಯಾರ್ಥಿಗಳನ್ನು ಕಿತ್ತಿ ತೀಡಬೇಕಾದಂತಹವರು. ಎಷ್ಟೋ ಮಂದಿ ವಿದ್ಯಾರ್ಥಿಗಳನ್ನು ಕಿತ್ತಿ ತೀಡಿದ್ದೆ ಅಲ್ವೇ? ಹಾಗಾದ್ರೆ ನನ್ನ ಮಗನಾದಂತಹ ಪ್ರಹ್ಲಾದನನ್ನು ನಿಮಗೆ ಕಿತ್ತಲಿಕ್ಕೂ ಆಗಲಿಲ್ಲ, ಅದೇ ನನಗೆ ಅವನಿಗೆ ಕಲಿಸಲಿಕ್ಕೂ ನಿಮ್ಗೆ ಆಗಲಿಲ್ಲ. ನಿಮ್ಮ ಮೇಲೆ ಬಹಳ ಕೋಪ ಮಾಡಿಕೊಂಡೆ ನಾನು. ಆಡಬಾರದ ಮಾತನ್ನ ಆಡಿದೆ, ಕ್ಷಮಿಸಬೇಕು. ಆಯ್ತು, ಇದಕ್ಕೆ ಏನು ಉಪಾಯ ಅನ್ನುವಂಥದ್ದು ನಾನು ನೋಡಿಕೊಳ್ಳಿ. ಸರಿ ನುಡಿಯನು ಗುರುಗಳು ಪೇಳಿದ ವ್ಯವಹಾರಗೆ ಸರ್ವದ ಸರಿಯುವುದು ವಿಪರ್ಯದು ಸರ್ವದ ಸಡೆ ಮಾತ ನಿಜವೇ ಎಂಬುದು ದೊರೆತ ಪ್ರಹ್ಲಾದ. ಗುರುಗಳು ಬರೆದು ಹುಸಿಯೋ ದಿಟವೋ ಬರದಿ ಪೇಳಿನಗೆ ಕೇಳಿದ್ಯಲ್ಲ ಗುರುಗಳಾಡಿದ ಮಾತನ್ನ? ಅವರು ಹೇಳಿದ ನಿಜವೇ? ನಿಜವೇ? ಮಾರಿ ಸಂತಾನ ನನ್ನ ಕೈ ನೋವಾಗ್ತಾ ಉಂಟು. ಅವನು ಮಾತಾಡುವುದಿಲ್ಲ, ನನ್ನ ಕಂಬದ ಹಾಗೆ ನಿಂತಿದ್ದ. ಒತ್ತರು ಸಾಕಾಗುದಿಲ್ಲ, ಮತ್ತೆ ಎದ್ದು ಬರ್ತಾ ಇದ್ದಾನೆ. ಹಾಗಾದ್ರೆ ನನ್ನ ಬಾಯಿಂದ ಹೇಳುವ ಮಾತು ಇಲ್ಲಿಗೆ ಆಯ್ತು. ಇನ್ನು ಏನಿದ್ರು ಕಟುಕರ ಕೈಯಲ್ಲಿ ಕೊಟ್ಟು ಇವನ ಕೈಕಾಲನ್ನು ಕಡಿದು ಕಟುಕರ ಕೈಯಲ್ಲಿ ಕೊಟ್ರೆ ಕಟುಕರೆ ಅವರವರಾಗಿ ಅವರ ಕೊರಳನ್ನು ಕತ್ತರಿಸಿಕೊಂಡು ಸತ್ತರಂತೆ. ನೇರವಾದ ದೊಡ್ಡ ಪರ್ವತದಿಂದ ದೂಡಿದ್ರೆ ಅಲ್ಲಿಂದ ಬದುಕಿ ಬಂದ, ಸರ್ಪಗಳಿಂದ ಕಟ್ಟಿ ಅಲ್ಲಿಂದ ಬದುಕಿ ಬಂದ. ಕಡೆಗೆ ಏನು ಮಾಡಿದೆ? ಅಲ್ಲಿಂದಲೂ
ಬದುಕಿ ಬಂದ. ಹಾಗಾದ್ರೆ ಹೀಗೆ ಬಿಡುವುದು ಸರಿಯೇ? ಮತ್ತೆ ಹೀಗೆ ಬಿಡುವುದು ಸರಿಯೇ ಸರಿಯಲ್ಲ. ಹುಟ್ಟಿನಿಂದ ಹರಿ ದ್ವೇಷಿ ನಾನು. ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕು. ಯಾರಲ್ಲಿ ಕಾಯೋದು ಬರಲಿ. ಸರಸ ಸಮುಖಿಯೇ ವಾರಿದ ಬಾಬಾಗೆ ಶೋಣಿತಾಪುರದ ಆಡಳಿತದಲ್ಲಿ ನನ್ನನ್ನು ಪರಿಪೂರ್ಣತೆ ಮಾಡಿದವಳು ನೀನು. ನನ್ನ ಪ್ರತಿಯೊಂದು ಮಾತುಗಳನ್ನು ಒಂದು ಅಗುಳಲ್ಲಿಯೂ ದಾಟದೆ ಪರಿಪಾಲನೆ ಮಾಡ್ತಾ ಬಂದವಳು ನೀನು. ಅದಕ್ಕೆ ನನ್ನ ಪ್ರತಿರೂಪವಾಗಿ ಪ್ರಜಾವರ್ಗ ನಿನ್ನಲ್ಲಿ ಕಾಣುತ್ತಾ ಇದ್ದಾರೆ, ನಿನ್ನ ಮಾತುಗಳಲ್ಲಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ನಿನ್ನಲ್ಲಿ ಒಂದು ಕೇಳ್ತಾ ಇದ್ದೇನೆ, ನನ್ನ ಬಗ್ಗೆ ನೀನೇನು ತಿಳಿಯದವಳಲ್ಲ. ಹುಟ್ಟಿನಿಂದಲೂ ನಾನು ಹರಿದ್ವೇಷಿ ಎನ್ನುವಂತಹದ್ದನ್ನು ನೀನು ತಿಳಿದಿದ್ದೆ. ಒಂದು ಕೇಳ್ತೇನೆ, ನಮ್ಮ ಊರಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಯಾರಾದರೂ ಹರಿನಾಮ ಉಚ್ಚರಿಸಿದರೆ ಪರಿಣಾಮ ಏನಾಗ್ತದೆ ಎಂಬುದು ನಿಮಗೆ ಗೊತ್ತುಂಟಲ್ಲ. ಯಾವ ಶಿಕ್ಷೆ ಒದಗಿಸುತ್ತೆಂಬುದಾಗಿ ಎಲ್ಲರಿಗೂ ತಿಳಿದಿದೆ, ಹೌದಲ್ಲ? ಹಾಗಾದ್ರೆ ನಮ್ಮ ಮನೆಯಲ್ಲಿ ಅಂತಹದ್ದೊಂದು ಘಟನೆ ಆಯಿತು. ಈ ಹಿರಣ್ಯಕಶಿಪುವಿನ ಮಾತನ್ನು ಮೀರದರೆಂದಾದ್ರೆ ಏನು ಮಾಡಬೇಕು ನಾವು? ಯಾರಿಂದ ಏನಾಯಿತು? ಯಾವ ವಿಚಾರ ಸ್ವಾಮಿ? ನಿನ್ನ ಮಗಳಿಂದ ಅಂತ ನಾನು ಹೇಳ್ಬೋದು. ನನ್ನ ಮಗನ? ಹೌದು. ಏನಾಯಿತು? ಕೈಯಾದು ಗುರುಮಠಕ್ಕೆ ನಾನು ವಿದ್ಯಾರ್ಜನೆಗೆ ಬೇಕಾಗಿ ಕಳುಹಿಸಿಕೊಟ್ಟವನು. ಹೌದು. ಗುರುಮಠದಲ್ಲಿ ಗುರುಗಳು ಕಲಿಸಿದ ವಿದ್ಯೆಯನ್ನು ಬಿಟ್ಟು ಹರನಾಮವನ್ನು ತೊರೆದು ಹರಿನಾಮವನ್ನು ಉಚ್ಚರಿಸಿದ ನಾಥ. ಹಾಗಾಗಿ ವಿಧ ವಿಧವಾದಂತಹ ಕಷ್ಟವನ್ನು ಕೊಟ್ಟೆ, ಹೇಳುವ ಬುದ್ಧಿಯನ್ನು ಹೇಳಿದೆ. ಕಡೆಗೆ ಇದು ಯಾವುದೂ ಸರಿ ಬಾರದ ಕಾರಣದಿಂದ ನಿನ್ನನ್ನು ಈ ಸಭೆಗೆ ಕರೆಸಿದ್ದೇನೆ. ಏನು ಮಾಡ್ತೀನಿ? ತಿದ್ದಿ ಬುದ್ಧಿಯ ಎರಡು ಮಾತನ್ನು ಹೇಳಿದ್ರೆ ಸರಿ ಹೋದಾಗ ಸ್ವಾಮಿ. ಹೇಳ್ತೀಯ ನೀನು? ಹೌದು. ಅದು ಸಾಧ್ಯವೇ ನಿನ್ನಿಂದ? ನನ್ನಿಂದ ಸಾಧ್ಯ. ಕೇಳಿಯಾನೆ? ಕೇಳುತ್ತಾನೆ. ಆದರೆ ನನಗೆ ನಂಬಿಕೆ ಮಾತ್ರ ಬರದು. ಮತ್ತೇನು ಮಾಡಬೇಕು? ತೆಗೆದುಕೋ. ಶಿಷ್ಯ, ನೀನು ಕುಡಿಲಿಕ್ಕಲ್ಲ. ಒಂದು ಮಾತು ಹೇಳಿದೆ ಅಲ್ಲ, ಪ್ರಹ್ಲಾದನನ್ನು ಕಿತ್ತುತ್ತೇನೆ, ಹರಿನಾಮವನ್ನು ಬಿಡಿಸ್ತೇನೆ, ಹರನಾಮವನ್ನು ಒಪ್ಪಿಸ್ತೇನೆ. ಒಪ್ಪದಿದ್ದರೆ ವಿಷ ಕೊಟ್ಟು ಕೊಂದು ವಿಷಯ ಹಂಬಲಿಸಿದಳು ಹರ ಕರಳ ಕರಳು ನಾನು ಕೊಡುವುದು
ಹರಿತಿರುವಂತಹ ಭೂಮಿ ನನ್ನನ್ನು ಬಾಯಿ ತೆರೆದು ನುಂಗಬಾರದಿತ್ತು. ಇದಕ್ಕಿಂತ ಮೊದಲಾಗಿ ನನ್ನ ಜೀವವೇ ಹೋಗಿದ್ರೆ ಸಂತೋಷವಾಗಿ ನನ್ನ ಪ್ರಾಣವನ್ನು ನಾನೇ ಬಿಡುತ್ತಾ ಇದ್ದೆ. ಆದರೆ ಗುರುಮಠಕ್ಕೆ ಹೋದಂತಹ ಮಗನ ಕ್ಷೇಮ ವಿಚಾರವನ್ನು ಕೇಳಬೇಕಂತಹ ಕಾತುರದಿಂದ ಓಡೋಡಿಕೊಂಡು ಬಂದೆ. ನನ್ನವರು ಹೇಳಿದಂತಹ ಮಾತಾದರೆ ಏನು? ಪ್ರಹ್ಲಾದ ಮಾತನ್ನು ಮೀರಿ ವಿರೋಧವಾಗಿ ವರ್ತಿಸುತ್ತಾ ಇದ್ದಾನೆ. ಮಾತನ್ನು ಕೇಳುತ್ತಾ ಇಲ್ಲ. ಕೇಳದಿದ್ದರೆ ವಿಷವನ್ನು ನೀಡಿ ಎಂಬುದಾಗಿ ಹೇಳಿದರೆ ದಿನವೊಂದಕ್ಕೆ ಕುರಿ ಕೋಳಿಗಳನ್ನು ಕೊಯ್ಯುವಂತಹ ಕಟುಕರಾದರೂ ಕೂಡ ತನ್ನ ಮಕ್ಕಳನ್ನು ಕೊಳ್ಳುವುದಕ್ಕೆ ಪ್ರಾಣಿಗಳನ್ನು ಹಿಂಸಿಸಿ ತಿನ್ನುವಂತಹ ಹುಲಿಯಾದರೂ ಕೂಡ ತನ್ನ ಮರಿಗಳೊಂದಿಗೆ ಮರಿಯಾಗುತ್ತದೆ ಹೊರತು ಮಕ್ಕಳಿಗೆ ಮಾರಿಯಾಗುವುದಿಲ್ಲ. ವಿಷಪೂರಿತವಾದಂತಹ ಸರ್ಪವಾದರೂ ಕೂಡ ತನ್ನ ಮೊಟ್ಟೆಗಳನ್ನು ಜೋಪಾನದಲ್ಲಿ ಇರಿಸಿಕೊಳ್ಳುತ್ತದೆ. ಅದಕ್ಕಿಂತಲೂ ನಿಕೃಷ್ಟಳಾಗಲಿ, ಅದಕ್ಕಿಂತಲೂ ಹೀಡಲಾಗಲಿ. ಒಂದು ವೇಳೆ ವಿಷವನ್ನು ಕೊಟ್ಟರೆ ಮಗ ಯೋಚಿಸಿಕೊಂಡಾನೆ ಇಲ್ಲ, ಯೋಚಿಸಿಕೊಳ್ಳುವುದಿಲ್ಲ. ಕಂದ ಬಂದು ವಿಷವನ್ನು ನೋಡಿ ಕುಡಿದರೆ ಏನಾದೀತು? ಆಟವಾಡಿ ದನಿದು ಬಂದಂತಹ ನನಗೆ ಇನ್ನೊಮ್ಮೆ ಪ್ರೀತಿಯಿಂದ ನೊರೆ ಹಾಲನ್ನು ಕೊಡುತ್ತಾನೆ ಎಂಬುದಾಗಿ ಮಗ ಕುಡಿದಾನು. ನಾನು ಹೆತ್ತ ನನ್ನ ಮಗ ನನ್ನ ಕಣ್ಣ ಮುಂಭಾಗದಲ್ಲಿ ಕರಟಿ ಕಮರಿ ಹೋಗುವಂತಹ ದೃಶ್ಯವನ್ನು ನಾನೆಂತೂ ಕಾಣಲಿ ಶಿವನೇ, ನಾನೆಂತೂ ಕಾಣಲಿ. ಇಲ್ಲ, ಸಾಧ್ಯವಿಲ್ಲ. ಪತಿವ್ರತ ನಾರಿಯಾದವಳಿಗೆ ಪತಿಯ ವಾಕ್ಯವೇ ವೇದ ವಾಕ್ಯವಂತಿ. ಪತಿಯೇ ದೇವತೆ, ಪತಿಯ ಮನೆಯೇ ದೇವಾಲಯ. ಮಾತನ್ನು ಮೀರುವುದಕ್ಕೆ ಸಾಧ್ಯ ಉಂಟೆ? ನಾನು ಬೆಳೆಸಿದ ನನ್ನ ಮಗ. ಹಾಗಾದ್ರೆ ನನ್ನವರು ಹೇಳಿದ ಮಾತಾದರೆ ಏನು? ತಿದ್ದಿ ತೀಡಿ ಬುದ್ಧಿಯನ್ನು ಹೇಳು, ಸರಿದಾರಿಗೆ ಬರದಿದ್ದರೆ ವಿಷವನ್ನು ನೀಡು ಎಂಬುದಾಗಿದ್ದಾನೆ. ನನ್ನ ಮಾತನ್ನು ಕೇಳುತ್ತಾನೆ ಎಂಬುದಾಗಿ ನನಗೆ ಆತ್ಮದಲ್ಲಿ ವಿಶ್ವಾಸ ಉಂಟು. ನನ್ನ ಮಗ ಕರೆದು ಮಾತನ್ನು ಹೇಳುತ್ತೇನೆ, ನೀತಿಯ ಬುದ್ಧಿವಾದವನ್ನು ಹೇಳುತ್ತೇನೆ. ಸರಿ ಹೋದ ತನ್ನ ಕುವರನ ನೋಳು ಕಯ ಮಗನೇ ಬಿಡು ಸರಿನಗದು ಮಗನೇ ಬಿಡು ಅಗೆಯ ಕೊಂಡಾಡುವುದು ನಿರತದಿ ಜಗತ್ತಿನ ಮಗನೇ ಬಿಡು ಚಲವ ನೀ ಮಗನೇ ಮಗನೇ
ಮಾಡುತ್ತಾ ಇದ್ದೀಯಂತೆ. ಪ್ರಹ್ಲಾದ, ನೀನು ಹುಟ್ಟುವಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಆಹ್ಲಾದವಾಯಿತು. ಎಲ್ಲರ ಮನಸ್ಸಿಗೆ ಆಹ್ಲಾದವನ್ನು ತಂದಂತಹ ನಿನಗೆ ಪ್ರಹ್ಲಾದ ಎಂಬುದಾಗಿ ಹೆಸರನ್ನಿಟ್ಟಿದ್ದೇವೆ. ತಂದೆ ತಾಯಿಗಳಿಗೆ ಸಂತೋಷದ ಮಾತನ್ನು ಹೇಳಬೇಕಾದ ನೀನು ಅದರ ವಿರುದ್ಧವಾಗಿ ವಿವರಿಸುತ್ತಾ ಇದ್ದೀಯ ಮಗನೇ. ಪುತ್ತೆ ಮತಹ ನರಕದಿಂದ ಮೇಲೆದ್ದು ಬಂದವನನ್ನು ಪುತ್ರ ಎಂದೆನಿಸಿಕೊಳ್ಳುತ್ತಾರಂತೆ. ತಂದೆ ತಾಯಿಗಳಿಗೆ ಆನಂದವನ್ನು ನೀಡುವಂತಹ ಮಗ ನಂದನ ಎಂಬುದಾಗಿ ಹೇಳುತ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲವೇನು ನೀನು? ಕಂದ, ಒಂದು ಮಾತನ್ನೇ ಹೇಳುತ್ತೀನಿ. ಸಣ್ಣದಿರುವಂತಹ ಸಂದರ್ಭದಲ್ಲಿ ಮಗುವಿಗೆ ತಾಯಿಯೊಂದು ಉಣಬಡಿಸುವಂತಹ ವೇಳೆ ಚಂದಿರನನ್ನು ನೋಡಿ ಅದು ನನಗೆ ಬೇಕು ಎಂದು ಹೇಳಿದ್ರೆ ಅದು ಹಠ ಮಗನೇ. ಅದೇ ಬೆಳೆದಂತಹ ಮಗು ಊಟ ಮಾಡುವಂತಹ ಸಂದರ್ಭದಲ್ಲಿ ಚಂದಿರನನ್ನು ಬೇಕು ಎಂಬುದಾಗಿ ಹೇಳಿದ್ರೆ ಅದು ಛಲವಲ್ಲ ಮಗ, ಅದು ಛಲ, ಹಠವಲ್ಲ. ನೀನು ಛಲವನ್ನು ಮಾಡುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ನೋಡಿದೀಯ, ನೀನು ಮಾಡುವಂತಹ ಸ್ಥಿತಿಯನ್ನು ಕಂಡು ಶೋಣಿತಾಪುರದಲ್ಲಿ ಇರುವಂತಹ ಎಲ್ಲ ಪ್ರಜೆಗಳು ನಿನ್ನನ್ನು ನೋಡಿ ಗಹಗಳಿಸಿ ನಗುವುದಿಲ್ಲವೇ? ಅಷ್ಟೇ ಅಲ್ಲದೆ ನಿನ್ನ ತಂದೆಯಾದವರಿಗೆ ಕರತಟ್ಟಿ ನಗುವುದಿಲ್ಲವೇ? ಪ್ರಜೆಗಳನ್ನು ಉತ್ತರಿಸಬೇಕಾದಂತಹ ದೊರೆಯ ಮಗನೇ ಇಂತಹ ವಿರುದ್ಧವಾಗಿ ವರ್ತಿಸುತ್ತಾನೆ ಎಂಬುದಾಗಿ ಹೇಳುವುದಿಲ್ಲವೇ ಮಗನೇ? ಹರಿಯ ಕೊಂಡಾದರೆ ನಿನಗೆ ಏನು ಶೋಣಿತಾಪುರದಲ್ಲಿ ಹರಿನಾಮ ಸ್ಮರಣೆಯನ್ನು ಮಾಡಿದ್ರಿ, ಮನಸ್ಸಿನಲ್ಲಿಯೂ ಕನಸಿನಲ್ಲಿಯೂ ಜ್ಞಾನವನ್ನು ಮಾಡಿ ಅದರ ಮುಂದಿನ ಶಿಕ್ಷೆ ಏನೆಂಬುದಾಗಿ ಎಲ್ಲರಿಗೂ ತಿಳಿದಂತಹ ವಿಚಾರ ಕಂದ. ಶೋಣಿತಾಪುರದಲ್ಲಿರುವಂತಹ ದೇವಾಲಯಕ್ಕೆ ಹೋಗುವಂತಹ ಸಂದರ್ಭ ಕೊಂಡು ಹೋಗುವಂತಹ ಹರಿವಾಣ ಎಂಬುದಾಗಿ ಯಾರು ಹೇಳುವುದಿಲ್ಲ ಮಗನೇ, ಹರವಾಣ ಎಂಬುದಾಗಿ ಹೇಳುತ್ತಾರೆ. ನೀರು ಹರಿಯುತ್ತದೆ, ಹೇಳಕೂಡದು ಮಗನೇ, ನೀರು ಹರಿಯುತ್ತದೆ. ಅರಸಿದರೆ ಒಂದು ತುಳಸಿ ಗಿಡ ಇಲ್ಲ ಈ ಶೋಣಿತಾಪುರದಲ್ಲಿ. ಆದರೆ ಈ ಸಂದರ್ಭದಲ್ಲಿ ನೀನು ಸಣ್ಣ ಮಕ್ಕಳ ಬಾಯಿಗೆ ಸಿಹಿಯನ್ನು ನೀಡಿದರೆ ಎಂದಾದ್ರೆ ಹೇಗೆ ಚಪ್ಪರಿಸಿಕೊಂಡು ತಿನ್ನುತ್ತಾರೋ ಅಂತೆಯೇ ಹರಿಯ ನಾಮವನ್ನೇ ಸ್ಮರಣ ಮಾಡುತ್ತಾ ಇದ್ದೀಯಂತೆ. ಕಂದ, ನಿನ್ನಲ್ಲೊಂದು ಮಾತನ್ನು ಕೇಳುತ್ತೇನೆ. ಹರಿಯ ನಾಮ ಉಚ್ಚಾರಣ ಮಾಡುವುದರಿಂದಲಾಗಿ ನಿನಗಾಗುವಂತಹ ಲಾಭವಾದರೆ ಏನು? ಅದರಿಂದ ನಿನಗಾಗುವಂತಹ ದೊರಕುವಂತಹ ಜ್ಞಾನವಾದರೆ ಏನು? ಹರಿಯ ನಾಮ ಸ್ಮರಣೆಯನ್ನು ಮಾಡದಿದ್ದರೆ ನಿನಗಾಗುವಂತಹ ಕೊರತೆಯಾದರೆ ಏನು? ಕಂದ, ನಿನ್ನನ್ನು ಹೆತ್ತವಳುತ್ತಾನೆ ನಾನು, ತಾಯಿ ಎಂಬುದಾಗಿ ಒಪ್ಪಿಕೊಳ್ಳುತ್ತಿದ್ದಾನೆ. ತಾಯಿ ಎಂಬುದಾಗಿ ಮಮಕಾರವನ್ನು ಬಿಡು, ಕೈ ಮುಗಿದು ಕೇಳುತ್ತಾ ಇದ್ದೀನಿ, ಒಂದು ಬೇಗ ಹರ ಎಂಬುದಾಗಿ ಹೇಳು.
ಬಹುಬರಿಯಿಂದ ಕೊಲಲ ತಮಗರಿಯಲು ನೊಂದು ಪಿಡಿದವರು ಅಸುಮಗವೆಂದು ಮಾತೆಯಾಜಿಸು ಜನನಿ ಹರಿನಾಮ ಸ್ಮರಣೆಯನ್ನು ಯಾಕೆ ಮಾಡುತ್ತಿದ್ದಿ ಅಂತ ನೀನು ಕೇಳಿದ್ದೀಯಲ್ವಾ? ಅಮ್ಮ, ನನ್ನ ತಂದೆಯಾದವರು ಅದೆಷ್ಟೋ ಬಾರಿ ನನ್ನನ್ನು ವಧಿಸಲು ಪ್ರಯತ್ನಿಸಿದ್ದಾರೆ. ಹೇಗೆ ಎತ್ತರದ ಪರ್ವತದಿಂದ ನನಗೆ ಕೆಳಕ್ಕೆ ನಗ್ಗಿದರು, ಆನೆಯನ್ನು ಬಿಟ್ಟು ನನ್ನನ್ನು ಉಳಿಸಿದರು. ಅಮ್ಮ, ಆ ಸಂದರ್ಭದಲ್ಲಿ ನನ್ನನ್ನು ಕಾಪಾಡಿದವರು ಯಾರು? ಆ ಶ್ರೀಹರಿಯೇ ಹೊರತು ಯಾರೂ ಇಲ್ಲಮ್ಮ. ಬೇರೆಲ್ಲರನ್ನೂ ಬಿಡು, ನನ್ನ ಹೆತ್ತವಳಾದ ನೀನು ಬಂದೇ ನಮ್ಮ ಕಂಗನಾಡಿದ ಹಿಂದೆ ಬಂದು ಎನ್ನೊಡನೆ ಬೇಡಿದ ಮಾತಿದವಾತು ಸುರವೀಂದ್ರನು ಹಿಂದೆ ಬಂದು ಎನ್ನೊಡನೆ ಬೇಡಿದ ಮಾತಿದವಾತು ನೊಂದುಕೊಳ್ಳುವುದೇ ಈತ ಶ್ರೀ ಗೋವಿಂದನ ಈತ ಗೋವಿಂದನ ಅಡಿಡ ಗೋವಿಂದನ ಸೇವಕೈಹಿತ ಕಂದನಾಡಿದ ಮಾತ ಕೇಳುತ್ತಲೇ ಎಂದಲಂಗನೆಯೇ ನನ್ನವರ ದಿಗ್ವಿಜಯಕ್ಕೆ ಹೋದಂತಹ ಸಂದರ್ಭದಲ್ಲಿ ನಮ್ಮ ಅರಮನೆಗೆ ನಾರದರ ಆಗಮನವಾಯಿತು. ಭಯಗೊಂಡಂತಹ ನಾನು ಅವರನ್ನು ಅರ್ಚಿಸಿದೆ, ಪೂಜಿಸಿದೆ, ಮೆಚ್ಚಿಸಿದೆ. ಆದರೆ ಹಿಂದೆ ಹೋಗುವಂತಹ ಸಂದರ್ಭದಲ್ಲಿ ನಾರದರು ಒಂದು ಮಾತನಾಡಿದರಲ್ಲ, ಕಯಾದು, ನಿನ್ನವರು ನಿನ್ನ ಪತಿಯವರು ಅರಮನೆಗೆ ಬರುವಂತಹ ಸಂದರ್ಭದಲ್ಲಿ ಹರಿನಾಮ ಸ್ಮರಣೆಯನ್ನೇ ಮಾಡುತ್ತಾ ಇದ್ದರು. ನಿನ್ನ ಗರ್ಭದಿಂದ ಉದಿಸುವಂತಹ ಒಬ್ಬ ಹರಿಭಕ್ತರು ಇನ್ನು ಮುಂದಕ್ಕೆ ಉದಿಸುವುದವರಿದ್ದಾರೆ, ಅವನಿಂದ ಲೋಕ ಕಲ್ಯಾಣ ಆಗುವುದಕ್ಕಿದೆ ಎಂಬುದಾಗಿ ಹೇಳಿದರಲ್ಲ ಮಾತನ್ನು. ಆದರೆ ಅದೆಲ್ಲ ತಿಳಿದರೂ ಕೂಡ ಈ ಮಗುವನ್ನು ಸರಿಪಡಿಸುವುದಕ್ಕೆ ಹೋಗುತ್ತಾ ಇದ್ದೇನೆ ನಾನಿಂದ ಹುಬ್ಬಳು. ಈತ ನನ್ನ ಮಗನೇ ಅಲ್ಲ, ಆ ಶ್ರೀಹರಿಯ ಆದಿದಾವರದ ಕೂಸು ಈತ ನನ್ನ ಮಗನಲ್ಲ, ಈತ ನಿನ್ನ ಮಗ, ನಿನ್ನ ಮಗ. ಗಾಳಿಯು ನಿನ್ನದೇ, ಹಾರದಿರಲಿ ಬೆಳಕು, ಹಡಗು ನಿನ್ನದೇ, ಬದುಕು ನಿನ್ನದೇ, ಮುಳುಗದಿರಲಿ ಬದುಕು ತಂದೆ. ಅಳಿಸುವುದಾದರೆ ಅಳಿಸು, ಉಳಿಸುವುದಾದರೆ ಉಳಿಸು ಎನ್ನ ಕಂದನನ್ನು ನಿನ್ನ ಪಾದಕ್ಕರ್ಪಿಸಿದ್ದೇನೆ, ಪಾದಕ್ಕರ್ಪಿಸಿದ್ದೇನೆ.
ಹಸಿವಾಗ್ತಾ ಇದೆ, ಬಾಯಾರಿಗೆ ಆಗ್ತಾ ಇದೆ ಅಮ್ಮ. ಅಮ್ಮ ಬೇಕು ಅಮ್ಮ, ಹಾಲು. ನಿನಗೆ ಹಾಲು ಕೊಟ್ಟದಲ್ಲ ಮಗ, ಅದು ಅಮೃತವಾಯ್ತಮ್ಮ. ಸತ್ಯವೇನು? ಹೌದಮ್ಮ. ಎಂದು ಕೂಡ ಹರಿನಾಮ ಸ್ಮರಣೆಯನ್ನು ಬಿಡಬೇಡ. ಹೀಗೆ ಬಾ, ಹೀಗೆ ಬಾ. ಬದುಕಿ ಬಂದೆಯಾ? ಬಂದೆ. ಬದುಕಿದೆ. ಎನಗೆ ಬರಬರದು ಕೇಳಿಗೆ ಜನಗ ಎನಗೆ ಬಲಬನದು ಕೇಳಿ ಜನಗ ನಿನಗೊಬ್ಬನನು ಎಂದೆನು ಜನಗ ನಿನಗೊಬ್ಬನನು ಎಂದೆನು ತಣಿ ಚರ ತ್ರೈ ಜಗಕ್ಕೆ ತಣಿ ಚರ ಚರಕ್ಕೆ ಜಗಕ್ಕೆ ಹಣು ಶ್ರೀ ಅಣು ಪರಿಪೂರ್ಣ ಶ್ರೀ ಅರಸ ಬಲವೇ ಬಲವತಿ ಎನಗೆ ಬಲವನದು ಜನಕ ತಂದೆಯೇ ತಾತನೇ ನಿನಗೊಬ್ಬನ ಬಲವು ಎಂದೆನು ನಿನಗೊಬ್ಬನ ಬಲ ನಿನಗೊಬ್ಬನ ಬಲ ನಿನಗೆ ಬಲ ಕೊಟ್ಟ
ಅವನೇ ಹರಿ ಅಲ್ವೇ? ನಿನಗೂ ಕೊಟ್ಟವ ಹರಿಯೇ. ತೋರಿಸ್ತೀಯ ನೀನು ಅವನನ್ನು? ತೋರಿಸ್ತೇನೆ. ತೋರಿಸ್ತೀಯಾ? ತೋರಿಸ್ತೇನೆ. ತೋರಿಸು. ಅಪ್ಪ, ಅವ ನನ್ನಲ್ಲೂ ಇದ್ದಾನೆ, ನಿನ್ನಲ್ಲೂ ಇದ್ದಾನೆ, ಎಲ್ಲರಲ್ಲೂ ಇದ್ದಾನಪ್ಪ. ಸಭಾಸ್ಥಾನದಲ್ಲಿದ್ದಾನೆ. ಇದ್ದಾನೆ. ಈ ಕಂಬದಲ್ಲಿ ಇದ್ದಾನಪ್ಪ. ಈ ಕಂಬದಲ್ಲಿ ಈ ಕಂಬದಲ್ಲೂ ಇದ್ದಾನೆ. ಓ, ಆ ಕಂಬದಲ್ಲಿ ಇರುವನೆ. ಆ ಕಂಬದಲ್ಲೂ ಇದ್ದಾನೆ.
ಇರುವಂತಹ ಶಿಶುಪಾಲ ಹೊರಟು ಬಂದ ಕಾರ್ಯ ದಂಪತಿಗಳು ಸುಪುತ್ರನಾಗಿ ಜನಿಸಿದವ ಈ ಶಿಶುಪಾಲ ಮಾತ್ರವಲ್ಲದೆ ಒಂದು ಕಾಲದಲ್ಲಿ ನಮ್ಮವರನ್ನೆಲ್ಲ ಕೂಡಿಕೊಂಡು ಈ ಚೈತ್ಯೇಶಪುರದಲ್ಲಿ ನನ್ನದಾದಂತಹ ಕ್ರಮವನ್ನು ಮೆರೆದವ ನಾನಾಗಿದ್ದೇನೆ. ಅಷ್ಟಲ್ಲದೆ ಎಳವೆಯಲ್ಲೇ ನನ್ನ ಹುಟ್ಟಿನ ಬಗ್ಗೆ ಬಹಳಷ್ಟು ವಿಮರ್ಶೆ ಇದೆ. ಯಾಕಂತ ಹೇಳಿದ್ರೆ ಹುಟ್ಟುವಾಗಲೇ ನಾನು ಸ್ವಲ್ಪ ವಿಕಾರ ಸ್ವರೂಪಿಯ, ಆಮೇಲೆಲ್ಲ ಕತೆ ಕಟ್ಟಿದವರಿದ್ದಾರೆ. ಆ ಕಥೆಯನ್ನೆಲ್ಲ ನಾನು ಕೇಳುವವನು ಅಲ್ಲ. ಈ ಶಿಶುಪಾಲನ ಸ್ವಭಾವ ಅಂತ ಎಂದು ನನ್ನದಾದಂತಹ ಈ ಚೈತ್ಯೇಶಪುರದಲ್ಲಿ ನಮ್ಮವರನ್ನೆಲ್ಲ ಕೂಡಿಕೊಂಡು ನನ್ನದೇ ಆದಂತಹ ಒಂದು ವಿಕ್ರಮವನ್ನು ಸಾಧಿಸ್ತಾ ಬಂದವನಿದ್ದೇನೆ. ಮಾತ್ರವಲ್ಲದೆ ನನ್ನ ಜೊತೆ ನನ್ನ ಸೋದರನಾದ ದಂತವಕ್ರನಿದ್ದಾರೆ. ಅಷ್ಟೇ, ನಾವು 4 ಜೊತೆಗೂಡಿದ್ದೇವೆ. ಆ ನರಕಾಸುರನ ಮಕ್ಕಳು ಸೋಮದತ್ತ ಭಗದತ್ತರು ಕೂಡ ನನ್ನನ್ನು ಸೇರಿಕೊಂಡವರಿದ್ದಾರೆ. ಈಗ ನಾವೆಲ್ಲರೂ ಸೋದರ ಭಾವದಿಂದ ಚೈತ್ಯೇಶಪುರದಲ್ಲಿದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಎನಿಸುತ್ತದೆ. ಇಷ್ಟು ಮಾತ್ರವೇ ಮತ್ತಲ್ಲ ವರ್ತಮಾನ ಓಲೆ ಒಂದು ಬಂತು. ಪಾಂಡವಾಧೀಶ ಪಾಂಡು ಸುಕುಮಾರ ಯುಧಿಷ್ಠಿರರೈಯುವಂತಹ ರಾಜಸೂಯ ಅಧ್ವರದ ಮಹತ್ವ ಏನು? ವಿಶ್ವವಿಕ್ರಮಿಯಾಗಬೇಕು, ವಿಶ್ವವನ್ನೇ ಗೆಲ್ಲಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ಈ ರಾಜಸೂಯ ಅಧ್ವರವನ್ನು ಮಾಡ್ತಾರೆ. ಹಾಗೆಂದು ಓಲೆ ಬಂದಿದೆ. ಓಲೆ ಬಂದದ್ದಕ್ಕೆ ಉತ್ತರ ಕೊಡ್ಬೇಕಲ್ಲ. ಹಾಗಾಗಿ ನಾನೊಬ್ಬನೇ ಚರ್ಚಿಸುವುದಲ್ಲ. ಎಲ್ಲಿ ದಂತವಕ್ರ ಸೋಮದತ್ತ ಭಗದತ್ತರು ಬರಲಿರೋರು.
ಉತ್ಸಾಹದಲ್ಲಿದ್ದೀರಿ. ನಿಮ್ಮನ್ನು ಕರೆಸಿದ ಕಾರಣ ಏನು? ಇದು ನಿಮಗೆ ಅರ್ಥ ಆಗಲಿಲ್ಲ? ಇಲ್ಲ, ಬೇರೆ ಏನು ಅಲ್ಲ, ನಮ್ಮದಾದಂತಹ ಚೈತ್ಯೇಶಪುರಕ್ಕೆ ಎಲ್ಲರಿಗೆ ಕಲಿಸಿಕೊಡುವ ಹಾಗೆ ಪಾಂಡವಕುಮಾರನಾದಂತಹ ಯುಧಿಷ್ಠಿರ ಓಲೆಯನ್ನು ಕಲಿಸಿಕೊಟ್ಟಿದ್ದಾನೆ. ವರ್ತಮಾನ ಏನು? ರಾಜಸೂಯ ಅಧ್ವರವನ್ನು ಮಾಡ್ತಾ ಇದ್ದಾನೆಂಬುದಾಗಿ. ಹಾಗಾಗಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಗಾಗಿ ಪಾಂಡವರು ಮಾಡುವಂತಹ ಮಹಾಯಾಗದ ಸಭೆ ರಾಜಸೂಯ ಅಧ್ವರ ಅಲ್ಲಿಗೆ ಹೋಗಬೇಕಾದದ್ದು ನಮ್ಮ ಧರ್ಮ. ನಾನು ಬರಲು ಸಿದ್ಧನಾಗಿದ್ದೆ. ಪರಿಪೂರ್ಣವಾಗಬೇಕಾದರೆ ಸಭೆಗೆ ಒಂದು ಶೋಭೆ ಬರಬೇಕಾದರೆ ನಮ್ಮ ಉಪಸ್ಥಿತಿಯಲ್ಲಿ ಅವಶ್ಯಕವಾಗಿದೆ. ಆದ್ದರಿಂದ ನಾನು ಬರಲು ಸಿದ್ಧನಾಗಿದ್ದೇನೆ. ನೀವು ಅಪ್ಪಣೆ ಕೊಡಿ. ಕರ್ತವ್ಯವಾಗಿದೆ. ಆದ ಕಾರಣ ನಾನು ಬರಲು ಸಿದ್ಧನಾಗಿದ್ದೇನೆ. ಮಹಾಬಲ ನೀನು ಬರ್ತಿಂತಾದ್ರೆ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಬಲಶಾಲಿಯು ನೀನು ಹೌದು ಬೇಕಾಗ್ತದೆ. ಹೌದಪ್ಪ, ಎಲ್ಲಾ ಸಂದರ್ಭದಲ್ಲಿ ಎಲ್ಲರನ್ನು ಉಪಯೋಗ ಮಾಡಿಕೊಳ್ಬೇಕಾಗ್ತದೆ. ನಮ್ಮ ಧರ್ಮವೇ ಹಾಗಲ್ಲ. ಮತ್ತೆ ನಮ್ಮತನವನ್ನು ಸಾಧಿಸಬೇಕು ಅಂತಾದ್ರೆ ಏನಾದ್ರೂ ಮಾಡಲೇಬೇಕು. ಹೌದಲ್ಲ? ಬಹಳ ಸಂತೋಷವಾಯ್ತು, ಬಹಳ ಸಂತೋಷವಾಯ್ತು. ನಿಮ್ಮ ಮಾತುಗಳನ್ನು ಕೇಳುವಾಗ ಮನಸ್ಸಿಗೆ ಬಹಳಷ್ಟು ಆನಂದವಾಯಿತು. ಹಾಗಾಗಿ ತಡ ಮಾಡುವುದು ಸರಿಯಲ್ಲ, ನೇರವಾಗಿ ಯಾಗ ಮಂಟಪ.
ನೋಡ್ತಾ ಇದ್ದಾರೆ ಇವರೆಲ್ಲಿಂದ ಬಂದರು ಎಂಬುದಾಗಿ. ಏನೇ ಆಗಲಿ ನಮಗೆ ಆಮಂತ್ರಣ ಇತ್ತಲ್ವಾ, ಯಾರು ಕುಳಿತುಕೊಳ್ಳುವುದಕ್ಕೆ ಕೂಡ ಹೇಳುವುದಿಲ್ಲ. ಹಾಗಂತ ಹೇಳಿ ನಾವು ಸುಮ್ಮನೆ ಇರುವುದಕ್ಕಾಗ್ತದೆ. ಆಸನ ಸೇರಿಕೊಳ್ಳೋಣ. ಹೌದಾ? ಉಚಿತ ಆಸನವನ್ನು ಕೊಟ್ಟಿದ್ದೇವೆ, ಸ್ವೀಕರಿಸಬೇಕು. ಸರಿ ಸರಿ ಸ್ವೀಕರಿಸಿ. ಇಂದ್ರಪ್ರಸ್ಥದಲ್ಲಿ ಸುಖವಾಗಿ ಇರುವಂತಹ ಕಾಲಕ್ಕೆ ಮೂರು ಲೋಕ ಸಂಚಾರಾದ್ಯಂತ ನಾರದರು ನಮ್ಮ ಇಂದ್ರಪ್ರಸ್ಥಕ್ಕೆ ಬಂದರು. ಉಚಿತ ಆಸನವನ್ನು ಕೊಟ್ಟು ವಿಚಾರಿಸಿದಾಗ ಅವರು ಹೇಳಿದಂತಹ ವಿಷಯವನ್ನು ಕೇಳಿ ಬಹಳ ಬೇಸರವಾಯಿತು. ಏನದು? ನಮ್ಮ ತಂದೆಯವರಿಗೆ ಸ್ವರ್ಗಲೋಕದಲ್ಲಿ ಪಾಂಡು ಚಕ್ರವರ್ತಿಗೆ ಸ್ವರ್ಗಲೋಕದಲ್ಲಿ ಸ್ಥಾನಮಾನ ಇಲ್ಲ, ಅದಕ್ಕೆ ನಾವೇನು ಮಾಡಬೇಕು ಅಂತ ಅವರಲ್ಲಿ ಪ್ರಶ್ನಿಸಿದಾಗ ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ಹೇಳಿದರು. ಆಗ ಅವರಲ್ಲಿ ಪ್ರಶ್ನಿಸಿದ್ದೇವೆ, ಇಷ್ಟರವರೆಗೆ ಯಾರಾದರೂ ಮಾಡಿದ್ದಾರಾ ಅಂತ ಹೇಳುವಾಗ ಹೇಗೆ ಮಾಡಬೇಕು ಅಂತ ಹೇಳಿದಾಗ ಅವರು ಹೇಳಿದ್ದು ಹೌದು. ಕೈಲಾಸದಲ್ಲಿದ್ದಂತಹ ಪುರುಷಾಂಬ್ರಗವನ್ನು ತರಿಸಬೇಕು, ಪೂಜಿಸಬೇಕು. ಆಮೇಲೆ ಇಲ್ಲಿಂದ ಬಿದ್ದಂತಹ ಕುದುರೆ 4 ದಿಕ್ಕುಗಳಿಗೆ ಹೋಗಿ ಕಪ್ಪಕಾಡಿಗಳನ್ನು ಸಂಗ್ರಹಿಸಿ ತರಬೇಕು ಎಂಬುದಾಗಿ ಅವರೇ ಹೇಳಿದ್ದು. ಅವರು ಹೇಳಿದ ಹಾಗೆ ತಮ್ಮಂದಿರಾದಂತಹ ಅರ್ಜುನ ಮತ್ತು ಭೀಮಸೇನರನ್ನು ಕಳಿಸಿಕೊಟ್ಟಿದ್ದೇವೆ. ಪುರುಷಾಂಬ್ರಗವನ್ನು ತರಿಸಿದ್ದೇವೆ ಇಂದ್ರಪ್ರಸ್ಥಕ್ಕೆ. ಯಾಗ ಪ್ರಾರಂಭವಾಗಿದೆ. 4 ದಿಕ್ಕುಗಳಿಗೆ ಹೋದಂತಹ ಕುದುರೆ ಕಪ್ಪ ಕಾಳಿಗೆಗಳನ್ನು ಸಂಪಾದಿಸಿ ನಮ್ಮ ಇಂದ್ರಪ್ರಸ್ಥಕ್ಕೆ ಬಂದು ತಲುಪಿದೆ. ಈವಾಗ ಪ್ರಶ್ನೆ ಬಂದದ್ದು ಗೊಂದಲವಾದದ್ದು. ಕೊನೆಯ ಹಂತಕ್ಕೆ ಬಂದಿದೆ ಅಗ್ರಪೂಜೆಯದ್ದು. ಏನದು? ನೋಡಿದೆಯಾ ಸಭೆಯನ್ನು? ಎಷ್ಟು ಮಂದಿ ಬಂದು ತಲುಪಿದ್ದಾರೆ. ಇಂದ್ರನ ಆ ಸಭೆಯ ದೊಡ್ಡದಂತೆ ಅದಕ್ಕಿಂತ ದೊಡ್ಡ ಸಭೆಯನ್ನು ನಾನು ಕಾಣ್ತಾ ಇದ್ದೇನೆ. ಆ ಪರಮೇಶ್ವರನ ಬಂದು ಇಲ್ಲಿ ಉಪಸ್ಥಿತನಾಗಿದ್ದಾರೆ ಎಂಬುದಾಗಿ ನನಗೆ ಗೋಚರಿಸ್ತಾ ಆಗ್ತಾ ಅಜ್ಜ. ಈಗ ಇಷ್ಟು ಮಂದಿ ಇದ್ದಾರಲ್ಲ, ಇದರಲ್ಲಿ ಅಗ್ರಪೂಜೆ ಅಗ್ರಪೀಠವನ್ನು ಯಾರಿಗೆ ಕೊಡುವುದಜ್ಜ? ಇಂದ್ರಾದಿ ದಿಕ್ಪಾಲಕರಿಗೆ, ಮುಕ್ಕೋಟಿ ದೇವತೆಗಳಿಗೆ ಆ ಇಂದ್ರ ಸಭೆಗೆ ಇಂದ್ರನೇ ನಾಯಕ. ಹೌದು. ಅಷ್ಟಾದಿ ದಿಕ್ಪಾಲಕರಿಗೆ ರುದ್ರದೇವರೇ ನಾಯಕರಂತೆ. ಹೌದು ಅಜ್ಜ. ಆದ್ದರಿಂದ ಈ ಅಗ್ರ ಪೂಜೆಯ ಅಧ್ವರದ ಈ ಪೀಠವನ್ನು ಯಾರಿಗೆ ಕೊಡುವುದು ಅನ್ನೋಂಥ ಯೋಚನೆಯಲ್ಲಿ ನೀವಿತ್ತು ಅಜ್ಜ. ಯಾರಲ್ಲಿ ಕೇಳುವುದು ಅಂತೇಳಿ ನಾನು ಯೋಚನೆ ಮಾಡೋ ಕಾಲಕ್ಕೆ ನಿಮಗಿಂತ ಹಿರಿಯರಾದರೂ ಬೇರೆ ಯಾರು ಕಾಣಲಿಲ್ಲ ಅಜ್ಜ. ನೀವು ಹೇಳಿದ್ರೆ ನನಗೆ ಅದು ಶಾಶ್ವತ. ಯಾಕೆಂದ್ರೆ ಸಂಘದಿಂದಲೇ ಬರಬೇಕು ತೀರ್ಥ ಅಲ್ವೇ? ನೀವು ಹೇಳಿದ್ರೆ ಆಯಿತು ಅಜ್ಜ, ನೀವೇ ಹೇಳಬೇಕು ನಮಗೆ. ಅದೊಂದು ಸಂಕಲ್ಪ ಮೊದಲೇ ಇತ್ತು ನನಗೆ. ಯಾವ್ದಜ್ಜ? ಈ ಪ್ರಸಂಗದಲ್ಲಿ ನಾನೇ ಪಾತ್ರಧಾರಿ ಆಗಬೇಕಂತ. ಅದು ಜ್ಞಾನವೃದ್ಧನೂ ಹೌದು, ವಯೋವೃದ್ಧನೂ ಹೌದು. ಹೌದಜ್ಜ. ಅದರಿಂದ
ಧರ್ಮಜ ಎನ್ನುವಂತಹ ಹೆಸರು ನಿನಗೆ ಇದ್ರು ಈ ಧರ್ಮಪೀಠವನ್ನು ಯಾರಿಗೆ ಕೊಡಬಹುದು ಅನ್ನುವಂಥ ಯೋಚನೆ ಮಾಡ್ಲಿಕ್ಕೆ ಇಲ್ಲ. ಆದ್ರಿಂದ ಸಭೆಯಲ್ಲಿ ಒಬ್ಬರು ಹಿರಿಯರು ಇದ್ದಾರೆ ಎನ್ನುವಂತ ಒಂದು ಜ್ಞಾನವಂತಲ್ಲ, ಅದಕ್ಕೆ ನಿನಗೆ ಮೆಚ್ಚಬೇಕು. ತಣ್ಣೀರಾದ್ರೂ ತಣಿಸಿ ಕುಡಿಯುವವ ಈ ಧರ್ಮಜ. ಯಾಕಂದ್ರೆ ಧರ್ಮಕ್ಕೆ ಅಧರ್ಮ ಆಗಬಾರ್ದು, ಯಾರಾದ್ರೂ ಪ್ರಶ್ನೆ ಮಾಡುವ ಹಾಗೆ ಇರಬಾರದು ಧರ್ಮಜ ಅಂಗ. ಹಾಗೆ ನಿಟ್ಟಿನಲ್ಲಿ ಇಷ್ಟರ ಬಗ್ಗೆ ಮುಂದೆ ಬಂದವ ನಾನು ಅಜ್ಜ. ತಪ್ಪಿದ್ರೆ ಮತ್ತೆ ನೀವು ಇದ್ದೀರಲ್ಲ ಕೇಳಲಿಕ್ಕೆ, ನಿಮ್ಮನ್ನೇ ಕೇಳಿ ಹೇಳಿದ್ರೆ ಮುಂದೆ ಹೋಗ್ಬೋದಲ್ಲ. ಇದಕ್ಕೆ ಎಲ್ಲರೂ ಹೋರಾಡ್ತಾ ಇರ್ತಾರೆ. ಹೌದಜ್ಜ. ಒಮ್ಮೆ ಪೀಠ ಕೊಟ್ರೆ ಆ ಪೀಠ ಅಲುಗಾಡಬಾರದಲ್ಲ. ಹಾಗೆ ಆಗಬಾರ್ದು ಅಜ್ಜ. ಯಾಕೆಂದ್ರೆ ನಾವು ಯೋಚಿಸಿಯೇ ಕೊಡುವಂತದ್ದು ಪೀಠ, ಅದು ಅಗ್ರಪೂಜೆ ಅಗ್ರಪೀಠ. ಯೋಚಿಸಿ ಈ ಸಭೆಯಲ್ಲಿ ಅಂತಹ ಯೋಗ್ಯತಾವಂತರು ಯಾರಿದ್ದಾರೆ ನನಗೆ ಉಚ್ಚಾರಿಸಲು ಬರುವುದಿಲ್ಲ ಅಜ್ಜ, ನೀವೇ ಹೇಳಬೇಕು. ಜಗದ ಒಡೆಯನಾದಂಥ ಪುರುಷೋತ್ತಮನಕ್ಕೆ ಅಲ್ಲದೆ ಬೇರೆ ಯಾರಿಗೆ ಕೊಡ್ಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಜಗದ ಅಧ್ಯಕ್ಷನಾದಂತಹ ವಸುದೇವ ಸುತಂ ದೇವಂ ಕಂಸ ಚಾನೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಎನ್ನುವಂತಹ ಹಿತವಚನವನ್ನು ಇಟ್ಟಂತಹ ಭಗವಂತನಿಗೆ ಆ ಪೀಠವನ್ನು ಕೊಡ್ಲಿಕ್ಕಿದೆ. ಹೌದಾ? ಮಾಡಬೇಡ. ಶ್ರೀಕೃಷ್ಣ ಪರಮಾತ್ಮನನ್ನು ತಂದು ಅಗ್ರಪೀಠದಲ್ಲಿ ಕುಳ್ಳಿರಿಸಿ ಪೂಜೆ ಮಾಡು. ವಿನಯದ ಕೈ ಕೈ ಕೊಡು ಕೊಂಡೊಯ್ದು ನಾವೆಲ್ಲವರು ಬಹಳ ಉತ್ಸಾಹದಿಂದ ಯಾಗಮಂಟವನ್ನು ಸೇರಿದವರು. ಆ ಸಂದರ್ಭದಲ್ಲಿ ನಡೆಯಿತಲ್ಲ ಯಾಗ. ಯಾಗದ ಕೊನೆಗೆ ಅಗ್ರಪೀಠ ಯಾರು ಏರುವವರು ಯಾರು ಯಾರು ಎಂಬಂತ ಚರ್ಚೆ ಅವರೊಳಗೆ ಆರಂಭವಾಯಿತು. ಆ ಸಂದರ್ಭದಲ್ಲಿ ಮಾಡಿದ್ದೇನು ಈ ಮುದಿ ಭೀಷ್ಮ ಏನು ಮಾಡಿದ ಈ ಕಳ್ಳ ಕೃಷ್ಣನನ್ನು ಇಲ್ಲಿಗೆ ಬಂದು ಕುಳಿತುಕೊಳ್ಳಿಸಿದನಲ್ಲ. ಕೆಲವರೆಲ್ಲ ಸುಮ್ಮನಿದ್ದಾರೆ. ಇನ್ನು ಪಾಂಡವರ ಜೊತೆ ಸೆಣಸಾಡಿದ್ರೆ ಸಾಕು, ಉಪಾಯ ಇಲ್ಲ, ನಮಗೆ ಧರ್ಮಕ್ಕೆ ಜಯವಿಲ್ಲ ಎಂಬಂತ ಕಾರಣದಿಂದ ಅವರೆಲ್ಲರೂ ಸುಮ್ಮನೆ ಕುಳಿತುಕೊಂಡಿದ್ದಾರೆ. ಇನ್ನು ಕೆಲವರು ಈ ಕಳ್ಳನ ಕೃಷ್ಣನ ಪಕ್ಷಪಾತದವರು ಏನು ಮಾಡಿದ್ರು ಅವನನ್ನೇ ಒಪ್ಪಿಕೊಳ್ಳುವುದು, ಅವನನ್ನೇ ಮೆಚ್ಚಿಕೊಳ್ಳುವುದು ಅಂತ ಸ್ವಭಾವದವರಿದ್ದಾರೆ. ಇನ್ನು ಕೆಲವರಿದ್ದಾರೆ ಯಾವುದಕ್ಕೂ ಬೇಡದವರು, ನಮಗೆ ಆದರೂ ಆಯ್ತು ಹೋದರೂ ಆಯ್ತು ಅನ್ನುವಂತಹ ಸ್ವಭಾವದವರು. ಅವರು ಏನಾದರೂ ಅಲ್ಲಿ ಅನ್ನ ಸಂತರ್ಪಣೆ ಇದ್ರೆ ಗಟ್ಟಿ ಉಂಡು ಏನಾದರೂ ಸ್ವಲ್ಪ ಕೊಟ್ರೆ ತಗೊಂಡು ಹೋಗುವಂತಹ ಜಾತಿಯವರು ಕೂಡ ಇದ್ದಾರೆ. ನಾವು ಸುಮ್ಮನಿರುವುದಕ್ಕೆ ಸಾಧ್ಯತೆ ಇದೆಯೇ? ಶಾಸ್ತ್ರೀಯರಾದಂತ ನಾವು ಹಾಗೆಂದು ಇವನನ್ನು ಕುಳಿತುಕೊಳ್ಳಿಸಿದವ ಯಾರು?
ತಪ್ಪಾದ ಮಾನ ಮರ್ಯಾದೆ ಇದೇನೋ ನಿನಗೆ? ನೀನು ಯಾರು? ನೀನು ಕೂಡ ಕ್ಷತ್ರಿಯ. ಈ ಯಾದವನನ್ನು ಗೊಲ್ಲನನ್ನು ಅದರ ಬಿಟ್ಟದಲ್ಲಿ ಕುಳಿತುಕೊಳಿಸಿದ್ಯಲ್ಲ, ನಿನಗೆ ಸ್ವಲ್ಪ ಬುದ್ಧಿ ಇದೇನೋ? ಯಾಕೆ ಮಾಡಿದೆ? ಏನು ಧರ್ಮರಾಯ ಹೇಳಿದಂತ ಕಲ್ಲ ಕೃಷ್ಣವನ್ನು ತಂದು ಈ ಅಗ್ರಪೀಠಕ್ಕೆ ಕುಳ್ಳಿರಿಸಿದೆಯ. ನನ್ನ ಸೋದರನಾದ ನನ್ನ ಮಿತ್ರನಾದ ಶಿಶುಪಾಲನಿಗೆ ಸೇರಬೇಕಾದದ್ದು ಈ ಅಗ್ರಪೀಠ. ಮರ್ಯಾದೆಯಿಂದ ಹೇಳುತ್ತಾ ಇದ್ದೇನೆ, ಈ ಅಗ್ರಪೀಠದಿಂದ ಕೃಷ್ಣವನ್ನು ಇಳಿಸಿದರೆ ಸರಿ, ಇಲ್ಲದಿದ್ದರೆ ನಿಮಗೆ ಬಂದಂತ ಅಹಂಕಾರವನ್ನು ಇಳಿಸಿ ಈಗಲೇ ನಿಮ್ಮನ್ನು ಹಟ್ಟಿಗೆ ಸೇರಿಸ್ತೇವೆ. ನೋಡು ಅಲ್ಲಿ ಇದ್ದಾನೆ, ಅವನಲ್ಲಿ ಮಾತನಾಡಿಸ. ಹೌದು, ಕುಳಿತುಕೊಳ್ಳಿಸಿದವ ಅವಲ್ಲ ಪುಣ್ಯ. ಹೌದು, ಮತ್ತೆ ಯದುಕುಲದಲ್ಲಿ ಹುಟ್ಟಿದವ. ಅದು ಅವನಿಗೆ ಏನು ಯಾರು ಕೊಟ್ಟರು ಏನು ಪೀಠ ಹೋಗಿ ಕೂತ್ಕೊಳ್ಳ, ಆದ್ರೆ ಕೊಟ್ಟವನಿಗೆ ತಲೆ ಸರಿಸ್ತಾರೆ. ಅದನ್ನು ನಾವು ಯೋಚನೆ ಮಾಡಿ. ಇದನ್ನು ಖಂಡಿತ ಬಿಡಬಾರದು, ಖಂಡಿಸಲೇಬೇಕು. ಧರ್ಮಯಾಗ, ಧರ್ಮ ಕೃತು ಎನ್ನುವುದಾಗಿ ನಾವು ಸಹಾಯವನ್ನು ಮಾಡಿದರೆ ನಮಗೆ ಈ ಸಭೆಯಲ್ಲಿ ಅಪಮಾನ ಮಾಡಿದ್ದಾರೆ. ಹೀಗೆ ಬಿಡುವುದುಂಟೆ, ಭಾಗವನ್ನು ಹಾಳು ಮಾಡೋಣ. ಹಾಗೆ ಹೇಳಬೇಕು. ಯಾಕೆ ಗೊತ್ತುಂಟ, ಇವನಿಗೆ ಪ್ರಾಯ ಮಾತ್ರ ಆದದ್ದು, ಅಷ್ಟು ಅಲ್ಲದೆ ಇಲ್ಲದೆ ಹೋದರೆ ಇವನಿಗೆ ಬುದ್ಧಿ ಉಂಟು. ನಮ್ಮಂತ ವೀರಾಜಿ ವೀರ ಕ್ಷತ್ರಿಯರೆಲ್ಲ ಇರುವಾಗ ಈ ಗೋಳನನ್ನು ಹೋಗಿ ಕುಳಿತುಕೊಳ್ಳಿಸಿದ್ದಾಗಲ್ಲ, ಇದು ನಮಗೆ ಮಾಡಿದಂತಹ ಮತ್ತೆ ನಾವೆಲ್ಲ ಇದಕ್ಕೆ ಕಪ್ಪವನ್ನು ಕೊಟ್ಟದ್ದು ಯಾಕೆ ಗೊತ್ತುಂಟ? ನಾವು ಕ್ಷತ್ರಿಯರು, ಇವರು ಕೂಡ ಕ್ಷತ್ರಿಯರೆಂಬ ಉದ್ದೇಶದಿಂದ ಇವರು ಭೂಮಿ ಪಾಲು, ಭೂಮಿಯ ಒಡೆತನವನ್ನು ಮಾಡುವವರು ಎನ್ನುವಂತಹ ಉದ್ದೇಶದಿಂದ ಈ ಪಾಂಡ ಸುತರಿಗೆ ನಾವೆಲ್ಲ ಕಪ್ಪವನ್ನು ಕೊಟ್ಟದ್ದು.
ಹಾಗಂತ ಹೇಳಿ ಅದನ್ನು ದುರುಪಯೋಗ ಮಾಡಿದರು ಈ ಭೀಷ್ಮ. ಇವನಿಗೆ ಪ್ರಾಯ ಮಾತ್ರ ಅದನ್ನು ಗೊತ್ತಾಯ್ತಲ್ಲ. ಇವನು ಈಗ ಏನು ಅಂತ ಹೇಳಿದ್ರೆ ಮೊದಲೇ ಇವನಿಗೆ ವ್ಯಾಮೋಹ, ಹೇಳುವುದಕ್ಕೆ ಮಾತ್ರ ದೊಡ್ಡ ವ್ಯಕ್ತಿಯಾಗಿ ನಾನೇನು ಬಹಳ ದೊಡ್ಡ ಶಪಥ ಮಾಡಿದ್ದಾರೆ, ನಾನು ಸನ್ಯಾಸಿಯಾಗಿ ಇರ್ತೇನೆ, ಮದುವೆಯಾಗುವುದಿಲ್ಲ. ಹಾಗಂತ ಹೇಳಿ ಇವನು ಮಾಡಿದರ ಉದ್ದೇಶ ಏನು? ಅದರ ಹಿಂದೆ ಇರುವುದು ಸ್ವಾರ್ಥ. ಯಾಕಂತ ಹೇಳಿದ್ರೆ ಅವರನ್ನೆಲ್ಲ ಮುಂದೆ ಬಿಟ್ಟು ಇವನ ಏನು ಉಂಟು ಅದನ್ನು ಸಾಧಿಸ್ತಾ ಇದ್ದಾರೆ. ಹೌದಲ್ಲ? ಹಾಗಂತ ಹೇಳಿ ನಾವು ಸುಮ್ಮನೆ ಬಿಡುವುದಕ್ಕಾಗ್ತದ? ಹೌದಪ್ಪ, ಇವರ ಸ್ವಭಾವ ಹಾಗೆ. ನಾವು ಸುಮ್ಮನೆ ಊಟ ಮಾಡಿ ಮಲಗ್ತೇವೆ ಹಾಗಂತ ಹೇಳಿ ಶಿಶುಪಾಲ ನೀವೆಲ್ಲ ಹಾಗೆ ಕುಳಿತುಕೊಳ್ಳುವ. ನಾವು ಇರುವುದೇ ಇಂಥದ್ದನ್ನು ಸೃಷ್ಟಿ ಮಾಡ್ಲಿಕ್ಕೆ. ಹೌದಪ್ಪ, ನಾವು ಬಿಡಬಾರ್ದಿದ್ದನ್ನು ನಾವು ಖಂಡಿಸಲೇಬೇಕು. ಹಾಗಾಗಿ ಕುಳಿತುಕೊಂಡಿದ್ದಾನೆ ಮೂಕನಾಗಿ, ಕಪಟಿಯಾಗಿ, ಕಳ್ಳನಾಗಿ. ಹೋದ್ರು ಅವನಿಗೆ ಪೀಠ ಒಂದು ಬೇಕು. ಹೌದಪ್ಪ. ಆಗ ಬಂದ, ಈಗ ಬಂದು ಇಲ್ಲಿ ಕುಳಿತುಕೊಂಡಿದ್ದಾನೆ. ಆಗ ಬಂದ, ಹಾಡು ಹೇಳಿದ, ಈಗ ಬಂದು ಇಲ್ಲಿ ಕುಳಿತುಕೊಂಡು ತೆಪ್ಪಗೆ ಕುಳಿತುಕೊಂಡಿದ್ದಾನೆ. ಹಾಗಾಗಿ ಈ ಪೀಠವನ್ನು ಹೇರುವುದಕ್ಕೆ ಇವನಿಗೆ ಯೋಗ್ಯತೆ ಉಂಟು. ಯೋಗ್ಯತೆ ಇಲ್ಲ. ಇವನನ್ನು ಪೀಠದಿಂದ ಮರ್ಯಾದೆಯಿಂದ ಹೇಳುತ್ತಾ ಇದ್ದೇನೆ, ಈ ಪೀಠದಿಂದ ಇಳಿದರೆ ಸರಿ, ಇಲ್ಲದಿದ್ದರೆ ಈ ಒಟ್ಟಿಗೆ ಕೈ ಹಾಕಿ
ಕುದುರೆ ಕಾಯುವವ ಇವನಿಗೆ ಅದೇ ಸರಿಯಾಗಿ ಹೋಗ್ತದೆ. ಯಾಕಂತ ಹೇಳಿದ್ರೆ ಇವ ಹೇಗೂ ದನವನ್ನು ಮೇಯಿಸಿದವ, ಗೋಗಳು ಅಷ್ಟು ಮಾತ್ರ ಅಲ್ಲ, ಕುದುರೆಯನ್ನು ಕಾಯುವ, ಇನ್ನು ಬಿಟ್ಟರೆ ಕತ್ತೆಯನ್ನು ಕಾಯ್ತಾನೆ ಅಂತ ವೀರಾದಿವೀರರು ಸೇರಿರುವಂತಹ ಸಭೆಯಲ್ಲಿ ಯಾರೋ ಹೇಳಿದರು ಎಂಬುದಾಗಿ ನಮ್ಮನ್ನೆಲ್ಲ ಧಿಕ್ಕರಿಸಿ ಅಗ್ರಪೀಠವನ್ನು ಏರಿಕೊಟ್ಟಿದ್ದೀಯಾ? ನಿನಗೆ ಒಳ್ಳೆಯ ಮಾತಿನಿಂದ ಹೇಳ್ತೇನೆ, ಅಗ್ರಪೀಠದಿಂದ ಇಳಿದು ನಮಗೆ ಅವಕಾಶ ಮಾಡಿಕೊಟ್ರೆ ಬದುಕಲು ಬಿಡ್ತೇನೆ, ಇಲ್ಲದಿದ್ದರೆ ಯಾರು ಈ ಮೋದಿ ಭೀಷ್ಮ ಮಾತಾಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇವ ಕಾಯ್ದಷ್ಟಕ್ಕೆ ನನ್ನದು ಎಲ್ಲಿ ಮೇಲೆ ಬರ್ತದೆ ಎಂಬುದನ್ನು. ಯಾಕಂತ ಹೇಳಿದ್ರೆ ಇವ ಹೆಸರಿಗೆ ಮಾತ್ರ, ಬೇರೆ ಏನಿಲ್ಲ. ಹೇಳುವುದಕ್ಕೇನು, ನಾನು ಗುರುಕುಲವನ್ನು ಕಾಯುವವ ಎಂಬುದನ್ನು. ಇವ ಕಾಯುವುದಲ್ಲ, ಇವನ ಬೇಳೆ ಬೇಯಿಸಿಕೊಳ್ಳುವುದು. ಎಲ್ಲವೋ ಮುದಿ ಭೀಷ್ಮ. ಏನು ನಿನಗೆ ಪ್ರಾಯ ಆಗಿದೆ ಪುಣ್ಯಾತ್ಮ, ನಿನಗೆ ಸುಮ್ಮನೆ ಕುಳಿತುಕೊಳ್ಳುವುದಕ್ಕೆ ಆಗುವುದಿಲ್ಲ. ನಮ್ಮಂಥ ಯುವಕರು ಉತ್ಸಾಹದಲ್ಲಿ ಇರುವವರಿಗೆ ಅವಕಾಶವನ್ನು ಮಾಡಿಕೊಡುವುದು ಬಿಟ್ಟು ಇಂಥ ಗೋವಳನಿಗೆ, ಕಳ್ಳನಿಗೆ, ಅದು ಕೂಡ ಈ ಯಾದವರ ಕ್ಷತ್ರಿಯರ ಮುಂದೆ ಯಾದವರನ್ನು ಕುಳ್ಳಿಸಿ ನನಗೆ ಅಪಮಾನವನ್ನು ಮಾಡಿದ್ದೀಯಾ? ಇದು ಒಳ್ಳೆಯ ಮಾತಿನಿಂದ ಹೇಳ್ತೇನೆ, ಅವನನ್ನು ಇಳಿಸದೇ ಇದ್ದರೆ ಇವ ಮಾತನಾಡುವ ಹಾಗೆ ಕಾಣುವುದಿಲ್ಲ. ಹಾಗೆ ಏನು ಮಾಡಬೇಕು ಮಾಡುವುದಲ್ಲ, ಇವನನ್ನು ಪೀಠದಿಂದ ಸಂತೋಷಪಟ್ಟು ಹೋಗುವುದನ್ನು ಬಿಟ್ಟು ಧರ್ಮ ಕಾರ್ಯದಲ್ಲಿ ನೀಚನ ಹಾಗೆ ದುಷ್ಟನ ಹಾಗೆ ಹೊಗಳುತ್ತಿದ್ದೀರಲ್ಲ, ಅದು ಅಲ್ಲದೆ ಯಾರನ್ನು ಬೈದಂತೆ ನೀವು ಈ ಕಳ್ಳರನ್ನು ಸಾಮರ್ಥ್ಯ ಉಂಟಂತ ನನಗೆ ನಮಗೆ ಸಾಮರ್ಥ್ಯ ಕಡಿಮೆ ಉಂಟು. ಇಲ್ಲ, ಇದೇ ನನ್ನ ಜನ್ಮ ಅಂತ ನಮಗಿಲ್ಲ ಸಾಮರ್ಥ್ಯ. ನಾವು ಸಾಮರ್ಥ್ಯ ಇದ್ದೇ ಬಂದದ್ದು ಇಲ್ಲಿ.
ಮೊದಲೇ ನೀವು ಅಜ್ಜನ ವಿರೋಧಿಗಳಂತ ನನಗೆ ಗೊತ್ತುಂಟು. ಅಜ್ಜ ವಿರೋಧಿಗಳಂತ. ನಾವು ಒಳ್ಳೆ ಅಜ್ಜನ ವಿರೋಧಿಗಳಲ್ಲ, ನಿನ್ನಂತ ಕಪಟ ಅಜ್ಜನ ವಿರೋಧಿಗಳು. ಇವರಲ್ಲಿ ಹೋರಾಡ್ಲಿಕ್ಕೆ ನನ್ನ ಹತ್ರ ಸಾಮರ್ಥ್ಯ ಇಲ್ಲದೆ ಹೋಗ್ಲಿಲ್ಲ. ಹೌದು ಅಜ್ಜಯ್ಯ, 10 ಸಹಸ್ರ ಸಭೆಗಳನ್ನು ಉಳಿಸುವಂತ ಸಾಮರ್ಥ್ಯ ನನ್ನಲ್ಲಿ ಇದೆ. ಆ ಕಾಲ ಮುಗಿದು ಹೋಗಿದೆ ಅಂತ ಇನ್ನೂ ಕೂಡ ಈ ಪುಣ್ಯಾತ್ಮ ಅದನ್ನೇ ಹೇಳ್ತಾ ಇದ್ದೀನಿ. ಹೌದಾ? ಅಜ್ಜ 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 ಎನ್ನುವಂತ ಮುದಿ ಭೀಷ್ಮ ಎನ್ನುವಂತ ನಿಂದನೆ ಮಾಡ್ತಾ ಇದ್ದಾನೆ. ಹಾಗೆ ಒಮ್ಮೆ ನಾನು ಪ್ರತಿಜ್ಞೆ ಮಾಡಿದ್ರೆ ಆ ಪ್ರತಿಜ್ಞೆಯನ್ನು ಹಿಂದೆ ತೆಗೆಯಲಿಕ್ಕೆ ಆಗುವುದಿಲ್ಲ ಎನ್ನುವಂತ ಭೀಷ್ಮ ಮುಕ್ಕೋಟಿ ದೇವತೆಗಳೇ ಆ ರೀತಿಯಲ್ಲಿ ನನ್ನ ಹೊಗಳಿಕೆ. ಅದೇ ನಾನು ಸಹ ಕೇಳಿದ್ದೆ, ದೇವವ್ರತನಾಗಿದ್ದವ ಭೀಷ್ಮ ಆಗಿದ್ದಾನೆ ಎಂಬುದಾಗಿ. ಹಾಗಂತ ಹೇಳಿ ಇದರ ಉದ್ದೇಶ ಏನಿತ್ತು? ಇವನಿಗೆ ಶಾಶ್ವತವಾಗಿ ಆಳ್ವಿಕೆ ಮಾಡಬೇಕಿತ್ತು. ಅದಕ್ಕೆ ಸರಿಯಾಗಿ ಉಂಟಲ್ವ, ಅವರು ಕೂಡ ಅನುಗ್ರಹಿಸಿದರು. ಆ ಮೇಲೆ ಇದ್ದಾರಲ್ಲ, ಇಚ್ಛಾಮರಣಿಯಾಗಿ ಹೋಗು. ಯಾಕೆ? ಇದು ಇವನ ಕುತಂತ್ರ ಅಲ್ಲದೆ ಮತ್ತೆಂತದ್ದು ಪುಣ್ಯಾತ್ಮ. ಅವರು ಹೇಳಿದಂತ ಮಾತಿಗೆ ಪ್ರತಿ ಒಂದು ನಿಂದನೆಯ ವಾಕ್ಯಕ್ಕೆ ನನ್ನ ಹತ್ರ ಉತ್ತರ ಉಂಟು. ಉತ್ತರ ಕೊಡುವಂತ ಸಂದರ್ಭ ಇಲ್ಲ. ಅಜ್ಜಯ್ಯ, ನೀವು ಉತ್ತರ ಕೊಡ್ಬೇಕು, ನನ್ನ ಕಥೆ ಉತ್ತರ ಕೊಡುತ್ತೆ. ನನಗೆ ನಿನ್ನ ಸಾಮರ್ಥ್ಯದ ಬಗ್ಗೆ ನನಗೆ ವಿಶ್ವಾಸ ಉಂಟ. ನನ್ನ ಸಾಮರ್ಥ್ಯ ಏನು ಅಂತ ನನಗೆ ವಿಶ್ವಾಸ ಇಲ್ವ? ಆದ್ರಿಂದ ಜಗದ ಒಡೆಯನಾದಂತಹ ಲೀಲಾ ನಾಟಕ ಸೂತ್ರಧಾರಿಯಾದಂಥ ನಾವೆಲ್ಲ ಪಾತ್ರಧಾರಿಗಳು. ಈ ರಂಗಸ್ಥಳದ ಮಧ್ಯೆ ಲೀಲಾ ನಾಟಕ ಪಾತ್ರಧಾರಿಯಾದಂತಹ ಸೂತ್ರಧಾರಿಯಾದಂತಹ ಅವನ ಹಿನ್ನೆಲೆ ಉಂಟು, ಅವನ ಗಾಯನವೂ ಉಂಟು. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗವತಿ ಗಿರಿಂ. ಮಾತನಾಡ್ತಾನೆ, ನಡೆಯಬಾರದವನು ಗಿರಿಯನ್ನು ಏರುತ್ತಾನೆ ಎನ್ನುವಂತ ಜಗದ ಒಡೆಯನಾದಂತಹ ಲೀಲಾ ನಾಟಕ ಸೂತ್ರಧಾರಿ, ಮಾಯಾ ಲೋಕವನ್ನೇ ನಿರ್ಮಿಸುವಂತಹ ಆ ಜಗದ ಒಡೆಯನಾದಂಥ ಅವನನ್ನ ಈ ರೀತಿಯಲ್ಲಿ ನ್ಯಾಯ ಯುದ್ಧ ಮಾಡುವುದು ಸರಿಯಲ್ಲ. ನಿನ್ನ ಬಲದ ಬಗ್ಗೆ ನನ್ನ ಸಾಮರ್ಥ್ಯ ಉಂಟು. ನಡಿ ಏನು ಕತೆ ಹೇಳ್ತಿ, ಏನು ಕತೆ ಹೇಳ್ತಿ? ಬಹಳ ಒಳ್ಳೆಯದಾಗಿ ಕಥೆಯನ್ನು ಕಟ್ಟಿದ್ದಾನೆ. ಇವ ಕತೆ ಹೇಳಿಯೇ ಬದುಕು, ಇಲ್ಲದೆ ಇದ್ರೆ ಇವ ಇಷ್ಟು ಸಮಯ ಇಲ್ಲಿ ಉಳಿಲಿಕ್ಕೆ ಉಂಟ. ಈಗ ಆಗನ್ನು ಸಾಯುವವರಾಗಿ ಇದ್ದಾನೆ. ಯಾಕೆ? ಇವರ ಉದ್ದೇಶವೇ ಇಷ್ಟು, ಹೇಗಾದ್ರೂ ಇಷ್ಟಷ್ಟು ದಿನ ಇವರನ್ನೆಲ್ಲ ಕಚ್ಚಾಡಿಸಿ ನಾನು ಒಳ್ಳೆಯ ಬದುಕ್ತೇನೆ ಎಂಬುದಾಗಿ. ಆ ಮೂರ್ಖ ಏನು ಕತೆ ಹೇಳ್ತೆ? ಧರ್ಮಸಭೆಯನ್ನು ಹಾಳು ಮಾಡುವುದಲ್ಲದೆ ಅದಲ್ಲದೆ ನನ್ನ ದೇವರಿಗೆ ಬಯಸಿದ್ದೀಯಾ? ಅದು ಅಲ್ಲದೆ ಯೋಗ್ಯತಾವಂತರಾದ ನನ್ನ ಅಣ್ಣಯ್ಯನಿಗೆ ಹಾಗೂ ಧರ್ಮಪೀಠವನ್ನು ಅಲಂಕರಿಸಿದ ನನ್ನ ಅಣ್ಣಯ್ಯನಿಗೆ ಬಯಸಿದ್ದೀಯಾ? ನಿನ್ನನ್ನು ಈಗ ಬಿಡುವುದು ಸರಿಯಲ್ಲ. ಮುಂದೆ ಬಾ.
ಗೊತ್ತು ಅಜ್ಜಯ್ಯ ನನಗೆ. ಆದರೆ ಇವರಿಗೆ ನನ್ನ ಗದೆ ಇವರಿಗೆ ನಾನು ಸಾಮರ್ಥ್ಯ ತೋರಿಸಿ ಬಿಡ್ತೇನೆ. ಇದು ಸಂತೋಷ ಅಂದ್ರೆ ನಿನ್ನಂತ ಒಂದು ಭೀಮ ಬಲ ನನಗೆ ಸಿಕ್ಕಿದೆಯಲ್ಲ, ಅದು ಒಳ್ಳೇದಾಯ್ತು. ಇವ ಎನಿಸಿದ್ದು ಹೇಗೆ ಗೊತ್ತುಂಟ, ಗದೆ ನನಗೆ ಮಾತ್ರ ಇರುವುದೆಂಬುದು. ನಾವೆಲ್ಲ ಎಂತ ಗತಾಯುದ್ಧ ಮಾಡಿದವರು ಇವನಿಗೆ ಗೊತ್ತುಂಟದೆ. ಯಾಕಂದ್ರೆ ಮುಂದೆ ಈ ಧರ್ಮ ಸಭೆಯನ್ನು, ಈ ಕುರುವಂಶವನ್ನು ನಡೆಸಲಿಕ್ಕೆ ಒಬ್ಬ ಹುಟ್ಟಿದ್ದಾನೆ ಎನ್ನುವಂತ ಒಂದು ಸಾಕ್ಷಿ ನಿಮಗೆ ಭೀಮ ಬಲ ಇದೆ ಅನ್ನುವಂತ ಅದರಿಂದ ಈ ಶಿಶುಪಾಲನ ಬಗ್ಗೆ, ಅವನ ಹುಟ್ಟಿನ ಬಗ್ಗೆ ಅನೇಕ ವಿಚಾರಗಳಿದೆ. ಏನು ಈಗ ಅವರ ಕಥೆ ಮುಗಿಯಿತು, ಈಗ ನನ್ನ ಕಥೆ. ಅಯ್ಯೋ, ನೀವು ಜಾಣವಂತರು, ಬುದ್ಧಿವಂತರು, ಎಲ್ಲ ತಿಳಿದಿದೆ ನನಗೆ. ನೀವು ಬಿಟ್ಟರೆ ಬೆಳಿಗ್ಗೆ ತನಕ ಕಥೆ ಹೇಳುವಂತಹ ಸಾಮರ್ಥ್ಯ ಉಳ್ಳವರು ಈಗ ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತವರಾಗಬೇಡಿ. ಕತೆ ಹೇಳಿಕ್ಕೆ ಶುರು ಮಾಡಿದ್ರೆ ಬೆಳಿಗ್ಗೆ ತನಕ ನಾನು ಮಾತಾಡ್ತೇನೆ, ಅದು ಇಲ್ಲ. ಅಷ್ಟು ಸಾಮರ್ಥ್ಯಕ್ಕೆ ನಿಯಮ ಅಂತ ಉಂಟಲ್ಲ, ನಿಯಮವನ್ನು ಮೀರಿ ಹೋಗ್ಲಿಕ್ಕೆ ಆಗುದಿಲ್ಲ. ಈ ರಂಗಸ್ಥಳದ ನಿಯಮ ಅಂತ ಉಂಟು, ಆ ನಿಯಮವನ್ನು ಮೀರಿ ನಮಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ಈ ಶಿಶುಪಾಲನ ಬಗ್ಗೆ ಕಥೆ ಅಂತ ಕೇಳಬೇಕು. ಬಾಲ್ಯದಲ್ಲಿಯೇ ವಿಕಾರ ಸ್ವರೂಪವಾಗಿ ಹುಟ್ಟಿದಂತಹ ಒಂದು ಮಗು, ಅದಕ್ಕೆ ಈಗ ನೋಡುವಾಗಲೇ ಇವನ ಬುದ್ಧಿ ವಿಕಾರತೆ, ಹುಟ್ಟುವಾಗಲೇ 4 ಭುಜಗಳು, 4 ಕೈಗಳು. ಶಿಶುಪಾಲನಿಗೆ ಬಾಲ್ಯ ಪ್ರಾಯದಲ್ಲಿ ಇರುವ 4 ಭುಜಗಳು, 3 ನೇತ್ರಗಳು, 3 ಕಣ್ಣುಳ್ಳವಂತ. ಅದನ್ನು ಕೂಡ ಬಾಲ್ಯದಲ್ಲಿ ಎತ್ತಬ್ಬೆಯು ಅಳುತ್ತಿರುವ ಹೊತ್ತಿನಲ್ಲಿ ಜಗದೊಡೆಯನಾದಂತಹ ಆ ಪುರುಷೋತ್ತಮನೇ ಲೀಲಾ ನಾಟಕ ಸೂತ್ರಧಾರಿ ಅಲ್ಲಿಗೆ ಬರ್ತಾನೆ. ಇವನಲ್ಲಿ ಇರುವಂತಹ ವಿಕಾರತೆಗಳನ್ನು ಜಗದೊಡೆಯನ ಕೈಗೆ ಇಟ್ಟಾಗ ಅವನಲ್ಲಿ ಇರುವಂಥ ವಿಕಾರತೆಗಳು ನಾಶವಾಗ್ತದೆ ಎನ್ನುವಂಥ ಒಂದು ವರಬಲ ಇರ್ತಾನೆ. ಮತ್ತು ಕೂಡ ತಾಯಿಗೆ ಹಲಲನ್ನು ನೋಡಿಕೊಳ್ಳುತ್ತಾನೆ. ಆದ್ದರಿಂದ ಆ ಶ್ರೀಕೃಷ್ಣನ ಪದದರಿಗೆ ಶರಣಾಗತಿಯಾಗಿ ಅವಳ ಅಲಲನ್ನು ತೋಡಿಕೊಳ್ಳುವಾಗ ಮತ್ತೊಂದು ದಿನ ಈ ಶಿಶುಪಾಲನ ವಧೆ ನನ್ನಿಂದಲೇ ಆಗ್ತದೆ ಎನ್ನುವಂಥ ಒಂದು ವರಬಲ ಆ ರೀತಿಯಲ್ಲಿ ಕೊಟ್ಟಿದ್ದಾರೆ, ವರವನ್ನು ಇಟ್ಟಿದ್ದಾರೆ. ಹೌದು, ಈ ಕೃಷ್ಣನ ಲೀಲಾನಾಟಕ ಸೂತ್ರದಲ್ಲಿ ಎಂದು ಕೇಳಬೇಕಾಗ್ತದೆ. ನೀನು ವಿಚಾರಿಸಿ ಮುರಾರಿಯೋ ನೀನು ವಿಚಾರಿಸು ವೀರಮಾರಿ ಏ ಮರುತಾತ್ಮಜನೆ,
ಪಾಲಿಸು ಎನ್ನುವಂತ ಭಾಗವತರ ಹಾಗೆ. ಬಹುಶಃ ನಿನಗೆ ಈ ಕತೆ ಹೇಳ್ಬೇಕಂತ ಇಲ್ಲ. ತ್ರೇತಾಯುಗದಲ್ಲಿ ರಾಮಾವತಾರದ ಕತೆ ನಿನಗೆ ಗೋಚರಕ್ಕೆ ಇರಬೇಕು. ಆ ಹೊತ್ತಿನಲ್ಲಿ ರಾವಣಾದಿ ಕುಂಭಕರ್ಣರನ್ನೇ ಸಂಹರಿಸುವ ಹೊತ್ತಿನಲ್ಲಿ ಬಹುಶಃ ನಿನ್ನದಾದಂತಹ ಸಾಮರ್ಥ್ಯವನ್ನು ಹೊಂದಿಕೊಂಡಿದ್ದೀಯಂತೆ. ಲಂಕೆಯನ್ನು ಪುಡಿ ಮಾಡುವುದಿತ್ತು, ಲಂಕೆಯನ್ನು ಸುಟ್ಟು ಬಂದಿದ್ದೀಯ. ರಾವಣನಲ್ಲಿ ನೀನು ಹೋರಾಡುವುದಿತ್ತು. ಆದರೂ ರಾಮನ ಅಪ್ಪನೇ ನನಗೆ ಆಗಲಿಲ್ಲ, ಆದ್ರಿಂದ ನಿನ್ನಲ್ಲಿ ಹೋರಾಡುವುದಿಲ್ಲ ಅಂತ ಒಂದು ಹಿತವಚನವನ್ನು ಇಟ್ಟಿದ್ದೀಯಂತೆ ಅವತ್ತಿನಲ್ಲಿ. ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಮುನ್ನಡ್ಲಿಕ್ಕೆ ಎಲ್ಲರೂ ಹೋಗ್ತಾರೆ, ನಮ್ಮನ್ನು ನೋಡಿಕೊಳ್ಳುವವರಿಂದ ಇದ್ದಾರೆ ಎನ್ನುವಂಥ ಯೋಚನೆ ಇರಬೇಕು ಅನ್ನುವಂಥ, ನನ್ನನ್ನು ಕಾಯುವವ ಅವನ ಅಪ್ಪನೇ ಆಗಲಿಲ್ಲ ಎನ್ನುವಂಥ ಮೊದಲೇ ಜ್ಞಾನ. ಆದ್ದರಿಂದ ಆ ಮಾರುತಿಯ ಅವತಾರವನ್ನು ಎತ್ತಿದಂತಹ ಈಗ ಭೀಮ ಬಹುಶಃ ಭಗವಂತನ ಅವತಾರದ ಕಥೆಯನ್ನು ನೀನು ಕೇಳಿರ್ಬೇಕು. ಚಲಿಸುವ ಜಲದಲ್ಲಿ ಮತ್ಸ್ಯನಿಗೆ ಗಿರಿಯವೆನಲಿಪುತ ಕೂರ್ಮನಿಗೆ ಧರೆಯನ್ನು ಧರಿಸಿದ ವರಹಾವತಾರ ಹರಳನ ಕಾಯ್ದ ನರಸಿಂಹ ರಾಮಚಂದ್ರನೆಂಬ ದಶರಥ ಸುತನೆ ಸತ್ಯಭಾಮೆಯ ಅರಸ ಗೋಪಾಲಕೃಷ್ಣ. ಓಹೋ, ಒಳ್ಳೆ ಕಲಿಸಿದ್ದಾರೆ ಮಕ್ಕಳಿಗೆ. ನಮ್ಮ ಶಿಕ್ಷಣಲ್ಲ ಅವರು. ಯಾಕಂದರೆ ಪ್ರತಿ ಶುಕ್ರವಾರ ಅಲ್ಲಿ ಬಂದರೆ ಗೊತ್ತಾದ ಮೇಲೆ ಕೊಠಡಿಯಲ್ಲಿ ಕೂತು ವಿಚಾರ ಮಾಡಿದರೆ ಏನು ತಿಳಿಯದು. ನಮಗೆ ಶುಕ್ರವಾರದ ಅಗತ್ಯ ಇಲ್ಲ. ಯಾಕೆ ಗೊತ್ತುಂಟ, ನಾನೇ ದೇವರು, ನನ್ನ ದೇವರು ಎದೆಯಲ್ಲಿದ್ದಾರೆ ನೋಡಿ. ಹಾಗಾಗಿ ಅಲ್ಲಿ ಮತ್ತೆ ಸುಮ್ಮನೆ ಬಂದು ದೇವರನ್ನು ಕಾಣಬೇಕು. ಇವು ಬಂದದ್ದೇ ಎಲೆಯನ್ನು ಬಗೀಲಿಕ್ಕೆ ನಮ್ಮನ್ನೆಲ್ಲ ದಾರಿ ತಪ್ಪಿಸುವ ಪ್ರಯತ್ನ ಮಾಡ್ತಿದ್ದಾರೆ ಇವರು. ಅಷ್ಟೇ, ಮತ್ತೆ ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತಿದ್ದಾರೆ. ಚಲಿಸುವ ಜಲದಲ್ಲಿ ಮತ್ಸ್ಯಾವತಾರಗೆ ಆಗಿ 4 ವೇದಗಳನ್ನು, ಸ್ಮೃತಿ ಪುರಾಣಗಳನ್ನು ಎತ್ತಿ ಸಂರಕ್ಷಿಸಿದಂತಹ ಮತ್ಸ್ಯಾವತಾರ, ಮತ್ತೆ ಧರೆಯನ್ನು ಉದ್ಧರಿಸಿದ ವರಹಾವತಾರ. ಅವು ಗುರು ಸ್ವರೂಪವೌದು, ವರಹ ಸ್ವರೂಪವೌದು, ಮತ್ತೆ ಯುಗದಲ್ಲಿ ನಾನು ದೈವವಾಗಿ ನಿಮಗೆ ಪ್ರತ್ಯಕ್ಷವಾಗಿ ಅನುಗ್ರಹಿಸ್ತೇನೆ ಅಂತ ಒಂದು ಹಿತವಚನವನ್ನು ವರಬಲತ್ಕಾರವನ್ನು ಕೊಟ್ಟಿದ್ದಾರೆ. ಮತ್ತೆ ನಿಮಗೆ ಕಲಿಯುಗದಲ್ಲಿ ಬರುವಾಗ ನಿಮಗೆ ದೈವವಾಗಿ ಅನುಗ್ರಹಿಸ್ತೇನೆ ಅಂತ ವರಹಾವತಾರಿಯಾಗಿ ಅವನು ಅನುಗ್ರಹಿಸಿದ್ದಾನೆ. ಭೂದೇವಿಯನ್ನೇ ತನ್ನ ಕಕ್ಷೆಗೆ ಸೇರಿಸಿ ಆ ಭೂಮಂಡಲವನ್ನೇ ತನ್ನ ಅಂಕೆಯಲ್ಲಿ ಇರಿಸಿದಂತ, ಭೂಮಂಡಲವನ್ನು ಎತ್ತಿ ಸಂರಕ್ಷಿಸಿದಂತ ವರಹಾವತಾರ. ಅದೇ ರೀತಿಯಲ್ಲಿ ಕರಣ ಬಗೆದ ನರಸಿಂಹನಾಗಿ ಉದಿಸಿದ, ಕಂಬದಲ್ಲೂ ಇರ್ತೇನೆ, ಎಲ್ಲೆಲ್ಲೂ ನಾನು ಇದ್ದೇನೆ ಎನ್ನುವಂತ ಅನುಗ್ರಹಿಸಿದ್ದಾನೆ. ಅದರಿಂದ ಜಗದ ಲೀಲಾ ನಾಟಕ ಸೂತ್ರಧಾರಿಯಾದಂತಹ ಪಾತ್ರಧಾರಿಯಾದಂತಹ ಭಗವಾನ್ ಶ್ರೀಕೃಷ್ಣ ಇವನಿಗೆ ಮೊದಲೇ ಒಂದು ವರವನ್ನು ಕೊಟ್ಟಿದ್ದಾನಂತೆ. 100 ತಪ್ಪುಗಳನ್ನು ಮಾಡುವ ತನಕ ಕ್ಷಮಿಸ್ತೇನೆ, 101ನೇ ತಪ್ಪನ್ನು ಮಾಡುವಾಗ ಜಗದ ನಾಟಕ ಸೂತ್ರಧಾರಿಯಾದಂತಹ ನಾನೇ ಅವತಾರವನ್ನು ಎತ್ತುತ್ತೇನೆ. ಪರಿತ್ರಾಣ ಸಾಧೂನ ಮಾತ್ರ ವಿನಾಶಾಯ ದುಷ್ಟತರಂ. ಭಕ್ತರ ಸಂರಕ್ಷಣೆಯೂ ಹೌದು, ದುಷ್ಟರ ಸಂಹಾರಕ್ಕೂ ನಾನು ಬರ್ತೇನೆ ಎನ್ನುವಂಥ ಲೀಲಾ ನಾಟಕ ಸೂತ್ರಧಾರಿಯಾದಂತಹ ಪಾತ್ರಧಾರಿಯ ಭಗವಂತ ಆ ಹೊತ್ತಿನಲ್ಲಿ ಇತ್ತಂತ ವಚನ, ಇತ್ತಂತ ವಚನ ಯಾವತ್ತೂ ಮರೆಯಾಗಲಿಕ್ಕೆ ಇಲ್ಲ, ಅಸತ್ಯವಾಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅವನನ್ನು ವಧಿಸಲಿಕ್ಕೆ, ಅವನನ್ನು ವಧೆಗೈಲಿಕ್ಕೆ ಅದು ನಮ್ಮಿಂದ ಸಾಧ್ಯವಿಲ್ಲ. ಯಾದೇವಿ ಸರ್ವಭೂತೇಷು ಮಾತ್ರ ರೂಪೇಣ ಸಂಸ್ಥಿತ. ಮೊದಲೇ ಹೇಳಿದ್ದಾನಂತೆ, ದೇವಿಯಾಗಿ ಆ ರೂಪದಲ್ಲಿ ಪ್ರತ್ಯಕ್ಷವಾಗುವಾಗ ಆ ಯುಗದಲ್ಲಿ ನಾರಾಯಣನ ಸ್ವಯಂವಾಗಿ ನಾನು ಅವನ ಬಳಿಯಲ್ಲಿ ಇರ್ತೇನೆ ಮಾಯಾ ಸ್ವರೂಪದಲ್ಲಿ ಎನ್ನುವಂಥ ಆ ಭಗವತಿ ಇತ್ತಂತ ವಚನ. ಇದೆಲ್ಲ ಮಾಯಾಲೋಕ. ಪೀಠ ಎನ್ನುವಂಥದ್ದು ಅದೂ ಒಂದು ಮಾಯೆ, ಸಮಾಜ ಎನ್ನುವಂಥದ್ದು ಒಂದು ಮಾಯೆ, ಅದರಲ್ಲಿ ಅಧ್ಯಕ್ಷ ಎನ್ನುವಂಥದ್ದು ಒಂದು ಮಾಯೆ. ಎಲ್ಲವೂ ಮಾಯಾ ಸ್ವರೂಪವಾಗಿ ಅವರನ್ನು ಮಾಯಾಲೋಕದಲ್ಲಿ ಆ ಧ್ಯಾನಸ್ಥನಾಗಿ ಕುಳಿತುಕೊಂಡಿದ್ದಾನಲ್ಲ, ಅದನ್ನು ನಮ್ಮ ಕರ್ತವ್ಯವಲ್ಲ, ಅವನು ನೋಡಿಕೊಳ್ಳುತ್ತಾನೆ. ನೋಡೋಣ, ಹೊರಡೋಣ. ನನ್ನನ್ನು ಕೊಲ್ಲುವವ ಯಾರು?
ಬುದ್ಧಿ ಭೀಷ್ಮ ಬಹಳ ಕತೆ ಹೇಳಿದ ನನ್ನನ್ನು ಕೊಲ್ಲುವ ಮಠ ಯಾರು? ಕಳ್ಳ ಕೃಷ್ಣ ನೀನು. ಒಳ್ಳೆಯ ಮಾತಿನಿಂದ ಹೇಳ್ತೇನೆ, ಏನೋ 100 ತಪ್ಪು ಮಾಡಿದಾಗ ಭಾರಿ ಕತೆ ಹೇಳಿದ್ದಾನೆ. ಹೇಳಿ ಕತೆ ಹೇಳಿ ಹಾಗಂತ ಹೇಳಿ ಈ ಶಿಶುಪಾಲ ಏನು, ನನ್ನ ಸಹೋದರ ಪರಾಕ್ರಮ ಏನು ಎಂಬುದನ್ನು ಅರಿಯದವನಾಗಿ ನೀನು. ಹಾಗಾಗಿ ಹೇಳ್ತಾ ಇದ್ದೇನೆ, ಕಳ್ಳ ಕೃಷ್ಣ ಪೀಠದಿಂದ ಇಳಿದರೆ ಸರಿ, ಇಲ್ಲದಿದ್ದರೆ ಎಳೆದು ಹಾಕ್ತೇನೆ. ಅವನ ಮಾತೆಲ್ಲ ನಿಂತು ಹೋಗಿದೆ. ಗೋಪರ ಸೂನು ಹೆಂಗಸರ ಸೆರಗಿನಿಂದ ಓಡಾಡುವ ಈತ ಅಗ್ರಪೀಠವನ್ನು ಏರಿದ್ದಾನೆ. ಏನೆಂದು ತಿಳಿದುಕೊಂಡಿದ್ದಾನೆ? ಡಿಡಿಕ್ಕ 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 ಅಗ್ರಪೀಠವನ್ನು ಏರಿದ್ದಾನೆ. ಮಕ್ಕಳಾಟಿಕೆಯ ಅದು ಹಿಂದಿನಿಂದ ಅಂತ ಕಾಣ್ತಾರೆ. ಸ್ವರ ಇದನ್ನು ನಾವು ಬಿಡಬಾರ್ದು. ಇವನನ್ನು ಮಗುಳೆ ಗುಳೆ ಗುಳೆ ಹೇಗೆ ಕುಳಿತುಕೊಂಡಿದ್ದಾನೆ, ಒಂದು ಮಾತು ಸಹ ಆಡುವುದಿಲ್ಲ, ಮಾತು ಕೂಡ ಆಡುವುದಿಲ್ಲ, ಬಂದು ಕುಳಿತುಕೊಂಡಿದ್ದಾರೆ, ಈಟವನ್ನು ಏರಿದ್ದಾರೆ. ಹೀಗೆ ಬಿಡುವುದುಂಟು ಇವನನ್ನು ಒಟ್ಟು ಎಳೆದು ಹಾಕುತ್ತಾರೆ. ತಿರುಗಲಿಕ್ಕೆ ಗೊತ್ತುಂಟು ನಿಮಗೆ? ನಿಂಗೇನು ಮಾತನಾಡಲಿಕ್ಕೆ ಬರೋದಿಲ್ವಾ? ಏನು ಬಲವನ್ನು ಕಂಡು ಹೆಣ್ಮಕ್ಕಳೆಲ್ಲ ಸೀರೆಯಲ್ಲಿ ನೇತಾಡುವವ. ಮರ್ಯಾದೆಯಿಂದ ಹೇಳುತ್ತಾ ಇದ್ದೇನೆ, ಈ ಪೀಠವನ್ನು ಬಿಟ್ಟು ಕೊಟ್ರೆ ಸರಿ, ಇಲ್ಲದಿದ್ದರೆ ನೀನನ್ನು ಎಳೆದು ಬಿಡ್ತೇನೆ. ಈಗ ಇನ್ನೇನು ತಡ ಮಾಡುವುದು? ಇವನನ್ನು ಎಳೆದು ಹಾಕೋಣ.
ಶಿಶುಪಾಲನಿಗೆ ಅಗ್ರಪೀಠವನ್ನು ವಹಿಸುವುದನ್ನು ಬಿಟ್ಟು ಇರುವಾಗಿ ಕಳಿಸಿಕೊಂಡಿದ್ದೀಯ. ಮರ್ಯಾದೆಯಿಂದ ಹೇಳುತ್ತಿದ್ದೇನೆ, ಅಗ್ರಪೀಠವನ್ನು ಬಿಟ್ಟು ಇಳಿತಾರೆ. ನಿನ್ನ ತಂದೆಯನ್ನು ಕೊಂದಂತಹ ವಿಚಾರ ನಿನಗೆ ತಿಳಿದಿದೆ. ಅದೇ ಹಗೆಯನ್ನು ಇಟ್ಟುಕೊಂಡು ನನ್ನನ್ನು ವಿರೋಧಿಸುತ್ತಾ ಬರುತ್ತಿದ್ದೀಯ. ಒಂದು ಸಾರಿ ಹೇಳುತ್ತಿದ್ದೇನೆ, ಒಳ್ಳೆಯ ಮಾತಿನಿಂದ ಎಲ್ಲಿ ಇದ್ದೆ ಅಲ್ಲಿಗೆ ಹೋಗು. ಹೋಗದಿದ್ದರೆ ನಿನ್ನ ತಂದೆಗೆ ಬಂದ ಪರಿಸ್ಥಿತಿ ಯಾಕೆ? ಸಂಶಯ ಉಂಟಾ? ಸಂಶಯ ಉಂಟ ನಿನಗೆ? ನಾಮಕರಣ ಮಾಡಿಕೊಂಡವರು ತುಂಬಾ ಇದ್ದಾರೆ. ನನಗೆ ನಮ್ಮ ತಂದೆ ಹಾಗೂ ತಾಯಿ ನಾಮಕರಣ ಮಾಡಿದ್ದು. ನಿಮ್ಮದೆಲ್ಲ ಅಗತ್ಯ ಇಲ್ಲ ನನಗೆ. ಆಗಲಿ, ಏನು ಮರ್ಯಾದೆಯಾಗಿ ಹೇಳುತ್ತಿದ್ದೇನೆ. ಓಹೋ, ಅಗ್ರಪೀಠವನ್ನು ಬಿಟ್ಟು ಕಟ್ಟರೆ ಸರಿ, ಇಲ್ಲದಿದ್ದರೆ ನಿನ್ನ ಉದ್ಧಾರವನ್ನು ಬಂದವ ಯಾರು? ಬಂದವ ಯಾರು? ನಾನೇ ಭಗವಂತ. ಮರ್ಯಾದೆಯಿಂದ ಹೇಳುತ್ತಾ ಇದ್ದೇನೆ. ಏನು? ಆ ಪೀಠ ಸೇರಿರುವುದು ನನ್ನ ಸೋದರ ಮಿತ್ರನಿಗೆ. ಓಹೋ, ಮರ್ಯಾದೆಯಿಂದ ಬಿಟ್ಟುಕೊಟ್ರೆ ಸರಿ. ಆ
ಮುದಿಯರಿಗೆ ತಲೆ ಸರಿ ಇಲ್ಲ ಅಂತ ನೀನು ಬಂದು ಈ ಪೀಠದಲ್ಲಿ ಕೂತ್ಕೊಂಡಿದ್ದಿ. ಮುದಿಯ ಕೂತ್ಕೊಂಡಿದ್ದಿ. ಮುದಿಯನಾದ ಭೀಷ್ಮನು ಎಲ್ಲ ಮಾಡಿದ್ದು ಅವನೇ. ನಿನಗೇನಾಗಬೇಕು ಅವನ? ನನಗೆ ಯಾವ ಸಂಬಂಧವೂ ಇಲ್ಲ. ನಿನಗೆ ಬಂದಂತಹ ಮಾತಾವೆ ಯಾಕೆ ನಮ್ಮವರೆಲ್ಲ ಸೇರಿರುವಂತಹ ಸಂದರ್ಭದಲ್ಲಿ ಆ ಮುದಿ ಭೀಷ್ಮ ಹೇಳಿದ ಎಂಬುದಾಗಿ ಆ ಸಹದೇವ ಉಳ್ಳಿಸಿ ಎಂಬುದಾಗಿ ಪೀಠವನ್ನು ಏರಿಕೊಂಡಿದ್ದೀಯಾ? ಅದನ್ನೆಲ್ಲ ಕಂಡು ಸುಮ್ಮನೆ ಕುಳಿತುಕೊಳ್ಳುವ. ಮತ್ತೆ ಶಿಶುಪಾಲ ಎಂಬುದಾಗಿ ತಿಳಿದುಕೊಳ್ಬೇಡ. ಹೌದು, ಒಳ್ಳೆಯ ಮಾತಿನಿಂದ ಹೇಳ್ತೇನೆ. ಏನಂತ? ಈಗಲೂ ಕಾಲ ಮಿಂಚಿಲ್ಲ. ಅಗ್ರಪೀಠವನ್ನು ನನಗೆ ಒಪ್ಪಿಸಿ ನನ್ನ ಕಾಲ ಬುಡಕ್ಕೆ ಶರಣ ಬಂದರೆ ಸರಿ, ಇಲ್ಲದಿದ್ದರೆ ಕುಳಿತುಕೊಂಡಂತಹ ಪರಿಯನ್ನು ನೋಡಿ ಕಂಗೆಟ್ಟು ಹೋದೆಯ. ನೋಡು, ನೀನು ಯಾರು? ಶಿಶುಪಾಲ. ನೀನು ಒಳ್ಳೆಯ ಜನ. ಸ್ವಲ್ಪ ಮದ ಉಂಟು ನಿನ್ನ. ಅದು ನಿನಗೆ ಈಗ ಅರ್ಥ ಆದದ್ದು. ಅದೊಂದು ಬಿಟ್ಟರೆ ಒಳ್ಳೆಯ ಜನ. ಅದನ್ನು ಬಿಟ್ಟು ದಡಿಗನಂತೆ ವರ್ತಿಸಿದೆ ಎಂದಾದರೆ ಏನು ಮಾಡ್ತೀನಿ? ಮನೆ ಬಿಡುವುದಿಲ್ಲ. ಹಾಗಾಗಿ ಆಗದಿಂದ ಲೆಕ್ಕ ಮಾಡುತ್ತಾ ಇದ್ದೆ. ಎಂತದು? ಒಂದೊಂದು ತಪ್ಪುಗಳನ್ನು
ಆ ಸಂದರ್ಭದಲ್ಲಿ ನಿನ್ನ ತಾಯಿಗೆ ನಾನು ವಾಗ್ದಾನವನ್ನಿಟ್ಟಿದ್ದೇನೆ. ಅವರ 3 ತಪ್ಪುಗಳನ್ನು ನಾನು ಮನ್ನಿಸುತ್ತೇನೆ. ಈಗ ನಿನ್ನ ಲೆಕ್ಕ ಅದು ಮತ್ತೆ ಆಗದಿಂದ ಬೆರಳಿಕೆ ಅದನ್ನೇ ಮಾಡುತ್ತಿದ್ದದ್ದು. ಒಂದು ವೇಳೆ 101ನೇ ತಪ್ಪು ಮಾಡಿದೆ ಅಂತಾದ್ರೆ ಆತನ ಶಿರಚ್ಛೇದ. ಹೀಗಾಗಿ ನಿನ್ನ ತಾಯಿಗೆ ಹೇಳಿದ್ದೇನೆ, ಒಪ್ಪಿಕೊಂಡಾಗಿದೆ. ಹಾಗಾಗಿ ಕಾಣುತ್ತಿದೆಲ್ಲ ಈ ಚಕ್ರದಿಂದ ನಿನ್ನ ಶಿರಚ್ಛೇದ. ನೋಡು ಗೋಪಿಕಾ ಸ್ತ್ರೀಯರ ವಸ್ತ್ರಾಪಹರಣ ಮಾಡಿದವ. ನಿನ್ನ ಕಥೆಯನ್ನು ಗೊತ್ತಿಲ್ಲ ಅಂತ ತಿಳಿದುಕೊಂಡು ನನ್ನ ಕಥೆಗಳಿಗೆ ಹೇಳಿ. ನಿನ್ನ ಕಥೆ ನಿನಗೆ ತಿಳಿದುಂಟು, ನನ್ನ ಕಥೆಯು ಗೊತ್ತುಂಟು. ಓಹೋ ಪಾಪಿ ಮಗನೇ, ಏನು ಮಾಡಿದೆ ಅವತ್ತು. ನಾನು ಹೇಗೆ ಇಚ್ಛೆ ಗೊತ್ತುಂಟು. ನನ್ನವರೆಲ್ಲ ಹೇಳುವುದನ್ನು ಕೇಳಿದ್ದೆ. 3 ಕಣ್ಣು 4 ಕರಗಳು ನನಗೆ ಹೆಚ್ಚಿನದ್ದು ಇತ್ತು. ನಾನು ಕೂಡ ದೇವತಾ ಸ್ವರೂಪಿ ಎಂಬುದಾಗಿ ಅರ್ಥೈಸಿಕೊಂಡಂತಹ ನೀನು ಕಪಟತನದಿಂದ ನನ್ನ ಕೈಯಲ್ಲಿರಿಸಿ ಏನು ಅದಕ್ಕೆ ಒಂದು ಕಥೆ ಬೇರೆ. ನಿನ್ನ ಶಿಶುಪಾಲ ಏನು ಹಸ್ತಗಳು ಹೆಚ್ಚಿದ್ದ ಮಾತ್ರದಲ್ಲಿ ಆತ ದೇವಸ್ವರೂಪಿಯಾಗುವುದಿಲ್ಲ, ನೆನಪಿಟ್ಟುಗೋ. ಆತ ಮಾಡಿದಂತಹ ಯೋಗ್ಯತೆಯ ಕೆಲಸದಿಂದಾಗಿ ಆತ ದೇವತ್ವಕ್ಕೆ ಏರುವುದು. ಅದು ಹಾಗಲ್ಲ. ಮತ್ತೆ ನಿಮ್ಮಂಥವರಿಗೆ ಏನು ಗೊತ್ತುಂಟು, ಏನು ನಮ್ಮಂಥವ್ರು ಬೆಳೆಯುವುದು ನಿಮಗೆ ಅಗತ್ಯ ಇಲ್ಲ. ಓಹೋ, ನೀವು ಮತ್ಸರಿಗಳು. ನಾನು ಹೆಚ್ಚಿನದನ್ನು ಪಡೆದಿದ್ದೇನೆ ಅನ್ನುವಂತ ಉದ್ದೇಶದಿಂದ ಅದನ್ನು ತೆಗೆದು ಹಾಕಿದವರಿದ್ದೀರಿ. ಓಹೋ, ಹಾಗೆಂತ ಹೇಳಿ ಮತ್ತೊಂದೆಂತದ್ದು ನನ್ನ ತಾಯಿಗೆ ಭಾಷೆ ಕೊಟ್ಟಿದ್ಯಾ. ಓಹೋ, ಈಗ ಅದನ್ನೇ ಆಗದಿಂದ ನೀವು ಮನ ಲೆಕ್ಕ ಮಾಡುದು. ಮತ್ತೆ 100 ಆಯ್ತಾ? 105 ಮಾಡಿದವ ನಾನು. ಹೌದು, ಅದು ಗೊತ್ತುಂಟ ನಿಮಗೆ. ಹಾಗಾಗಿ ಅಧ್ಯಕ್ಷ ಪೀಠದಲ್ಲಿ ಈಗಲೂ ಇದ್ದೇನೆ. ಓಹೋ, ಗೊತ್ತುಂಟಲ್ಲ ನಿನ್ನ ಅಗ್ರ ಪೀಠ ಎಂತದ್ದು. ಮತ್ತೆ ನಾನು ಅಧ್ಯಕ್ಷ ಪೀಠದಲ್ಲಿ. ಎಲ್ಲಿ ಅಧ್ಯಕ್ಷ? ಹೌದಪ್ಪ, ಹೌದು, ನಾನು ಚೈತ್ಯೇಶ್ವರದ ಅಧಿಕಾರಿ. ಓಹೋ, ನಾನು ಅಧ್ಯಕ್ಷನಲ್ವ. ಅಲ್ಲಿ ನಿಮ್ಮದೇ ಸಾಮ್ರಾಜ್ಯ. ಹೌದು, ನಿಮ್ಮದೇ ಸಂಘ. ನಮ್ಮದೇ ಸಾಮ್ರಾಜ್ಯದಲ್ಲಿ ನನ್ನದೇ ಸಂಘವನ್ನು ಕಟ್ಟಿ ಬೆಳೆಸಿದವನ. ಹಾಗಾಗಿ ಇನ್ನೂ ಕೂಡ ಕೆಲವಾರು ಯೋಜನೆಗಳು. ನಿಮ್ಮದೇ ಜನ ಅದೆಲ್ಲ ಸಾಂಗವಾಗಿ ನಡೆಯಬೇಕು ಅಂತಾದ್ರೆ ನಿಮ್ಮಂತಹ ಕಪಟಿಗಳು ಮೊದಲು ಹೋಗ್ಬೇಕು. ಹೌದು, ಅದಕ್ಕೆ ಏನು ಮಾಡ್ಬೇಕು ಗೊತ್ತುಂಟ? ನಿನ್ನ ಲೆಕ್ಕವನ್ನು
ಪುರುಷೋತ್ತಮನ ಬೀಳ್ಕೊಟ್ಟು ಇತ್ತಲ ವಧೆಯಾಗಿದೆ. ರಾಜಸೂಯಾಧ್ವರ ಇದು ಧರ್ಮದ ಕೃತಿ. ಧರ್ಮ ಇದ್ದಲ್ಲಿ ಅಧರ್ಮ ಬರುವುದು ಸಹಜ. ಅಂತ ಅಧರ್ಮದ ಬೀಜವನ್ನು ಕಿತ್ತು ಎಸೆಯುವುದಕ್ಕಾಗಿ ನನ್ನಂತಹ ಒಬ್ಬ ಮಹಾತ್ಮ ಅಲ್ಲಿ ಇರಬೇಕು ಎನ್ನುವುದನ್ನು ಈ ಪ್ರಸಂಗ ಸೂಚಿಸಿದೆ. ಹಾಗಾಗಿ ಧರ್ಮೋ ರಕ್ಷತಿ ರಕ್ಷಿತಃ, ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಆ ಧರ್ಮವು ಅವರನ್ನು ರಕ್ಷಿಸುತ್ತದೆ ಎನ್ನುವುದಕ್ಕಾಗಿ ಸಾಕ್ಷಿ ಯಾರು ಅಂತ ಕೇಳಿದ್ರೆ ಧರ್ಮರಾಯ, ಅಂದರೆ ಪುರುಷೋತ್ತಮ. ಆತನನ್ನು ಅಧ್ಯಕ್ಷ ಪೀಠದಲ್ಲಿ ಕುಳ್ಳಿರಿಸಿದ್ದಾಗಿದೆ. ಹಾಗೂ ಅವನ ತಂದೆಯಾದಂತಹ ಪಾಂಡು ಚಕ್ರವರ್ತಿಗೆ ಮೋಕ್ಷವೂ ಕೂಡ ದೊರಕಿದಂತಾಗಿದೆ. ಅದರ ಜೊತೆಗೆ ದುರುಳನ ವಧೆಯೂ ಆಗಿದೆ. ಹಾಗಾಗಿ ಇನ್ನು ತಡ ಮಾಡುವುದು ಯಾಕೆ? ಪಾಂಡವರ ಸ್ಥಾನವನ್ನು ಅವರಿಗೆ ಒಪ್ಪಿಸಿ ಆಯಿತು, ಪಾಂಡು ಚಕ್ರವರ್ತಿಯ ಸ್ಥಾನವನ್ನು ಅವನಿಗೆ ಒಪ್ಪಿಸಿ ಆಯಿತು, ದುರುಳನ ವಧೆಯಾಯಿತು. ಇನ್ನೇನು ಹೇಳುವುದು? ಲೋಕಕ್ಕೆ ಮಂಗಳವಾಗಬೇಕಲ್ಲ. ಹಾಗಾಗಿ ಈ ಕಥೆಯನ್ನು ಯಾರು ಆಡುತ್ತಾರೋ, ಆಡಿಸುತ್ತಾರೋ, ನೋಡುತ್ತಾರೋ ಅವರಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತುಗಳನ್ನು ಇತ್ತು ಕರುಣಿಸಿ ಲೋಕಕ್ಕೆ ಒಳ್ಳೆಯದನ್ನು ಮಾಡಲಿ ಎನ್ನುವ ಹಾಗೆ ಹೇಳುತ್ತಾ ಭಾಗವತರಲ್ಲಿ ಕಥೆಗೆ ಮಂಗಳವನ್ನು ಹೇಳುವುದಾಗಿ ಸರ್ವಮಂಗಲಮಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ. ಶ್ರೀ